ಒನ್ ಅಂಡ್ ಓನ್ಲಿ ನಮ್ಮ ಶಾಲಿನಿ ಇನ್ ದ ಹೌಸ್. ನಮಸ್ಕಾರ ಗುರು. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ರಿಲೇಶನ್ಶಿಪ್ ಅನ್ನ ತೋರಿಸ್ಕೊಳ್ಳೋ ಅಂತ ಒಂದು ವರ್ಗ ಇದೆಯಲ್ಲ, ಅವ್ರು ನೋಡಿದಾಗ ಏನ್ ಅನ್ಸುತ್ತೆ ಈಗ? ಅದ್ ಮಾಡೋ ಭರದಲ್ಲಿ ದ ಕೋರ್ ಎಸೆನ್ಸ್ ಮರಿಬಾರ್ದು ಅಷ್ಟೇ. ಈಗಿನ ಹೆಣ್ಮಕ್ಳಿಗೆ ನಾವು ಅದೇ ತಾನೇ ಹೇಳ್ಕೊಡೋದು. ಏನ್ ಹೇಳ್ತೀವಿ? ವಾಯ್ಸ್ ಯುವರ್ ಒಪಿನಿಯನ್. ವಾಯ್ಸ್ ಯುವರ್ ಒಪಿನಿಯನ್. ವಾಟ್ ಇಸ್ ವಾಯ್ಸಿಂಗ್ ಯುವರ್ ಒಪಿನಿಯನ್? ಬಚಾರಿತನ. ನೀನ್ ಯಾವ್ದೋ ಒಂದ್ ಮದ್ವೆ ಎಂಟರ್ ಆಗೋದು ಒಂದಲ್ಲ ಒಂದಿನ ನಾನು ಡಿವೋರ್ಸ್ ಆಗೋಗುತ್ತೆ ಅಂತ ಅಲ್ಲ ಅಲ್ವಾ? ಅಗೇನ್ ಇಟ್ ಕಮ್ಸ್ ಡೌನ್ ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೇಬಾರ್ದು. ಆ ಎದುರುಗಡೆ ವ್ಯಕ್ತಿ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ನೀವು ಮೀಟ್ ಮಾಡ್ತಾ ಇದ್ದೀರಾ? ವಾಟ್ ಎವರ್ ಇಟ್ ಮೈಟ್ ಬಿ, ಲವ್, ಅಫೆಕ್ಷನ್, ಅಟೆನ್ಷನ್, ವ್ಯಾಲ್ಯೂ ಇಲ್ಲ ಅಂತ ನಿನಗೆ ಗೊತ್ತಾದ್ರೆ ಯು ಹ್ಯಾವ್ ಟು ಬಿ ಕ್ಲೆವರ್ ಎನಫ್ ಟು ಬ್ಯಾಕ್ ಆಫ್ ಆಲ್ಸೋ. ನಿನ್ನ ಖುಷಿ ಪಡ್ಸೋಕ್ಕೆ ಅವ್ನು ಮದುವೆ ಆಗಿಲ್ಲ, ಅವ್ನು ಜೋಕರ್ ಅಲ್ಲ. ಸೊ ಮೈ ಮಾಮ್ ಆ್ಯಂಡ್ ಡ್ಯಾಡ್ ವರ್ ವೆರಿ ಸ್ಕೇರ್ಡ್. ಇದೇನು ಈ ಹುಡುಗಿ ನೋಡೋಕೆ ಚೆನ್ನಾಗಿಲ್ಲ, ತೆಳ್ಳಗಿಲ್ಲ, ಬೆಳ್ಳಗಿಲ್ಲ, ಆಕ್ಟ್ ಮಾಡ್ತೀನಿ ಅಂತೇಳಿ ಸೆಲ್ಫ್ ಬಾಡಿ ಶೇಮಿಂಗ್ ಮಾಡ್ಕೊಂತಾ ಇದೀನಿ ಅನ್ನೋ ತರ ಅನ್ಸಲ್ವಾ? ಇದು ಬಾಡಿ ಶೇಮಿಂಗ್, ಇದು ರಿಯಾಲಿಟಿ ಚೆಕ್ ಮಚ್ಚ. ರಿಯಾಲಿಟಿ ಚೆಕ್ ಇದು ದ ಬಿಗ್ಗೆಸ್ಟ್ ಲರ್ನಿಂಗ್ ಈ ವರ್ಷದ. ನಾನೇನು ಗೊತ್ತಾ, when it comes to profession, don't take anything personally. One of my favorite sentence, not my monkey, not my circus. ಹಾಯ್, ಹಲೋ, ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ನನ್ನ ಶೋನಲ್ಲಿ ಯಾರಿದ್ದಾರೆ ಅಂದರೆ, ದೇವರಾಣೆಗೂ ಹೇಳ್ತೀನಿ, ಈ ಶೋ ಮಾಡೋಕ್ಕೆ ತುಂಬ ಕಷ್ಟ ಗುರು ನನಗೆ. ಆ ಥರ ಅಂದರೆ ಓಪನಿಂಗಲ್ಲೇ ನನ್ನನ್ನು ಬದನಾಮ್ ಮಾಡಿಬಿಟ್ರೆ ನಾನು ಏನು ಮಾತಾಡಲಿ ಆಮೇಲೆ? ಆ ರೀತಿ ಹೇಳ್ತಿಲ್ಲ. ಅಂತಂದರೆ ನೋಡು, ಕುಂಬಳಕಾಯಿ ಕಳ್ಳಿ ಅಂದ್ರೆ ಯಾಕೆ ಹೆಗಲ್ಮುಟ್ಟು ನೋಡ್ಕೊಂತಿದ್ಯಾ? ಇನ್ಯಾರು ಕೂತಿದ್ದಾರೆ ಇಲ್ಲಿ ಹೇಳೋ ನನಗೆ. ಅಲ್ಲ, ತುಂಬಾ ಜನ ವೀಕ್ಷಕರು ನೋಡ್ತಾ ಇದ್ದಾರೆ, ಆಮೇಲೆ ತುಂಬಾ ಜನ ಇಲ್ಲಿ ಸ್ಟುಡಿಯೋದಲ್ಲೂ ಕೂಡ ಇದ್ದಾರೆ, ಸೊ ಪ್ರೇಕ್ಷಕರು ಇದ್ದಾರೆ. ಸೊ ನಿನಗೋಸ್ಕರ ಕಟ್ಔಟ್ ಹಾಕ್ಸಿ ಹೊರಗಡೆ ಹಾಲಿನ ಅಭಿಷೇಕ, ಆಮೇಲೆ ನಂಬಲ್ಲ ಬೇಡ, ನೀವೇ ಫಾರ್ಮಲ್ ಇಂಟ್ರಡಕ್ಷನ್ ಕೊಡಬೇಕು. ಸೊ ನನಗೆ ಸರಿ ಸುಮಾರು ಒಂದು 16-17 ವರ್ಷದ ಗೆಳೆತನ. ಸೊ ಒನ್ ಅಂಡ್ ಓನ್ಲಿ ನಮ್ಮ ಶಾಲಿನಿ ಇನ್ ದ ಹೌಸ್. ನಮಸ್ಕಾರ ಗುರು. ನಮಸ್ಕಾರ ಗುರು. ನಮಸ್ಕಾರ ಮಯೂರ, ಹೇಗಿದೀಯಾ? ನಾನ್ ಸೂಪರ್. ಶಾಲಿನಿ ಅಂತ ನನಗೆ ತುಂಬಾ ಫಾರ್ಮಲ್ ಕರೆದ ಅಭ್ಯಾಸ ಇಲ್ಲ. ಶಾಲ್ಸ್ ನಂಗೆ ಬೇರೆಯವರು ನನ್ನ ಹೆಸರನ್ನ ಬೇರೆ ತರ ಕರೀತಾರೆ, ಆಯ್ತಾ? ನಂಗೆ ಅವ್ರು ಹಂಗೆ ಕರೆದ್ರೆ ಮಾತ್ರ ನನಗೆ ಐ ಆಮ್ ಕ್ಲೋಸ್ ಟು ದೆಮ್ ಅಥವಾ ಆತ್ಮೀಯತೆ ಅನ್ಸುತ್ತೆ. ತುಂಬಾ ಕಮ್ಮಿ ಜನ ನನ್ನ ಫುಲ್ ಹೆಸರು ಕರೆಯೋದು ಶಾಲಿನಿ ಅಂತ ಕರೆದ್ಬಿಟ್ರೆ ಇಲ್ವಾ, ಏನೋ ಒಂಥರ ಆಡ್ ಫೀಲಿಂಗ್ ಬಂದ್ಬಿಡುತ್ತೆ. ಮ್ಯಾಕ್ಸಿಮಮ್ ನಿಕ್ ನೇಮ್ ಯಾವ್ದು ಕರೆಯೋದು? ಶಾಲಿ, ಶಾಲು, ಶಾಲ್ಸ್ ಎಲ್ಲ ನೀವುಗಳು, ನೀನು, ಶ್ರುತಿ, ಆಮೇಲೆ ಇನ್ಯಾರೋ ಕರೀತಾರಪ್ಪ, ನಂಗೆ ಮರ್ತೋಯ್ತು. ಅದುವೇ ಶಾಲಿ, ಶಾಲು, ದಟ್ ಇಸ್ ಕಾಮನ್. ಅನಿಲ್ ಕರೆಯೋದು? ಅನಿಲ್ ಒಂದು 10,000 ಹೆಸರಲ್ಲಿ ಕರೀತಾನೆ. ಬುಜ್ಜಿ ಅಂತಾನೆ, ಬಂಗಾರಿ ಅಂತಾನೆ, ಸ್ವೀಟಿ ಅಂತಾನೆ. ಯಾವತ್ತು ಅನಿಲ್ ನನ್ನ ಫುಲ್ ಹೆಸರಿಟ್ಟು ಕರೆದ್ರೆ ಅವತ್ತು ನಾವು ಫುಲ್ ಶಟರ್ ಎಲ್ಲ ಹಾಕೊಂಡ್ಬಿಟ್ಟು ಸೈಲೆಂಟ್ ಆಗಿರ್ತೀವಿ. ಅಂದ್ರೆ ಅವನ್ ಮಿತಿ ಮೀರಿ ಏನೋ ಮಾಡಿದ್ದೀನಿ ನಾನು. ಆಬಾ ಏನ್ ಕರೀತಾಳೆ? ಮಮ್ಮಿ, ಬ್ರೋ. ಇವಾಗ ಐ ಆಮ್ ಬ್ರೋ. ಓ ಬ್ರೋ. ಬ್ರೋ, ಯೋ, ಡೂಡ್, ಈ ಲೆವೆಲ್ಗೆ ಇಳಿದಿದ್ದೀವಿ ನಾವು. ಇವಾಗ ಇಳಿಸಿದಾರೆ ನಮ್ಮನ್ನ. ಹಾಗಾಗಿ ಜಸ್ಟ್ ಟು ಗಿವ್ ಒಂದು ಬ್ರೀಫ್ ಕನೆಕ್ಷನ್ ಹೇಗೆ ಅಂತಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾವು ಹೇಳಿ ಕೇಳಿ ನನ್ ಕಿವಿ ತೂತ್ ಬಿದ್ದೋಗಿದೆ. ಹೇಳು, ಪರವಾಗಿಲ್ಲ, ನನ್ಗೆ. ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ, ಮನೆಗೆ ಬರ್ತಿರ್ಬೇಕಾದ್ರೆ ವಾಪಸ್ಸು, ಅವಾಗ ಪಾಪ ಪಾಂಡು ನೋಡ್ ಅಭ್ಯಾಸ ಆಯ್ತು ನಮ್ಗೆ. ಸೊ ಪಾಪ ಪಾಂಡುಲಿ ನಮಗೆ ಅವಾಗ ಕಾಣಿಸ್ದಂತ ಒಂದು ತುಂಬಾ, ಸಾರಿ ಟರ್ಮ್ಸ್ ಎಲ್ಲ ಯೂಸ್ ಮಾಡ್ತಿದೀನಿ ಅಂತೆಲ್ಲ ಬೈಕೊಳಕ್ ಹೋಗ್ಬೇಡಿ, ಒಂಥರ ಬಜಾರಿ ಅಲ್ವಾ? ಸಿ, ಬಜಾರಿ ಇಸ್ ಅ ಗುಡ್ ಥಿಂಗ್ ನನ್ನ ಪ್ರಕಾರ. ಓಕೆ. ಈಗಿನ ಹೆಣ್ಮಕ್ಳಿಗೆ ನಾವು ಅದೇ ತಾನೇ ಹೇಳ್ಕೊಡೋದು. ಏನ್ ಹೇಳ್ತೀವಿ? ವಾಯ್ಸ್ ಯುವರ್ ಒಪಿನಿಯನ್. ವಾಯ್ಸ್ ಯುವರ್ ಒಪಿನಿಯನ್. ವಾಟ್ ಇಸ್ ವಾಯ್ಸಿಂಗ್ ಯುವರ್ ಒಪಿನಿಯನ್? ಬಚಾರಿತನ. ಏನಾದ್ರೂ ಆತರ ಹೇಳ್ಬಿಟ್ರೆ ಅದಕ್ಕೊಂದು ಆಗ್ತಾರಲ್ವಾ ಜನ, ಓ ಈ ಟರ್ಮ್ಸ್ ಗಳೆಲ್ಲ ಯೂಸ್ ಮಾಡ್ತಿದ್ದೀರಾ ನೋಡಿ ನೀವು. ಸಿ, ಓಕೆ, ನನಗೆ ಇಶ್ಯೂ ಇಲ್ಲ. ಸೊ ಇವಾಗ ನೀನು ನನ್ನನ್ನು ಬಜಾರಿ ಅಂತ ಕರೆದ್ರೆ ನನಗೆ ಪ್ರಾಬ್ಲಮ್ ಇಲ್ಲ. ಅದು ಬಿಕಾಸ್ ನೀನು ರಾಂಗ್ ಇಂಟೆನ್ಷನ್ ಅಲ್ಲಿ ಹೇಳ್ತಿಲ್ಲ ಅನ್ನೋದು ನನಗೆ ಗೊತ್ತಲ್ವಾ. ಸೊ ಐ ಆಮ್ ಫೈನ್ ವಿತ್ ಇಟ್. ಸೂಪರ್ ಕಣೆ ನೀನು. ಅಲ್ಟಿಮೇಟ್ ಲೈಫ್ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಮೇರ, ಪ್ಲೀಸ್. ಆಸ್ ಇಟ್ ಇಸ್ ಲೈಫ್ ಕಾಂಪ್ಲಿಕೇಟೆಡ್. ಅದ್ರ ಮೇಲೆ ಇದೆಲ್ಲ ಬೇಡ ಬೇಡ ಬೇಡ. ಸೊ ಆ ಬಜಾರಿ ಕ್ಯಾರೆಕ್ಟರ್ ಅಲ್ಲಿ ನಮಗೆ ಅವಾಗ ಏನಂದ್ರೆ ಖುಷಿ ಏನಂತಂದ್ರೆ, ಹಿಂಗ ನೋಡಿ ಕೈನ ಹಿಂಗಂದ್ರೆ ಸಾಕು. ನನಗೆ ಲಿಟ್ರಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಬೆಳೆದೋನು, ಆಯ್ತಾ? ನಮ್ಮ ಮನೆ ಮತ್ತೆ ನಮ್ಮ ಅಜ್ಜಿ ಮನೆ 3 ಹೌಸಸ್ ಅವೇ ಇದ್ದಿದ್ದು. ಸೊ ನಮ್ಮ ಅತ್ತೆ, ಆಯ್ತಾ, ಸೋದರತ್ತೆ, ಶಿ ವಾಸ್ ಲಿಟಲ್ ಒಂದ್ ಸ್ವಲ್ಪ ಅವರು ಒಂಥರ ಬಜಾರಿ ಟೈಪ್ಸ್ ಅಂತ ಅನ್ಕೊಳ್ಳೋಣ. ನಮ್ಮ ಮತ್ತೆ ಬೈಯಕ್ಕೆ ಹೋಗ್ಬಿಡಿ ಆಮೇಲೆ, ಆಯ್ತಾ?
ಸೊ ಅವ್ರಿಗೆ ಯಾವಾಗಲೂ ರೇಗಿಸ್ತಿದ್ದಿದ್ದು, ಅವ್ರ ಹೆಸರೇ ಇದ್ದಿದ್ದು ನಾವು ಪಾಚು ಅಂತಾನೆ ಹಾ ಫಾರ್ ಅ ಲಾಂಗರ್ ಟೈಮ್. ಯಾ ತುಂಬಾ ಹೆಣ್ಮಕ್ಳಿಗೆ ಅವಾಗ ಪಾಚು ಅಂತಾನೆ ಕರೆಯೋರು. ಅಂದ್ರೆ ಅವ್ರೊಂದ್ ಸ್ವಲ್ಪ ಇಫ್ ದೇವರ್ ಲೈಕ್ ಟಾಲ್, Strong. ಲಿಟಲ್ ಹೆಫ್ಟಿ, ಸ್ಟ್ರಾಂಗ್ ಆಗಿದ್ದು, ಸ್ವಲ್ಪ ಜೋರ್ ಧ್ವನಿ ಇದ್ಬಿಟ್ರೆ ಅವ್ರಿಗೆ ಪಾಚೋನೇ ನಿಕ್ ನೇಮ್ ಆಗೋಗಿತ್ತು. ಸೊ ಅಂಡ್ ಅವ್ರು ತುಂಬಾ ಖುಷಿ ಪಡೋರು ಅದ್ರ. ದೇ ಆರ್ ವೆರಿ ಹ್ಯಾಪಿ Yeah. ಅಬೌಟ್ ಇಟ್. ಸೊ ಅಲ್ಲಿಂದ ಆ ಟೈಮಲ್ಲಿ ನಾವುಗಳು ಐ ಮೀನ್ ಲಿಟ್ರಲಿ ಅಂದರೆ ಶಿ ಸ್ಟಾರ್ಟೆಡ್ ಹರ್ ಕೆರಿಯರ್ ಅಟ್ ಅ ವೇ ಟು ಅರ್ಲಿ ಅಂತ ಅನ್ಕೊಳ್ಳೋಣ. ಅಲ್ಲ, ಇಟ್ ಇಸ್ ಅ ಫ್ಯಾಕ್ಟ್ ವಿಚ್ ಇಸ್ ಅ ಟ್ರೂ ಆಲ್ಸೋ. ಸೊ ಹಾಗಾಗಿ ಅವಾಗ ನಾವು ಶಾಲಿನಿ ನೋಡ್ತಿದ್ದಾಗ ಲೈಕ್ ನೆವರ್ ಎವರ್ ಥಾಟ್ ಲೈಕ್ ಓಕೆ ವಿಲ್ ಬಿ ವರ್ಕಿಂಗ್ ವಿತ್ ಹರ್ ಅಥವಾ ಅವ್ರ ಜೊತೆ ಒಂದು ಒಳ್ಳೆ ಕ್ಲೋಸ್ ಬಾಂಡ್ ಬೆಳೆಯುತ್ತೆ ಅನ್ನೋದು ನಮ್ಗೆ ಐಡಿಯಾನೂ ಇರಲಿಲ್ಲ. ಸೊ ತಿರ್ಗಾ ಕಟ್ಟು 2012-2013 ಕರೆಕ್ಟ್, ಯಾ 2012-2000 ಅಫ್ಕೋರ್ಸ್ ಇವರೆಲ್ಲ 2006 ಇಸ್ವಿ 5ನೇ ಇಸ್ವಿಯಿಂದನೇ ರೇಡಿಯೋ ಶುರು ಮಾಡಿಬಿಟ್ರು. 6ನೇ ಇಸ್ವಿಯಿಂದ ಇಫ್ ಐ ಆಮ್ ರೈಟ್. ದ ವೆರಿ ಫಸ್ಟ್ ಬ್ಯಾಚ್ ಆಫ್ FM ಬಂದಾಗ ಆರ್ಜೆಸ್ ಬಂದಾಗ ಶಾಲಿನಿ, ಸೇಕೈ ಚಂದ್ರು, ಆಮೇಲೆ ಹರಿಣಿ, ವರ್ಷ, ಪ್ರದೀಪ, ನಾವೆಲ್ಲರೂ ರಶ್ಮಿ ರಶ್ಮಿ ಅವ್ರು ಅವಾಗಿಂದ ಹಿಡಿದು ಇವಾಗ ರೀಸೆಂಟ್ ಆಗಿ ಬಿಟ್ಬಿಟ್ಟಿದಾರಂತೆ. ಅದು ಪರಮಾಶ್ಚರ್ಯ ನನಗೆ, ಬಿಗ್ FM ಬಿಟ್ಟಿದ್ದು ಅಲ್ವಾ. ಆರ್ ಫಾರ್ ರೇಡಿಯೋ ರಶ್ಮಿ ಅದು ನಿಜ. ಬಟ್ ಆರು ರಶ್ಮಿಗೆ ಹೇಳಿದೆ ಬೇಕಾದ್ರೆ ಬಿಲ್ಡಿಂಗ್ ಹೋಗುತ್ತೆ, ರಶ್ಮಿ ಬಿಡೋದಿಲ್ಲ. ಅದೂ ಹಂಗೆ ಆಯ್ತು ನೋಡಿ. ಅವರು ಬಿಲ್ಡಿಂಗ್ ಹೊಟ್ಟೋಯ್ತು. ಆ ಬಿಲ್ಡಿಂಗ್ ಬೇರೆ ಬಿಲ್ಡಿಂಗ್ ಒಂದ್ಮೇಲೆ ರಶ್ಮಿ ಬಿಟ್ಲು. ಅಲ್ಲ, ಆಮೇಲೆ ಸಿಇಒಗೂ ಹೇಳಿದೆ, ಸಿಇಒನು ಚೇಂಜ್ ಆಗ್ತಾರೆ ಕಡೆ, ನೀನು ಮಾತ್ರ ಚೇಂಜ್ ಆಗಲ್ಲ. ಅದೂ ಆಯ್ತು ಕೊನೆಗೆ. ಬಟ್ ಎನಿವೇ, ಸೊ ಈ ಬ್ಯಾಚಲ್ಲಿ ಫಸ್ಟ್ ಬಂದವರು 2006ನೇ ಇಸ್ವಿಲಿ. ದಿ ಸೆಕೆಂಡ್ ಅದು ರೇಡಿಯೋ ಇದ್ರಲ್ಲಿ ಬಂದಿದ್ದು ಆಕ್ಚುಲಿ ಅಲ್ವಾ. ಹಾ, ಅಂದ್ರೆ ಫಸ್ಟ್ ಆಲ್ರೆಡಿ ಮಿರ್ಚಿ ಇತ್ತು ನಾವು ಬಂದಾಗ. ಫಸ್ಟ್ ಈಗ ಡರಾಯ್ಸು ಅವರೆಲ್ಲ ದೇ ವೇರ್ ನಾಟ್ ಕನ್ನಡ ಅಲ್ವಾ ಅವಾಗ. ಮಿರ್ಚಿ ವಾಸ್ ಓನ್ಲಿ ಕನ್ನಡ ಐ ಥಿಂಕ್ ಅವಾಗ. ಹೌದು, ಮಿರ್ಚಿ ಕನ್ನಡ ಇತ್ತು, ಯಾಕಂದ್ರೆ ನಾವು ಕಾಂಪಿಟೇಷನ್ ಮ್ಯಾಪಿಂಗ್ ಮಾಡ್ತಿದ್ವಿ ಅವಾಗ. ಸಿಟಿ ಬರೀ ಸಂಡೇಸ್ ಮಾತ್ರ ಕನ್ನಡ ಅಷ್ಟೇನೆ. ಇವೊಂದು ಕಿರಣ್ ಬರೋದು ಅಲ್ವಾ. ಅದಾದ್ಮೇಲೆ ಬಿಗ್ FM ಬಂದಿದ್ದು ಕರೆಕ್ಟ್ ಕನ್ನಡ. ಸೊ ದ ಫಸ್ಟ್ ಬ್ಯಾಚ್ ಆಗಿ ಈಗಲೂ ನೆನಪಿದೆ ನನಗೆ. ಆ ಟೈಮಲ್ಲಿ ಉಪ್ಪಿ ಸರ್ ಬ್ರ್ಯಾಂಡ್ ಅಂಬಾಸಿಡರ್ ಅಲ್ವಾ. ವಾಟ್ ಫನ್ ಮೈ ಗಾಡ್. ಸೊ ಆ ಟೈಮಲ್ಲೆಲ್ಲ ದಿ ಕೈಂಡ್ ಆಫ್ ಶೋಸ್ ನಮಗೆ ರೇಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ನಾವು ಮಾಡ್ತೀವ, ರೇಡಿಯೋದಲ್ಲಿ ಹೋಗ್ತೀವ ಅನ್ನೋದೇ ಒಂದು ದೊಡ್ಡ ಕನಸಾಗಿತ್ತು. ಅದಾದಮೇಲೆ ತಿರ್ಗಾ 2012 ನಾನು ಬಿಗ್ FM ಸೇರಿಕೊಂಡಾಗ ಅವಾಗ ಶಾಲಿನಿ ನೈಟ್ ಶೋ ಮಾಡ್ತಾ ಇದ್ರು 9ರಿಂದ 12. ಮೈ 2ನೇ ಸಲ ನಾನು ಬಿಗ್ FM ಸೇರಿದ್ದವಾಗ. ಕಂಪ್ಲೀಟ್ ಕಾಂಟ್ರಾಸ್ಟ್ ಟು ಅವರ್ ಕ್ಯಾರೆಕ್ಟರ್. ಅಲ್ಲ, ನಾನು ಮೊದಲು ಬಿಗ್ FM ಫಸ್ಟ್ ಟೈಮ್ RJ ಸೇರಿದಾಗ್ಲೂ ನನಗೆ ನೈಟ್ ಶೋನೇ ಕೊಟ್ಟಿದ್ದು ಗುಟ್ಟೊಂದು ಹೇಳಿ ಅಂತ. ಓಹೋ. ಆವಾಗಲೂ ಆ ಶೋಗೆನೆ ನನಗೆ ಬೆಸ್ಟ್ ಕನ್ನಡ RJ ಅವಾರ್ಡ್ IRAದ್ ಬಂದಿದ್ದು ಆ ವರ್ಷನೇ ಬಂತು ನನಗೆ. ಅಂಡ್ ಅದು ಕೂಡ ಒಂದು ಸ್ವಲ್ಪ ಮೇಲೋ ಗುಟ್ಟೊಂದು ಹೇಳಿ ಡೆತ್ ಆಫ್ ದ ನೈಟ್ ಅಲ್ಲಿ ಮಾತಾಡ್ತಾ ಇದ್ದೆ ನಾನು, ಆಯ್ತಾ. ಆ್ಯಂಡ್ ನನಗೆ ಅವಾಗ ತುಂಬ ಪಜಲ್ ಆಗೋಗಿತ್ತು, ಯಾಕೆ ಈ ಶೋ ಕೊಟ್ಟಿದ್ದಾರೆ ನನಗೆ ಅಂತ. ನಾನು ಕೇಳಿದ್ದೆ ಆ್ಯಕ್ಚುಲಿ ತರುಣ್ ಕಟ್ಯಾಲ್ ಅವ್ರನ್ನ, ಸರ್ ಈ ಶೋ ನನಗೆ ಯಾಕೆ ಕೊಟ್ಟಿದ್ದೀರಾ ಅಂತ. ಅವ್ರು ಅದಕ್ಕೆ ಟ್ರೈನಿಂಗ್ ಪೀರಿಯಡ್ ನಮ್ದಿತ್ತಲ್ವ, ಆಲ್ಮೋಸ್ಟ್ 1.5 months ನಾವು ಅಹಮದಾಬಾದಲ್ಲಿ ಟ್ರೈನ್ ಆದ್ವಿ ಅಲ್ವಾ. ಅವ್ರು ಅದನ್ನೇ ಹೇಳಿದ್ರು, ಅಷ್ಟು ಜನರ ಮಧ್ಯ ಎಲ್ಲರೂ ಅವ್ರ ಗೋಲ್ಡ್ ತೊಡ್ಕೊಳಕ್ಕೆ ನಿನ್ನ ಹತ್ರನೇ ಬರೋರು. ಅಷ್ಟು ಜನ, ಅಷ್ಟು ಸ್ಟೇಟ್ಸ್ ಅವ್ರು ಇದ್ರೂ ಎವ್ರಿಬಡಿ ಯೂಸ್ ಟು ಕಮ್ ಟು ಯು ಟು ಟೆಲ್ ವಾಟ್ ದೇ ಆರ್ ಆ್ಯಕ್ಚುಲಿ ಫೀಲಿಂಗ್ ಆರ್ ಗೋಯಿಂಗ್ ಥ್ರೂ. ಸೊ ನಿನ್ನಲ್ಲಿ ದಟ್ ಅಗೋನಿ ಆಂಟ್ ಆಯ್ತಾ, ಎಗೋನಿ ಆಂಟ್, ಬಟ್ ಟೇಕ್ ಇಟ್ ಪಾಸಿಟಿವ್ಲಿ. ಎಲ್ಲರೂ ನಿನ್ನ ಹತ್ರನೇ ಬರೋರು. ಸೊ ನಿನ್ಗೆ ಆ ಕ್ವಾಲಿಟಿ ಇದೆ ದಟ್ ಪೀಪಲ್ ವಿಲ್ ಟಾಕ್ ಟು ಯು, ದೇ ವಿಲ್ ಬೇರ್ ದಿಯರ್ ಸೋಲ್ ಟು ಯು. ಅದಕ್ಕೆ ನಿಂಗೆ ಈ ಶೋ ಕೊಟ್ಟಿರೋದು ಅಂತ. ದೆನ್ ಐ ವಾಸ್ ಕನ್ವಿನ್ಸ್ಡ್ ಯಾಕೆ ಆ ಶೋ ನಂಗೆ ಕೊಟ್ಟಿದ್ದಾರೆ ಅಂತ. ಬಟ್ ಇಟ್ ಈಸ್ ಸೋ ಅನ್ಯೂಶುವಲ್ ಅಥವಾ ಸಮಥಿಂಗ್ ಲೈಕ್ ವೆರಿನ್ as an audience we cannot relate to you ಅಂತ. Yes. Probably that is because of Papa Pandu. Exactly. ಸೊ ನಾನು ಮಾಡಿದ ಕ್ಯಾರೆಕ್ಟ್ರೇ ನಾನು ಅಂತ ಜನ ಅನ್ಕೊಂಡ್ಬಿಟ್ರು, ಬಟ್ ಅದು ಆ್ಯಕ್ಚುಲಿ ನಾನಲ್ಲ. ಅದು ಮತ್ತೆ ನನಗೆ ಯಾವಾಗ ಪ್ರೂವ್ ಆಯಿತು ಗೊತ್ತಾ, ನಾನು ಸುವರ್ಣ ಸೂಪರ್ ಸ್ಟಾರ್ ರೀಸೆಂಟಾಗಿ ಮಾಡಿದ್ನಲ್ಲ, 1200+ ಎಪಿಸೋಡ್ಸ್ ಮಾಡಿದ್ದೀನಿ, 4.5 years ಮಾಡಿದ್ದೀನಿ. ಎವ್ರಿ ಎಪಿಸೋಡ್ 3 ಜನ ಹೆಂಗಸರು. ಪ್ರತಿಯೊಬ್ಬರ ಕಥೆನೂ ಕೇಳಿದ್ದೀನಿ ನಾನು ಮಯ್ಯರ, ಪ್ರತಿಯೊಬ್ಬರದ್ದು ಕತೆ ಕೇಳಿದ್ದೀನಿ ನಾನು. ಆ್ಯಂಡ್ ಇವತ್ತಿಗೂ ಪೀಪಲ್ ವಿಲ್ ಸೇ, ನಿಮ್ಮ ಹತ್ರ ಯಾಕೋ ಎಲ್ಲ ಹೇಳಬೇಕು ಅನ್ಸುತ್ತೆ ಮೇಡಮ್ ಅಂತ. ಲೈಕ್ ಎಲ್ಲೂ ಹೇಳದೇ ಇರೋ ಅಂಥ ವಿಷಯಗಳು, ಅಂದರೆ ದೊಡ್ಡ ಎಷ್ಟೋ ಜನ ಆರ್ಟಿಸ್ಟು ಬಿಗ್ಗೆಸ್ಟ್ ವೇದಿಕೆ ಸಿಕ್ಕಿದೆ ಅವ್ರಿಗೆ ಟು ಟೆಲ್ ದಿಯರ್ ಸ್ಟೋರಿ. ಅಲ್ಲಿ ಹೇಳದೇ ಇರೋರು ನನ್ನ ಹತ್ರ ಹೇಳಿದ್ದಾರೆ. ಇಟ್ ಇಸ್ ಲೈಕ್ ಬದುಕು ಜಟಕ ಬಂಡಿ ಸಮಥಿಂಗ್, ಬಟ್ ಆನ್ ಅ ಪಾಸಿಟಿವ್ ನೋಟ್. ಆ್ಯಂಡ್ ಐ ಡೋಂಟ್ ನೋ ಯಾಕೆ ಅವ್ರಿಗೆ ನನ್ನ ಹತ್ರ ಹೇಳಬೇಕು ಅನ್ಸುತ್ತೆ ಅನ್ನೋದು, ಬಟ್ ಐ ಲಿಸನ್. I take everything. In general, whatever we know in the off camera or ಇದ್ರಲ್ಲಿ ನೋಡಿದಾಗ
ನಾವು ವೆನ್ ವಿ ವರ್ ಇನ್ 2012 ಕೂಡ ನಾವು ಆ ಟೈಮಲ್ಲಿ ಇದ್ದಾಗ ನಮ್ಮ ರೇಡಿಯೋ ಡೇಸಲ್ಲಿ ಇದ್ದಾಗಲೂ ಕೂಡ ನಮ್ಗೇನಾದ್ರು ಸ್ವಲ್ಪ ಜಾಸ್ತಿ ಇರಿಟೇಷನೋ ಫ್ರಸ್ಟ್ರೇಷನೋ ಅಥವಾ ಏನಾದ್ರು ಪ್ರಾಬ್ಲಮ್ಸ್ಗಳಾಗ್ತಿತ್ತಾ ಲಾಸ್ಟಲ್ಲಿ ಬಂದು ನಿನ್ನ ಹತ್ರ ಗೋಲ್ಡ್ ತೋಡ್ಕೊತೀವಿ ನೆನಪಿದೆ Yeah, I ಆ್ಯಕ್ಚುಲಿ. know. ಸೊ ವಿ ಹ್ಯಾಡ್ ದಟ್ ಒನ್ ಥಿಂಗ್ ಒಂಥರ ಆ ಬಿಗೆ ಫ್ಯಾಮಿಲಿ ರೋಡ್ ಸೈಡಲ್ಲಿ ಒಂದು ಗೋಲ್ಗಪ್ಪನ ಪಾನಿಪುರಿ ಮಾಡೋನು ಅಯ್ಯೋ ಎಸ್ ಅಲ್ವಾ? ಸುಕ್ಕಾಪುರಿ ಸೊ ಬಿಕಾಸ್ ಶಾಲಿನಿ ರಾತ್ರಿ ಶೋ ಮಾಡ್ತಿದ್ದಾಳೆ ಅಂದಾಗ ಅವಾಗ ಅವಳು ಬರ್ತಿದ್ದಿದ್ದೆ ಟೈಮಿಂಗ್ಸು 4 ಗಂಟೆಗೆನೋ. ಹೌದು. ಸೊ ಅಷ್ಟೊತ್ತಿಗಾಗಲೇ ಏನೇನಿರುತ್ತೋ ನಮ್ದು ಇರಿಟೇಷನ್ ಫ್ರಸ್ಟ್ರೇಷನ್ಗಳು ಪೈಲಪ್ ಆಗೋಗಿರೋದು ಬೆಳಗ್ಗೆಯಿಂದ ಎಲ್ಲ ತಗೊಂಡು. ಸೊ ಆವಾಗ ಅದಕ್ಕೆ ಶಾಲ್ಸ್ ಒಂದೇ ಒಂದು ಪಾನಿಪುರಿ ಆಯ್ತು ರೆಡಿ ಬಾ ಅಂತಂದ. ಇವಳು ಯಾಕೆ ಹಿಂಗೆ ಆಡ್ತಿದ್ದಾಳೆ, ಇವನು ಯಾಕೆ ಹಿಂಗೆ ಆಡ್ತಿದ್ದಾಳೆ, ದಿಸ್ ಯೂಸ್ ಟು ಬಿ ಅವರ್ ಕಾನ್ವರ್ಸೇಷನ್. ಸೊ ಅವಾಗ ನಿಂತ್ಕೋಸಿ ಅಂದರೆ ಜೋಕ್ಸ್ ಅಸೈಡ್ ಏನು ಹೇಳಕ್ಕೆ ಬಂದೆ ಅಂದರೆ ಪ್ರಾಬ್ಲಿ ಯು ಹ್ಯಾಡ್ ದಟ್ ಲಿಸನಿಂಗ್ ಎಬಿಲಿಟೀಸ್ ಫ್ರಮ್ ದೆನ್ ಓನ್ಲಿ ಅಂತ ನಾನು ಹೇಳ್ತಿರೋದು. ಕೆಲವು ಸಲ ಏನಾಗುತ್ತೆ ಗೊತ್ತಾ, ದಿಸ್ ಇಸ್ ನನ್ನ ಅರ್ಥ ಮಾಡ್ಕೊಂಡಿರೋದು ಇಷ್ಟು ವರ್ಷದಲ್ಲಿ. ಎಷ್ಟೊಂದು ಸಲ ಜನರಿಗೆ ಅಡ್ವೈಸ್ ಬೇಕಾಗಿರಲ್ಲ ಆಯ್ತಾ, ಕೇಳೋರೊಬ್ರು ವ್ಯಕ್ತಿ ಬೇಕು. ಜಡ್ಜ್ಮೆಂಟ್ ಇಲ್ಲದೆ ನೀನು ಏನು ಹೇಳ್ತಿದ್ಯಾ ಅದನ್ನು ಕೇಳೋ ವ್ಯಕ್ತಿ ಬೇಕು. ತುಂಬ ಸಲ ಏನಾಗುತ್ತೆ ಗೊತ್ತಾ ಮಯೂರ, ಯಾರೊಬ್ರು ಮಾತಾಡ್ತಿದ್ದಾರೆ ಅಂದರೆ ಎದುರುಗಡೆ ಪಾರ್ಟಿ ಏನು ಗೊತ್ತಾ, ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ರೆಡಿ ಆಗಿಬಿಡ್ತಾರೆ. ಅದೇ ನಾನು ಹೇಳಕ್ ಬಂದ ಇಂಟ್ರಪ್ಟ್ ಕೇಳೋದು ಒಂದು, ಇಂಟ್ರಪ್ಷನ್ ಮಾಡ್ದಿರ ಕೇಳೋದು ಇರುತ್ತಲ್ಲ. ಸೊ ಯಾವಾಗಲೂ ಅಷ್ಟೇ ಕಾನ್ವರ್ಸೇಷನಲ್ಲಿ ನೀವು ಯಾವಾಗ ರಿಯಾಕ್ಟ್ ಮಾಡಕ್ಕೆ ರೆಡಿ ಆಗಿಬಿಡ್ತೀರಾ ಅವಾಗ ಎದುರುಗಡೆ ಅವ್ರು ಏನು ಹೇಳ್ತೀರ ನಿಮ್ಮ ತಲೆಗೆ ಹೋಗೋದಿಲ್ಲ. ಇಫ್ ಯು ಲಿಸನ್ ಆ್ಯಂಡ್ ದೆನ್ ರೆಸ್ಪಾಂಡ್, ದರ್ ಇಸ್ ಅ ಡಿಫ್ರೆನ್ಸ್ ರಿಯಾಕ್ಟ್ ಮಾಡೋಕ್ಕೂ ರೆಸ್ಪಾಂಡ್ ಮಾಡೋಕ್ಕೂ. ಸೊ ಟ್ರೂ. ಆ ಜನಕ್ಕೆ ಗೊತ್ತಿಲ್ಲ. ಅದು ದಟ್ಸ್ ಅನ್ ಆರ್ಟ್ ಆಫ್ ಕಾನ್ವರ್ಸೇಷನ್ ಆ್ಯಂಡ್ ಐ ಲವ್ ಟು ಟಾಕ್. ನಾನು ಕಲ್ಲನ್ನು ಮಾತಾಡಿಸ್ತೀನಿ ಬೇಕಾದ್ರೆ ಕೂತ್ಕೊಂಡು, ಕಷ್ಟ ಸುಖ ಕೇಳ್ತೀನಿ. ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗ ಲಿಟ್ರಲಿ ನನಗೆ ಹೇಳೋರು, ನೀನು 5 ನಿಮಿಷ ಸುಮ್ಮನೆ ಕೂತ್ಕೊಂಡು ನಿಂಗೆ 5 ರೂಪಾಯಿ ಕೊಡ್ತೀನಿ ಅಂತ. ಶಬ್ಬಾಷ್. ನಂಗೆ 5 ರೂಪಾಯಿ ಬೇಡ, ನಾವು ಹರಟೆ ಹೊಡೆಯೋಣ ಅಂತಿದ್ವಿ ನಾನು. ಹೌದಾ? ನಾವು ಉಲ್ಟಾ ಮಾಡಿದ್ದೀನಿ. ನನಗೆ ಒಂದು ಅರ್ಧ ಗಂಟೆ ಸೈಲೆಂಟಾಗಿ ಕೂತ್ಕೊಂಡು 10 ರೂಪಾಯಿ ಕೊಡ್ತೀನಿ ಅಂದಿದ್ರು. ಆ 10 ರೂಪಾಯಿಗೆ ಆಸೆಗೋಸ್ಕರ ನಾನು ಕೂತಿದ್ದೀನಿ ಸೈಲೆಂಟಾಗಿ. ಹೆಂಗೆ ಅಂದರೆ ಲೈಕ್ ಲಿಟ್ರಲಿ 29 ನಿಮಿಷ ಬಂತು 30 ನಿಮಿಷ ಕೊಡಿ ಅಂದ್ಬಿಟ್ಟು ಅರ್ಧ ಗಂಟೆ ಸೈಲೆಂಟ್ ಆಗಿರೋದು ನೀನು 1 ಅವರ್ ಕಚ್ಚಿದ್ದೀನಿ. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಹಂಗೆ ನೋ ಬಟ್ ಐ ಅಂಡರ್ಸ್ಟ್ಯಾಂಡ್ ಫ್ರಮ್ ವೇರ್ ಯು ಆರ್ ಕಮಿಂಗ್ ಬಿಕಾಸ್ ಮೋರ್ ದೆನ್ ಎನಿಥಿಂಗ್ ಆ ಒಂದು ಶೋಲ್ಡರ್ ಕೊಡೋಂಥದ್ದಾಗಿರ್ಬೋದು, ಕಿವಿಗಳು ಕೊಡೋಂಥದ್ದಿರೋದು ಅಂತ ಹೇಳ್ತಾರಲ್ಲ. ಆ್ಯಂಡ್ ಇಂಟ್ರಪ್ಷನ್ ಇಲ್ದಿರ ಕೇಳಿ ಕೂತ್ಕೊಂಡು ಅವ್ರಿಗೆ ಸ್ಪಂದಿಸೋಂಥದ್ದು ಇರುತ್ತಲ್ಲ, ಇಟ್ ಈಸ್ ಎ ವೆರಿ ರೇರ್ ಕ್ವಾಲಿಟಿ ಎಸ್ಪೆಷಲಿ ಶಾರ್ಟ್ಸ್. ಆ್ಯಂಡ್ ತೆರೆ ಮೇಲೆ ನಿನ್ನೆ ನೋಡಿದಾಗ ನಮಗೂ ಕೂಡ ಅದೇ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು. ವೆನ್ ಐ ಮೆಟ್ ಯು ಫಸ್ಟ್ ಟೈಮ್ ಅವಾಗ ಅನಿಸ್ತಿತ್ತು ನನಗೆ, ಗುರು ಇವಳು ಪಾಪ ಪಾಂಡು ಶಾಲಿನಿ ಅಂತಲೇ ಸಿಕ್ಕಾಪಟ್ಟೆ ಜೋರು ಇರ್ಬೋದು ಅನ್ಸುತ್ತೆ, ಹೆಂಗೆ ಡೀಲ್ ಮಾಡೋದು, ಹೆಂಗೆ ಮಾತಾಡೋದು ಇರುತ್ತೆ ಆ ಥರ ಡೌಟ್ಸ್ಗಳೆಲ್ಲ. ಬಟ್ you were like one meeting was enough to we are like I know you from a long time. ನಾನು ನಿಜ ಹೇಳ, ನನಗೆ ಐ ಹ್ಯಾವ್ ನೋ ಈಗೋ. ಐ ಹ್ಯಾವ್ ನೋ ಈಗೋ ಟು ದ ಎಕ್ಸ್ಟೆಂಟ್ ದಟ್ ಸಮ್ಟೈಮ್ಸ್ ಐ ಡೋಂಟ್ ಹ್ಯಾವ್ ಸೆಲ್ಫ್ ರೆಸ್ಪೆಕ್ಟ್ ಆಲ್ಸೋ. ಅಂದರೆ ಅದು ಕೆಟ್ಟ ರೀತಿಲಿ ಹೇಳ್ತಿಲ್ಲ ನಾನು, ಬಟ್ ನನಗೆ ಅದಿಲ್ಲ, ಏರಿಲ್ಲ. ಅದರಿಂದಾಗಿ ನಾನು ಸಾಕಷ್ಟು ಸಲ ಐ ಹ್ಯಾವ್ ಬೀನ್ ಮಿಸ್ಯೂಸ್ಡ್ ಆಲ್ಸೋ. ಬಟ್ ಇಟ್ಸ್ ಸ್ಟಿಲ್ ಓಕೆ. ದಿಸ್ ಇಸ್ ಮೀ, ದಿಸ್ ಇಸ್ ಹೌ ಐ ಆಮ್, ದಿಸ್ ಇಸ್ ಹೌ ಐ ವಿಲ್ ಬಿ ಅಷ್ಟೇ. ಅಂದರೆ ನನಗೆ ನಾನು ತುಂಬ ಭಾವ ಕೊಟ್ಕೊಳ್ಳಲ್ಲ. ರೀಸನ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಹಾಗಂತ ನನ್ನನ್ನು ಡಿಮೀನ್ ಮಾಡಿದ್ರೆ ನಾನು ಅದನ್ನು ತೊಗೊಳೋದು ಇಲ್ಲ, ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ನಾನು ತೊಗೊಳೋದು ಇಲ್ಲ. ಬಟ್ ಚಿಕ್ಕ ಪುಟ್ಟ ವಿಷಯಗಳಿಗೆ ನಂದು ಫ್ಲಾಗ್ ಹಾಯ್ಸ್ಟ್ ಮಾಡ್ಕೊಂಡು ನಿಂತ್ಕೊಳ್ಳಲ್ಲ ನಾನು ರಿಲೇಷನ್ಶಿಪ್ಸಲ್ಲಿ. ನಾನು ತುಂಬ, ನನಗೆ ನನ್ನ ಫ್ರೆಂಡ್ಸ್ ರೇಗಿಸ್ತಾರೆ, ನೀನು ತುಂಬ ರೋಪ್ ಕೊಡ್ತೀಯ ಜನಕ್ಕೆ ಅಂತ. ಲೀವೇ ಕೊಡ್ತೀಯಾ? ಅಂದರೆ ಇರಲಿ ಎಷ್ಟು ಕೊಟ್ಟಿರ್ತೀನಿ ಅಂದರೆ ಆ ರೋಪ್ ಅವ್ರ ಕೈಗೆ ಹೋಗಿ ಆ ರೋಪ್ ನನಗೆ ಕಾಣ್ತಾನೆ ಇರೋದಿಲ್ಲ, ಅಷ್ಟು ಬಿಟ್ಬಿಟ್ಟಿರ್ತೀನಿ ನಾನು. ಐ ಕ್ಯಾನ್ ರಿಲೇಟ್. ಓಕೆ, ಬಟ್ ಅಟ್ ಒನ್ ಪಾಯಿಂಟ್ ನಾನು ಸ್ನ್ಯಾಪ್ ಆದರೆ ಕಟ್ ಆಫ್, ಕಂಪ್ಲೀಟ್ಲಿ ಕಟ್ ಆಫ್. ಅಂದರೆ ನಾನು ಜಗಳ ಆಡಲ್ಲ, ಟ್ಯಾಂಟ್ರಮ್ಸ್ ಥ್ರೋ ಮಾಡಲ್ಲ, ನನಗೆ ಕ್ಲೋಜರ್ ಬೇಡ, ನಂಗೆ ಕ್ಲೋಜರು ಬೇಡ. ಆಮೇಲೆ ನಿನ್ನ ಎಕ್ಸ್ಪ್ಲನೇಷನ್ನು ನಾನು ಕೇಳಲ್ಲ, ನನ್ನ ಎಕ್ಸ್ಪ್ಲನೇಷನ್ ನಾನು ಹೇಳೋದು ಇಲ್ಲ. ಐ ವಿಲ್ ವೆರಿ ಪೀಸ್ಫುಲಿ, ಅಮಿಕಬಲಿ, ರೆಸ್ಪೆಕ್ಟ್ಫುಲಿ ಐ ವಿಲ್ ಬ್ಯಾಕ್ ಆಫ್. ನೀನು ಆಮೇಲೆ ಎದುರುಗಡೆ ಸಿಕ್ಕರೆ ಮಾತಾಡಿಸ್ತೀನಿ, ನಿನಗೆ ಗೊತ್ತಾಗೋದು ಇಲ್ಲ ನಿನ್ನ ಲೈಫಿಂದ ನಾನು ಬ್ಯಾಕ್ಔಟ್ ಆಗಿದ್ದೀನಿ ಅನ್ನೋದು. ಮಾತಾಡಿಸ್ತೀನಿ ನೀನು ಯು ವಿಲ್ ನೆವರ್ ನೋ ದಟ್ ಐ ಹ್ಯಾವ್ ಸ್ಟಾಪ್ಡ್ ಬೀಯಿಂಗ್ ಹೂ ಐ ವಾಸ್ ವಿತ್ ಯು. ಸೂಪರ್. ಬಟ್ ನಾನು ಕೊಡೋದನ್ನ ನಿಲ್ಲಿಸ್ಬಿಟ್ಟಿರ್ತೀನಿ ಅಷ್ಟೇ. ದಿಸ್ ಇಸ್ ಸಚ್ ಅ ಕ್ಲಾಸಿಕ್ ಟ್ರೈಟ್. ಅಂದರೆ ನಾನು ಎಲ್ಲೋ ಒಂದು ಕಡೆ ಮೊನ್ನೆ ಕೇಳಿದೆ ರೀಸೆಂಟಾಗೆ, ದಿ ಟಾಕ್ಸಿಸಿಟಿ ಅಂದರೆ ಏನು ಅಂತಂದರೆ ಅಂತಂತ ಎಲ್ಲೋ ಒಂದು ಹೇಳಿದ್ರು.
ಇಟ್ ಈಸ್ ನಾಟ್ ಬೀಯಿಂಗ್ ತುಂಬ ನಿನಗೆ ಸಿಕ್ಕಾಪಡೆ ತೊಂದರೆ ಕೊಡೋದು ಅಥವಾ ಡಿಸ್ರೆಸ್ಪೆಕ್ಟ್ ಕೊಡೋದು ಆ ಥರದಲ್ವಂತೆ. ದ ಬಿಗ್ಗೆಸ್ಟ್ ಟಾಕ್ಸಿಕ್ ಟ್ರೈಟ್ ಏನು ಅಂತಂದರೆ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಯು ಇಸ್ ದ ಬಿಗ್ಗೆಸ್ಟ್ ಟಾಕ್ಸಿಕ್ ಟ್ರೈಟ್ ಅಂತ ಹೇಳ್ತಾರೆ. ಅಂದರೆ ನೀ ಈಗ ಹೇಳ್ದಿಲ್ಲ, ದಿಸ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. ಈಗ ನಾನು ಹಿಂಗೇನೋ ಕನ್ಸರ್ನ್ ನೆಪದಲ್ಲಿ ಹೇಳ್ತೀನಿ ಅಂತ ಬರ್ತಾರೆ, ಅವಾಗ ಏನು ಮಾಡ್ತೀಯ, ನೀನು ಒಂದು ಸ್ಟೆಪ್ನ ಒಳಗಡೆ ಬಿಟ್ಕೊತೀಯ. ತಿರ್ಗಾ ಕನ್ಸರ್ನ್ ನೆಪದಲ್ಲಿ ಹೇಳ್ತೀನಿ, ಸೆಕೆಂಡ್ ಸ್ಟೆಪ್ ಒಳಗಡೆ ಬಿಟ್ಕೊತೀಯ. ಸೊ ನೀವು ಹೇಳ್ದಂಗೆ ಬೈ ದ ಟೈಮ್ ದೇ ವುಡ್ ಹ್ಯಾವ್ ಕಮ್ ಟು ಎ ಸ್ಟೇಜ್ ವೆರಿ ಇನ್ ದೇ ವಿಲ್ ಬಿ ವಾಕಿಂಗ್ ಆಲ್ ಓವರ್ ಯು ಆ್ಯಂಡ್ ಯು ವೋಂಟ್ ಇವನ್ ಹ್ಯಾವ್ ಕಂಟ್ರೋಲ್ ಇನ್ ಅ ರಿಲೇಷನ್ಶಿಪ್ಪಲ್ಲಿ. ಇಟ್ ಶುಡ್ ಬಿ ಮ್ಯೂಚುವಲ್. ನೀನು 50% ಇರಬೇಕು, ನಾನು 50% ಇರಬೇಕು. ಬಟ್ ನಿನಗೆ ಕಂಟ್ರೋಲೇ ಇರಲ್ಲ. ನೀನು ಕರೆಕ್ಟಾಗಿ ಸೂಪರಾಗಿ ಹೇಳ್ದ, ಆ ರೋಪು ನಿನ್ನ ಕೈಲೇ ಕೊಟ್ಟಿರಲ್ಲ ಅಂತ ಅವ್ರ ಕೈಲಿ ಕೊಟ್ಟುಬಿಟ್ಟಿರ್ತೀಯ. ಕೊಟ್ಟ ರೋಪ್ ಕಾಣ್ತಾನೆ ಕಾಣ್ತಾನೂ ಇರಲ್ಲ ನಿನಗೆ. ಸಿ ಐ ಆಮ್ ಆಲ್ಸೋ ದ ಕೈಂಡ್ ಆಫ್ ಪರ್ಸನ್ ಹೂ ಡಸ್ ನಾಟ್ ಬಿಲೀವ್ ಇನ್ 50-50 ಇನ್ ಎನಿ ರಿಲೇಶನ್ಶಿಪ್. ಹೌದಾ? ಆಯ್ತಾ? ಯಾಕಂದ್ರೆ ಪ್ರತಿ ಸಲಾನು ಇಟ್ ಕೆನ್ ನಾಟ್ ಬಿ 50-50. ಇಟ್ ವಿಲ್ ಬಿ 70-30, ಇಟ್ ವಿಲ್ ಬಿ 90-10, ಇಟ್ ವಿಲ್ ಬಿ 95-5%. ಓಕೆ, ಡಿಪೆಂಡಿಂಗ್ ಆನ್ ಏನು ಸಿಚುವೇಶನ್ನು, ಯಾರ್ ಪರ್ಸನ್ನು ಅನ್ನೋದು. ಐ ಆಮ್ ಓಕೆ ಆ್ಯಸ್ 2 people ವಿ ಹ್ಯಾವ್ ಟು ಮೇಕ್ ಅ 100% ಅಂತ ಇಟ್ಕೊಳ್ಳೋಣ. ಈಗ ನೀನು 5% ಕೊಡ್ತೀಯ, 95% ಕೊಡೋಕೆ ನಾನು ರೆಡಿ ಇದ್ದೀನಿ. ನಾನು 100% ಕೊಡೋಕ್ಕೂ ರೆಡಿ ಇದ್ದೀನಿ. ನಾನು 100% ಕೊಟ್ಟ ಮೇಲೂ ನೀನು ಏನು ನನ್ನ 100%ಗೆ ಬೆಲೆನೇ ಇಲ್ಲ ಅಂತ ಅನ್ಸಕ್ಕೆ ನನಗೆ ಶುರು ಆದಾಗ ಅವಾಗ ನಾನು ಬ್ಯಾಕ್ಔಟ್ ಮಾಡ್ತೀನಿ. ಬಟ್ ಡೋಂಟ್ ಯು ಥಿಂಕ್ ಸೊ? 100% ಕೊಟ್ಟರು ನೀವು 95-5 ಅಂತ ಇಟ್ಕೊಂಡ್ರು, ಐ ಮೀನ್ ಇಟ್ಸ್ ಅ ವೆರಿ ಗುಡ್ ಡಿಸ್ಕಷನ್. ಅಂದರೆ ಹೋಗ್ತಾ ಇರೋ ಟಾಪಿಕ್ ನಂಗೆ ತುಂಬ ಇಂಟ್ರೆಸ್ಟ್ ಆಗ್ತಿದೆ ಇದು. ಐ ಆಲ್ವೇಸ್ ಫೀಲ್ ಲೈಕ್ ನಾನು ಎಷ್ಟೋ ವರ್ಷ ಆದಮೇಲೆ ಐ ಕೇಮ್ ಟು ಅ ಪಾಯಿಂಟ್ 50-50ನೇ ಇರಬೇಕು ಅಂತ ನನಗನ್ನಿಸ್ತು ಸ್ಟ್ರಾಂಗಾಗೆ. ಇಟ್ ಕಾಂಟ್ ಬಿ ಪಾಸಿಬಲ್ ಮಯೂರ. ಅಲ್ಲ, ಸಿ ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಇಟ್ ಕೆನಾಟ್ ಬಿ ಪಾಸಿಬಲ್ ಬಟ್ ವಿ ಹ್ಯಾವ್ ಟು ಮೇಕ್ ಇಟ್ ಹ್ಯಾಪನ್ ಅನ್ನೋದು. ಓಕೆ ಸಿಂಪಲ್ ಲಾಜಿಕ್ ಹೇಳ್ತೀನಿ. ಇವಾಗ ನೀನು ಬೆಳಗ್ಗೆ ಹೇಳ್ತೀಯ, ಪ್ರತಿದಿನ ಅದೇ ಮೂಡಲ್ಲಿ ಹೇಳ್ತೀಯ ನೀನು ಬೆಳಗ್ಗೆ, ನ್ಯಾಚುರಲಿ ಕರೆಕ್ಟ್ ಅಲ್ವಾ? ಸೊ ಲೆಟ್ಸ್ ಸೇ ನಿನ್ನ ಲೈಫಲ್ಲೇ, ಮಯೂರನ್ ಲೈಫಲ್ಲೇ 100% ನಾನು ಇಟ್ಕೊಂಡ್ರೆ, ನೀನು ಒಂದಿನ ಬೆಳಗ್ಗೆ ಎದ್ದಾಗ ಯು ವಿಲ್ ಬಿ ಅಟ್ 99, ಸಮ್ ಡೇಸ್ ಯು ವಿಲ್ ಬಿ ಅಟ್ 9%, ರೈಟ್? ಸೊ ಪ್ರತಿ ರಿಲೇಷನ್ಶಿಪ್ಪಲ್ಲೂ ಹಾಗೆ ಆಗುತ್ತೆ. ಎವ್ರಿ ಡೇ ಈಸ್ ಅ ಚಾಯ್ಸ್ ಯು ಮೇಕ್ ಟು ಬಿ ಇನ್ ಎನಿ ರಿಲೇಷನ್ಶಿಪ್. ಪಾಯಿಂಟ್. ಎಸ್ಪೆಷಲಿ ಫ್ರೆಂಡ್ಶಿಪ್ ಆಗಲಿ, ಮದುವೆ ಆಗಲಿ, ನೀನು ಪ್ರತಿದಿನ ಚೂಸ್ ಮಾಡ್ತೀಯ ಆ ವ್ಯಕ್ತಿನ ನಿನ್ನ ಲೈಫಲ್ಲಿ ನೀನು ಇಟ್ಕೊಳ್ಳೋದಕ್ಕೆ ಅಥವಾ ಆ ವ್ಯಕ್ತಿ ಲೈಫಲ್ಲಿ ನೀನು ಇರೋದಕ್ಕೆ. ಸೊ ಅದು ಮಾಡೋದಕ್ಕೆ ನೀನು ಆ ವ್ಯಕ್ತಿ ನನಗಿಷ್ಟೇ ಕೊಡಬೇಕು, ಅವಾಗ ನಾನು ಇಷ್ಟು ಕೊಡ್ತೀನಿ ಅಂದರೆ ಕ್ಯಾಲ್ಕುಲೇಟೆಡ್. ಅದು ನನಗೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ಮೀ. ಆ ದಿನ ನನ್ನ ಕೈಲಿ ಎಷ್ಟು ಕೊಡೋಕ್ಕಾಗತ್ತೋ, ಇಸ್ ಇಟ್ 9% or 90%, ಅಷ್ಟು ನಾನು ಕೊಡ್ತೀನಿ. ಬಟ್ ಫಾರ್ ಅ ಲಾಂಗರ್ ಟೈಮ್ ಇಫ್ ದಿಸ್ ಇಸ್ ಲೈಕ್, ಈಗ ನೀನು ಬರೀ 100% ಕೊಡ್ತಾನೆ ಇರ್ತೀಯ, ಸರಿ, ಅವ್ರು 0ನೇ ಆಗಿರುತ್ತೆ ಅಂತ ಅನ್ಕೋ. ಬಟ್ ಡೋಂಟ್ ಯು ಥಿಂಕ್ ಸೊ ಯು ವಿಲ್ ಬಿ ದ ಓನ್ಲಿ ಪರ್ಸನ್ ಗಿವರ್ ಆಗಿರುತ್ತೆ, ಅವ್ರು ರಿಸೀವರ್ ಆಗೋಗಿರುತ್ತೆ ಅನ್ನೋ ಥರ ಅನ್ಸಲ್ವಾ? ಜಗತ್ತಲ್ಲಿ ಹಾಗೆ ಅಲ್ವಾ? ಎರಡೇ ಕ್ಯಾಟಗರಿ ಇರೋದು, ಗಿವರ್ಸ್ ಆ್ಯಂಡ್ ಟೇಕರ್ಸ್. ಕರೆಕ್ಟ್. ಆಯಿತಾ? ಒಂದು ಲೆಟ್ಸ್ ಸೇ ಫಾರ್ ದ ಫಸ್ಟ್ 5 years ಆಫ್ ಫ್ರೆಂಡ್ಶಿಪ್ ಆರ್ ಮ್ಯಾರೇಜ್ ನಾನು ಗಿವರ್ ಆಗಿರ್ತೀನಿ, ಮೈ ಫ್ರೆಂಡ್ ಆರ್ ಮೈ ಪಾರ್ಟ್ನರ್ ಟೇಕರ್ ಆಗಿರ್ತಾರೆ, ಆಯಿತಾ? ಫಾರ್ ವಾಟ್ ಎವರ್ ರೀಸನ್ ಒನ್ ಪಾಯಿಂಟಲ್ಲಿ ಫ್ಲಿಪ್ ಆಗುತ್ತೆ ಅದು. ಆದರೆ ಸಂತೋಷ. ಹಾಂ. ಸೊ ಇಟ್ ಈಸ್ ಅಪ್ ಟು ಯು, ನೀನು ಎಷ್ಟು ದಿನ ಟೈಮ್ ಕೊಡೋಕೆ ರೆಡಿ ಇದೆಯಾ ಅದು ಒಂದು. ಇಫ್ ಆ ರಿಲೇಷನ್ಶಿಪ್ಪಲ್ಲಿ ನಿನ್ನನ್ನು ಡಿಸ್ರೆಸ್ಪೆಕ್ಟ್ ಮಾಡಿ ನೀನು ಕೊಡ್ತಿರುವಂತಹ ವಾಟ್ ಎವರ್ ಇಟ್ ಮೈಟ್ ಬಿ, ಲವ್, ಅಫೆಕ್ಷನ್, ಅಟೆನ್ಷನ್, ಎನಿಥಿಂಗ್, ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ನಿನಗೆ ಗೊತ್ತಾದರೆ you have to be clever enough to back off also. But you know what, actually, very interestingly, we come from a same generation, so that is why we are talking on this level. ನಾನು ಎಷ್ಟೊಂದು ಜನ ಜೆನ್ಸಿಗಳ ಹತ್ರ ಮಾತಾಡ್ತೀನಲ್ಲ, ದೇ ಡೋಂಟ್ ಇವನ್ ಥಿಂಕ್ ಆನ್ ದೀಸ್ ಲೈನ್ಸ್. ದೇ ಆರ್ ವೆರಿ ಸಿಂಪಲ್. ನೀ ಕೊಡ್ತೀಯಾ, ನಾ ಕೊಡ್ತೀನಿ, ನೀ ಕೊಡಲ್ಲ, ಮುಚ್ಕೊಂಡು ಹೋಗೋ ಅನ್ನೋ ಥರ ಇದ್ಬಿಡ್ತಾರೆ. ಸಮ್ಟೈಮ್ಸ್ ಐ ಫೀಲ್ ಲೈಕ್ ಟು ಅಡ್ಯಾಪ್ಟ್ ದಟ್. ನಾನು ಎಷ್ಟೊಂದು ಸಲ ಅನ್ಕೊತೀನಿ, ಐ ಬಿ ಲೈಕ್ ವಾವ್, ವೈ ಕಾಂಟ್ ಐ ಬಿ ಲೈಕ್ ದಿಸ್? ಅಂದರೆ ಅಷ್ಟು ಕ್ಲಾರಿಟಿ ಅಂತ ಇರಬೇಕಾದ್ರೆ ಅದು ನನ್ನ ಪ್ರಕಾರ ಅದು ಕ್ಲಾರಿಟಿ ಅಲ್ಲ ಅಂತ ನನಗನ್ಸುತ್ತೆ. ದಟ್ ಈಸ್ ಬೀಯಿಂಗ್ ಫಾರ್ ಮೀ ಪರ್ಸನಲಿ ಇಟ್ಸ್ ವೆರಿ ಸೆಲ್ಫಿಶ್. ನಾನು ಓಕೆ, ನೀನು ಯಾವುದೋ ಒಂದು ಮದುವೆನ ಎಂಟ್ರ್ ಆಗೋದು ಒಂದಲ್ಲ ಒಂದಿನ ನಾನು ಡಿವೋರ್ಸ್ ಆಗೋಗುತ್ತೆ ಅಂತ ಅಲ್ಲ ಅಲ್ವಾ? ಕರೆಕ್ಟ್. ಸೊ ನಾನು ಇವಾಗ ಒಂದು ರಿಲೇಷನ್ಶಿಪ್ನ ಎಂಟರ್ ಆಗ್ತಿದ್ದೀನಿ ಅಥವಾ ಫ್ರೆಂಡ್ಶಿಪ್ನ ಎಂಟರ್ ಆಗ್ತಿದ್ದೀನಿ ಅಂದರೆ, ಇವನು ಅಥವಾ ಇವಳು ಇದು ಮಾಡಿದ್ರೆ ನಾನು ಹಿಂಗಿರ್ತೀನಿ ಅಂದರೆ ಬೇಸ್ ಫೌಂಡೇಶನ್ನೇ ರಾಂಗ್ ನನ್ನ ಪ್ರಕಾರ. ಯು ಮೀನ್ ಟು ಸೇ ಅಗೇನ್ ಇಟ್ ಕಮ್ಸ್ ಡೌನ್ ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೇಬಾರ್ದು ಜೀವನದಲ್ಲಿ. ಯಾಕೆ ಇಟ್ಕೋತೀರಾ? ಆ ಎದುರುಗಡೆ ವ್ಯಕ್ತಿ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ನೀವು ಮೀಟ್ ಮಾಡ್ತಾ ಇದ್ದೀರಾ? ಮಾಡ್ತಿಲ್ಲ ತಾನೇ? ಸೊ ನಿಮ್ಗೇನು ಹಕ್ಕಿದೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ?
ಇಲ್ಲ ಕೆಲವೊಂದ್ಸಲಿ ಮಾಡಿರ್ತಾರೆ ಕೆಲವರು, ಅವಾಗ ಏನ್ ಮಾಡ್ತೀಯಾ? ಸಿ ಹೇಳು ಕಮ್ ಆನ್ ಟೆಲ್ ಮಿ ಯಾ ಸಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಕೆಲವೊಂದು ತುಂಬಾ ಸಣ್ಣ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗಳು ಕೂಡ ಆಗತ್ತೆ, ಅಥವಾ ಕೆಲವೊಂದು ಸ್ಮಾಲ್. ಈಗ ನೀ ಹೇಳ್ದೆ ಗೊತ್ತಾ, ಈಗ ಗಂಡ ಈಗ ಹೆಂಡತಿ ಅಥವಾ ಮನೇಲಿ ಇರ್ತಾಳೆ, ಇವತ್ತು ಊಟಕ್ಕೆ ಬರ್ತಿದ್ದಾನೆ ಅಂತಂದಾಗ ಅವಳು ಊಟಕ್ಕೋಸ್ಕರ ಕಾಯ್ತಾ ಹೇಳ್ತಿರ್ತಾಳೆ, ಅವ್ನು ಊಟಕ್ಕೆ ಬರೋದಿಲ್ಲ, ಕೆಲ್ಸಕ್ಕೆ ಸಮಥಿಂಗ್ ಲೈಕ್ ವೆರಿ ಬೇಸಿಕ್ ಥಿಂಗ್, ಇಲ್ಲಿಂದ ಹತ್ಕೊಳ್ಳುತ್ತೆ ಅಂತ ಅನ್ಕೊಂಡು 1 ದಿವಸ 2 ದಿವಸ 3 ದಿವಸ ವಾಟ್ ಎವರ್ ಸೆಡ್ ಅಂಡ್ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಮೈ ಫೀಲ್ಡ್ ಆಫ್ ಜಾಬ್ ಆರ್ ಫೀಲ್ಡ್ ಆಫ್ ಇಂಟ್ರೆಸ್ಟ್, ಏನೇನೋ ಹೇಳ್ಬೋದು ಅಂತ ಅನ್ಕೊ. ಬಟ್ ನಾನು ಇವೆಲ್ಲ ಅನಲೈಸ್ ಮಾಡ್ತಿರ್ಬೇಕಾದ್ರೆ ಅನ್ಕೊಂಡಾಗ ದ ಸಾಲಿಡ್ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ನಾಟ್ ಬೀಯಿಂಗ್ ಏನಂತೀಯ ಕ್ರಿಸ್ಟಲ್ ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಕಾನ್ವರ್ಸೇಷನ್ ಆಗಿಲ್ದಿರೋದು. ದೇರ್ ಯು ಗಾಟ್ ಇಟ್. ಸೊ ಇಫ್ ಯು ಸೆಟ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಬಿಗಿನಿಂಗ್, ಎಕ್ಸ್ಪೆಕ್ಟೇಷನ್ ಅಲ್ಲ, ಬಾಯ್ ಬಿಟ್ಟು ಹೇಳ್ಬೇಕು ನೀವು, ಆಯ್ತಾ? ನಿಮಗೆ ಏನು ಅನ್ನಿಸ್ತಿದೆ ನೀವು ಅದನ್ನ ಬಾಯ್ ಬಿಟ್ಟು ಹೇಳಬೇಕು. ಫಾರ್ ಎಕ್ಸಾಂಪಲ್, ನನಗೆ ಅನಿಲ್ ಮದುವೆ ಆಗಿ 25 ವರ್ಷ ಆಗಿದೆ. ಥ್ಯಾಂಕ್ ಯು. ಇವತ್ತವರೆಗೂ ನಾವು ಯಾವತ್ತೂ ಒಬ್ರಿಗೊಬ್ರು ಊಟಕ್ಕೆ ಕಾದಿಲ್ಲ. ನಮಗೆ ಹಶ್ವಾಯ್ತಾ ತಿಂತೀವಿ, ಓಕೆ. ಮನೇಲಿ ಇಬ್ರು ಇದ್ವಿ, ಊಟ ಮಾಡ್ತಾ ಇದ್ದೀನಿ, ನೀನು ಊಟ ಮಾಡ್ತೀಯಾ? ಬಂದೆ, ಒಂದು 2 ನಿಮಿಷ ಕಾಯ್ತಾನೆ ಅವನು, ಅಥವಾ 2 ನಿಮಿಷ ನಾನು ಕಾಯ್ತೀನಿ. ಹಾಗಂತ ನಾನು ಅವನೆಲ್ಲೋ ಕೆಲ್ಸಕ್ಕೆ ಹೋಗಿದ್ದಾಗ ಅವ್ನು ಬರೋರ್ಗೂ ನಾನು ಊಟ ಮಾಡೋದಿಲ್ಲ, ಇದೆಲ್ಲ ನಾನು ಮಾಡೋದಿಲ್ಲ. ನಂಗೆ ಹಶ್ವಾಯ್ತಾ ತಿಂತೀನಿ. ಓಕೆ ಐ ಹ್ಯಾವ್ ಟು ಟೆಲ್ ಯು ದಿಸ್. ಇನ್ ಅ ರಿಲೇಷನ್ಶಿಪ್, ಎಸ್ಪೆಷಲಿ ಇನ್ ಅ ಮ್ಯಾರೇಜ್, ನಿನ್ನ ಪಾರ್ಟ್ನರ್ ಮೇಲೆ ನಿನ್ನ ಖುಷಿಯ ಜವಾಬ್ದಾರಿನ ಹಾಕಬಾರ್ದು. ಹಿ ಕೆನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಯೋರ್ ಹ್ಯಾಪಿನೆಸ್. ನಿನ್ನ ಖುಷಿಗೆ ನೀನೇ ಜವಾಬ್ದಾರಳು. ನಾನು ಖುಷಿಯಾಗಿರ್ಬೇಕು ಅಂದರೆ ಅದು ನನ್ನ ಜವಾಬ್ದಾರಿ, ಅವನ ಜವಾಬ್ದಾರಿ ಅಲ್ಲ. ಖುಷಿಗೆ ಓಕೆ ಅಂದರೆ ಅವ್ನ ದುಃಖಕ್ಕೂ ಕೂಡ ಅದೇ ಸೇಮ್ ಅಪ್ಲೈ ಆಗುತ್ತೆ ತಾನೆ? ಕರೆಕ್ಟ್, ನಾನು ಅದೇ ಹೇಳ್ತಿರೋದು, ಆಯ್ತಾ? ಅಂದರೆ ಇವಾಗ ನನ್ನನ್ನು ಅವ್ನು ಖುಷಿ ಪಡಿಸ್ತಾ ಇಲ್ಲ, ನಿನ್ನ ಖುಷಿ ಪಡ್ಸೋಕ್ಕೆ ಅವ್ನು ಮದುವೆ ಆಗಿಲ್ಲ, ಅವ್ನು ಜೋಕರ್ ಅಲ್ಲ, ರೈಟ್? ಹಾಗೇನೆ ಅವನಿಂದ ನನಗೆ ಎಷ್ಟು ದುಃಖ ಆಗ್ತಾ ಇದೆ, ಯಾವ ಪಾಯಿಂಟಿಗೆ ದುಃಖ ಆಗ್ತಿದೆ, ಫಿಗರ್ ದಾಟ್ ಔಟ್ ನೋ ಫಸ್ಟ್. ಅವ್ನ ಮನೆಗೆ ಊಟಕ್ಕೆ ಬರ್ತಿಲ್ಲ ಅಂತ ದುಃಖ ಆಗ್ತಾ ಇದೆಯಾ? ನಿನಗೆ ಒಂದು ಪಾಯಿಂಟ್ ಇರಲ್ಲ ಶಾಲ್ಸ್, ಐ ಆಮ್ ವೆರಿ ಶ್ಯೂರ್. ನಿನಗೆ ಯಾವ ಪಾಯಿಂಟಿಗೆ ದುಃಖ ಆಗ್ತಿದೆ ಅನ್ನೋದಕ್ಕೆ 1,000 ಇರುತ್ತೆ ಅವ್ರಿಗೆ ಪಟ್ಟೀಲಿ. ನಾನು ಮದುವೆ ಆಗಿಲ್ಲ, ನನ್ನ ರಿಲೇಷನ್ಶಿಪ್ ಹೋಗಿಲ್ಲ, ಸೊ ಇಟ್ ಈಸ್ ಈಸಿಯರ್ ಫಾರ್ ಮೀ ಟು ಸೇ ಆಲ್ ದೀಸ್ ಥಿಂಗ್ಸ್. ಐ ನೋ ಐ ಆಮ್ ಪ್ಲೇಯಿಂಗ್ ಎ ಡೆವಿಲ್ಸ್ ಅಡ್ವೊಕೇಟ್, ಬಟ್ ಸ್ಟಿಲ್ ನೀನು ಆ ಒಂದು ಪಾಯಿಂಟ್ ಹೇಳತ್ತರ ಒಂದು 100 ಪಾಯಿಂಟ್ ಇರುತ್ತೆ ಅವ್ರಿಗೆ. ಈ ಪಾಯಿಂಟ್ ಅಂದರೆ ಬೋತ್, ಎರಡು ಕಡೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ ಈಸ್ ಈ ಚಪ್ಪಾಳೆ ಒಂದೇ ಕೈಯಲ್ಲಿ ತಟ್ಟಕ್ಕಾಗಲ್ಲ ಮಯೂರ. ಒಂದ್ ಕೈ ಚಿಟ್ಕೆ ಹೊಡಿಬೋದಲ್ಲ, ನಮ್ಮೂರ ಮಂದರ ಡೈಲಾಗ್. ಚಿಟ್ಕೆ ಹಿಂಗ್ ಹೊಡೆದಾಗ ಎಷ್ಟು ಡಿಸ್ರೆಸ್ಪೆಕ್ಟ್ಫುಲ್ ಗೊತ್ತಾ ಅದು? ಸಾರಿ, ನಾನು ಇವಾಗ ನಿನ್ನ ಏನ್ ಗೊತ್ತಾ ಮಯೂರ, ನಿಂಗೆ ಮಾತಾಡ್ಸಿದ್ರೆ ನಿಂಗೆ ಹೆಂಗ್ ಅನ್ಸತ್ತವಾಗ ಅದು ಅಲ್ವಾ? ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇಟ್ ಈಸ್ ಗಿವ್ ಅಂಡ್ ಟೇಕ್, ಬಟ್ ಯು ಹ್ಯಾವ್ ಟು ಡಿಸೈಡ್ ಹೌ ಮಚ್ ಯು ಕ್ಯಾನ್ ಗಿವ್. ಕೆಲವು ಸಲ 100% ಕಂಪ್ಲೀಟೇ ಆಗಲ್ಲ ಒಂದೊಂದು ದಿನ. ನಾನು 30 ಕೊಡ್ತಿದ್ದೀನಿ, ಅವನು 30 ಕೊಡ್ತಾ ಇದ್ದಾನೆ, ಅಷ್ಟೇ ಗುರು ನಮ್ಮ ಕೈಲಿ ಆಗಕ್ಕಾಗೋದು. ಅವತ್ತು 60, ಇನ್ನು 40% ಆಗಿಲ್ಲ, ಸೊ ವಾಟ್, ಲೆಟ್ಸ್ ಮೂವ್ ಆನ್. ಬಟ್ ಡು ಯು ಥಿಂಕ್ ಸೊ ದ ಹೋಲ್ ಡೈನಾಮಿಕ್ಸ್, ಓಕೆ, ಈ ಎಲ್ಲ ಡೈನಾಮಿಕ್ಸ್ಗಳು ಒಂದು ಮಗು ಆದಮೇಲೆ ಚೇಂಜ್ ಆಗುತ್ತೆ ಅನ್ಸುತ್ತಾ, ಅಥವಾ ಇನ್ನು ಹಾಗೆ ಇರುತ್ತಾ? ಸಿ ದಟ್ಸ್ ಇಂಟ್ರೆಸ್ಟಿಂಗ್. ಇಟ್ ಡಿಪೆಂಡ್ಸ್ ಫ್ರಮ್ ಕಪಲ್ ಟು ಕಪಲ್. ಕರೆಕ್ಟ್, ಐ ಅಗ್ರಿ. ಆಯ್ತಾ? ಡೈನಾಮಿಕ್ ಚೇಂಜ್ ಆಗಲ್ಲ. ಏನಕ್ಕೆ ಡೈನಾಮಿಕ್ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ ಹೇಳ್ತೀನಿ ನಾನು. ಬಿಕಾಸ್ ಇದು ರೀಸೆಂಟಾಗಿ ಐ ಸಾ ದಿಸ್ ವಿಡಿಯೋ ಸಮ್ವೇರ್. ಸೊ ಡೇಟಿಂಗ್ ಟೈಮ್, ಮದುವೆ ಆದ ಹೊಸದ್ರಲ್ಲಿ ವಿ ಟೇಕ್ ಅ ಪಿಕ್ಚರ್ ಲೈಕ್ ದಿಸ್, ಗಂಡ ಹೆಂಡತಿ, ಒಂದು ಮಗು ಆಯಿತು, ಮಗು ಕಮ್ಸ್ ಇನ್ ದ ಸೆಂಟರ್, ಓಕೆ, 2 ಮಕ್ಕಳಾಯಿತು ಸ್ವಲ್ಪ. ಸೊ ಹೌ ಫಾರ್ ಹ್ಯಾವ್ ವಿ ಗಾನ್ ಆಲ್ರೆಡಿ? ಇಟ್ ಶುಡ್ ಆಲ್ವೇಸ್ ಬಿ ಗಂಡ ಹೆಂಡತಿ, ಪಕ್ಕದಲ್ಲಿ ಮಗು. That's a very good actually analysis. Right? You can't allow a child to come in between both of you. You cannot do it. And don't blame the child. ಮಗು ಹುಟ್ಟಿದ ಮೇಲೆ ಹಿಂಗಾಗೋದ್ಲು, ಮಗು ಹುಟ್ಟಿದ ಮೇಲೆ ಇವ್ನು ಹಿಂಗಾಗೋದ. ನೋ, ಯು ಅಲೌಡ್ ಇಟ್. ಎಷ್ಟು ಜನಕ್ಕೆ ನನ್ನ ಶೋಗೆ ಬಂದವ್ರು ನಾನು ಏನು ಹೇಳ್ತಿದ್ದೆ, ಗಂಡು ಮಕ್ಳಿಗೆ ಆ್ಯಂಡ್ ಹೆಣ್ಮಕ್ಳಿಗೆ ಇಬ್ರಿಗೂ ಹೇಳ್ತಿದ್ದೆ, ಭೇದ ಭಾವ ಇಲ್ಲ ನಂದು, ಆಯಿತಾ? ಮಕ್ಕಳಾದ್ಮೇಲೆ ಸಂಸಾರ ಅಂತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಪಾರ್ಟ್ನರ್ ಜೊತೆಗೆ, ಬಿ ಇಟ್ ವೈಫ್ ಆರ್ ಹಸ್ಬೆಂಡ್, ಹೌ ಮಚ್ ಟೈಮ್ ಡು ಯು ಗಿವ್? ಅಟ್ಲೀಸ್ಟ್ ಬೆಳಗ್ಗೆ ಎದ್ದಾಗ ಒಟ್ಟಿಗೆ ಕೂತ್ಕೊಂಡು ಕಾಫಿ ಟೀ ಕುಡಿತೀರಾ? ಕಾಫಿ ಟೀ ಕುಡಿತಾ ನೀವು ಬಿಲ್ಗಳ ಬಗ್ಗೆನೇ ಮಾತಾಡಿ, ಮಕ್ಕಳ ಬಗ್ಗೆನೇ ಮಾತಾಡಿ, ಏನಾದ್ರು ಮಾತಾಡಿ, ಬಟ್ ಡೂ ಯು ಬೋತ್ ಸಿಟ್? ನೋ, ಯು ಡೋಂಟ್. ಸೊ ಹೌ ಡು ಯು ಎಕ್ಸ್ಪೆಕ್ಟ್ ಯುವರ್ ಮ್ಯಾರೇಜ್ ಟು ಬಿ ಅಮೇಝಿಂಗ್? ಇವತ್ತಿಗೂ ಅನಿಲ್ ಆ್ಯಂಡ್ ಐ ಬೆಳಗ್ಗೆ ನನ್ನ ಮಗಳಿಗಿಂತ ಮುಂಚೆ ಎದ್ದೇ ಹೇಳ್ತೀವಿ, that cup of tea we have it together 10 minutes, 15 minutes or 20 minutes.
ವಿ ಚಿಟ್ ಚಾಟ್, ರ್ಯಾಂಡಮ್ ಸ್ಟಫ್ ವಿ ಚಿಟ್ ಚಾಟ್ ಎವ್ರಿ ಡೇ ಬೈ ರೂಲ್. ಅವ್ನು ಟೀ ಮಾಡೇ ಮಾಡ್ತಾನೆ, ಬಿಕಾಸ್ ಹಿ ಗೆಟ್ಸ್ ಅಪ್ ಅರ್ಲಿ. ಅವ್ನು ಟೀ ಮಾಡೇ ಮಾಡ್ತಾನೆ, ಒಟ್ಟಿಗೆ ಕುತ್ಕೊಂಡು ಟೀ ಬಿಸ್ಕೆಟು ನಮ್ಮಿಬ್ರದ್ದು ಅದಾಗೇ ಆಗುತ್ತೆ. ಆ್ಯಂಡ್ ದೇರ್ಸ್ ಅನದರ್ ಥಿಂಗ್ ದಟ್ ವಿ ಫಾಲೋ. ಎಲ್ಲೇ ಹೋಗಿ ಆಚೆ ಮನೆಗೆ ವಾಪಸ್ ಬಂದರು, ನಾನು ಮನೇಲಿದ್ದರು, ಅನಿಲ್ ಮನೇಲಿದ್ದರು, ವೆನ್ ದಟ್ ಪರ್ಸನ್ ಎಂಟರ್ಸ್ ದ ಹೌಸ್, ವಿ ಹಗ್ ಈಚ್ ಅದರ್ ಆ್ಯಂಡ್ ವಿ ಗ್ರೀಟ್ ಈಚ್ ಅದರ್ ಆ್ಯಂಡ್ ಆಸ್ಕ್ ಹೆಂಗಿತ್ತು ಇವತ್ತಿನ ದಿನ. ಸೂಪರ್. ವಿ ಡೂ ಇಟ್ ಬೈ ರೂಲ್, ವಿ ಡೂ ಇಟ್. ಹೋಗಬೇಕಾದ್ರೆ ವಿ ಜಸ್ಟ್ ಡೋಂಟ್ ವಿ ಡೋಂಟ್ ಡೂ ದ್ಯಾಟ್. ಹೋಗೋಕೆ ಮುಂಚೆ ವಿ ಹಗ್, ವಿ ಕಿಸ್, ಓಕೆ ಬಾಯ್, ಹೊರಡ್ತೀನಿ, ಬರ್ತಿದ್ದೀನಿ. ದಟ್ ಹ್ಯಾಪನ್ಸ್. ಸೂಪರ್. ಸೊ ನೀನು ಈ ಸ್ಮಾಲ್ ಎಫರ್ಟ್ಸ್ ಮಾಡದೇ ಇದ್ರೆ ಇಲ್ವಾ, ರಿಲೇಷನ್ಶಿಪ್ಸ್ ವೋಂಟ್ ಬಿ ದ ಸೇಮ್. ಅದಕ್ಕೆ ಜನ ಹೇಳ್ತಾರೇನೋ ಪ್ರಾಬಬ್ಲಿ, ಅಯ್ಯೋ ಮದುವೆ ಆದ ಹೊಸರಲ್ಲಿ ಹಂಗಿತ್ತು, ಇವಾಗ ಹಿಂಗಾಗ್ಬಿಟ್ಟು. ಅದಕ್ಕೆ ಅಲ್ಲ, ಈ ಮೋಸ್ಟ್ ಆಫ್ ದ ಜೋಕ್ಸ್ಗಳ ಬರೋದೇ ನಿನಗೆ ಮದುವೆ ಆದಮೇಲೆ ಅಂತ ಜೋಕ್ಗಳೇ ಶುರು ಆಗುತ್ತೆ. ನೀನು ಸ್ಟ್ಯಾಂಡಪ್ ಕಾಮಿಡಿಲಾಗ ತಗೋ, ಎಲ್ಲೇ ತಗೋ, ಕೆಲವೊಂದ್ಸಲಿ ಅಂತಂದ್ರೆ ಒಂದು ಜೋಕ್ ಹೇಳ್ತೀನಿ ಅಂತ ಒಬ್ಬ ಹೇಳ್ತಾನೆ ಅಂತ ಹೇಳಿ, ಸೊ ಮದುವೆ ಆಗಿದ್ದ ಅಂತಾನೆ, ಅಷ್ಟೇ ಪಾಸ್ ಕೊಡ್ತಾನೆ ಅಂತ, ಅಷ್ಟೇ ಎಲ್ಲ ಜನ ನಕ್ಬಿಡ್ತಾರೆ. I'm like, that itself is a joke. Marriage is not so bad, yeah. As how much it is painted, it's not at all bad. It's about ನೀವು ಹೆಂಗೆ ಡೀಲ್ ಮಾಡ್ತೀರಾ ಆ ಥರ. ನಿಂಗೆ 25 ವರ್ಷದಲ್ಲಿ ಯಾವತ್ತಾರು ನಾನು ಸಿಂಗಲ್ ಆಗಿದ್ದರೆ ಚೆನ್ನಾಗಿರ್ತು ಅಂತ ಏನು ಅನಿಸಿಲ್ಲ? ಹಂಗೆ ಅನಿಸಿಲ್ಲ ನನಗೆ. ಸಿಂಗಲ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಯಾವತ್ತೂ ಅನಿಸಿಲ್ಲ. ನನ್ನ ಜೀವನದಲ್ಲಿ ಒಂದು ರಿಗ್ರೆಟ್ ಏನಾದ್ರು ಇದೆ ಅಂದರೆ, ನಾನಾಗಿ ನನ್ನ ಪಾಡಿಗೆ ನಾನು ಅಂತ ಎಲ್ಲೂ ಇದ್ದಿದ್ದೇ ಇಲ್ಲ ನಾನು. ಅಂದರೆ ಅಮ್ಮನ ಮನೆಯಲ್ಲಿದ್ದೆ, ಮದುವೆಯಾಗಿ ಅನಿಲ್ ಜೊತೆ ಇದ್ದೆ, ಸೊ ಎಲ್ಲೋ ಒಂದು ಹಾಸ್ಟೆಲಲ್ಲಿ ಇದ್ದಿದ್ದೋ ಆ ಥರ. ಐ ಹ್ಯಾವ್ ನೆವರ್ ಸ್ಟೇಡ್ ಆನ್ ಮೈ ಓನ್, ಆಯಿತಾ? ದಟ್ ಈಸ್ ಮೈ ಓನ್ಲಿ ರಿಗ್ರೆಟ್. ಐ ಹ್ಯಾವ್ ನಾಟ್ ಚೇಂಜ್ಡ್ ಮಚ್ ಮದುವೆ ಆದಮೇಲೆ, ಮಯೂರ, ಟು ಬಿ ವೆರಿ ಫ್ರ್ಯಾಂಕ್. ಬೀಯಿಂಗ್ ದ ಸೇಮ್. ಐ ಹ್ಯಾವ್ ರಿಮೇನ್ ದ ಸೇಮ್. ಅಫ್ಕೋರ್ಸ್ ನಾನು ಎವಾಲ್ವ್ ಆಗಿದ್ದೀನಿ. ದರ್ಸ್ ಬೀನ್ ಲಾಟ್ ಆಫ್ ಇಂಟರ್ನಲ್ ಚೇಂಜಸ್ ಇನ್ ಮೈ ಬಿಹೇವಿಯರ್ ಆ್ಯಂಡ್ ಆಲ್ ದ್ಯಾಟ್, ಬಟ್ ನನ್ನ ಕೋರ್ ಇಸ್ ಸ್ಟಿಲ್ ದ ಸೇಮ್. ಸೊ ನನಗೆ ಆ ಥರ ಮದುವೆ ಆಗೋಯ್ತು ಅದೆಲ್ಲ ಯಾವತ್ತು ಅನಿಸೇ ಇಲ್ಲ ನನಗೆ. ಐ ಥಿಂಕ್ ಪ್ರಾಬಬ್ಲಿ ಐ ಶುಡ್ ಗಿವ್ ದ ಕ್ರೆಡಿಟ್ ಟು ಹೌ ವಿ ಬೋತ್ ಆರ್ ವಿತ್ ಈಚ್ ಅದರ್. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ರಿಲೇಷನ್ಶಿಪ್ನ ತೋರಿಸ್ಕೊಳ್ಳೋ ಅಂತ ಒಂದು ವರ್ಗ ಇದೆಯಲ್ಲ, ಅವ್ರು ನೋಡಿದಾಗ ಏನು ಅನ್ಸುತ್ತೆ ಈಗ? ಇಸ್ ಇಟ್ ಟ್ರೂನಾ? ಐ ಮೀನ್ ಐ ಆಮ್ ಲೈಕ್, ಯಾ, ಇಟ್ ಈಸ್ ದೇರ್, ಇಲ್ಲ ಅಂತ ಹೇಳಲ್ಲ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಬಟ್ ಅದು ಮಾಡೋ ಭರದಲ್ಲಿ ದ ಕೋರ್ ಎಸೆನ್ಸ್ ಮರಿಬಾರ್ದು ಅಷ್ಟೇ. ಆಫ್ ವೈ ವಿ ಆರ್ ಟುಗೆದರ್, ವೈ ವಿ ಆರ್ ಅ ಕಪಲ್. ನಮ್ಮ ಜೀವನನೇ ನಾವು ಕಾಂಟೆಂಟಾಗಿ ಹಾಕೋಂಗಿದ್ರೆ ತೊಂದರೆ ಇಲ್ಲ, ಹಾಕಿ, ಬಟ್ ಅದಕ್ಕೋಸ್ಕರ ಅಂತಲೇ ಎಲ್ಲ ಮಾಡಬೇಡಿ. ಐ ಜಸ್ಟ್ ಹೋಪ್ ದ್ಯಾಟ್ ದೇ ಹ್ಯಾವ್ ಪ್ರೈವೇಟ್ ಮೂಮೆಂಟ್ಸ್ ಅದರ್ ದೆನ್ ದಟ್ ಆಲ್ಸೋ, ಅಷ್ಟೇ. ಎವ್ರಿಥಿಂಗ್ ಶುಡ್ ನಾಟ್ ಬಿ ಸ್ಟೇಜ್ಡ್ ಅಂತ ನನಗನ್ಸುತ್ತೆ. ಸೊ ಯು ಬೀಯಿಂಗ್ ಎ ಕಂಟೆಂಟ್ ಕ್ರಿಯೇಟರ್ ಆ್ಯಸ್ ವೆಲ್, ಎಷ್ಟೊಂದ್ಸಲಿ ಬೌಂಡ್ರೀಸ್ ಹಾಕೋಬೇಕಾದ್ರೆ ಯಾವ ರೀತಿ ಯೋಚನೆ ಮಾಡ್ತೀನಿ ನಿನ್ನ ಬೌಂಡ್ರೀಸಲ್ಲಿ ಹಾಕೊಳ್ಳೋದಕ್ಕೆ? ಲೈಕ್ ಫಾರ್ ಎಕ್ಸಾಂಪಲ್, ನನ್ನ ಮಗಳ ಬಗ್ಗೆ ಆದಷ್ಟು ಕಮ್ಮಿ ನಾನು ಹಾಕೋದು. ಓ, ಆ್ಯಕ್ಚುಲಿ ಹೌದು, ಆಬಾ ಇಸ್ ನಾಟ್ ಮಚ್ ಸೀನ್. ಶಿ ಇಸ್ ನಾಟ್ ಸೀನ್ ಮಚ್, ವೆರಿ ರೇರ್ಲಿ. ಅದು ಐ ಡೋಂಟ್ ಅಂದರೆ ಅವಳಿಗೆ ಬೇಕೋ ಬೇಡವೋ, ಶಿ ಈಸ್ ಆಲ್ರೆಡಿ ಎಕ್ಸ್ಪೋಸ್ ಟು ದ ವರ್ಲ್ಡ್ ಬಿಕಾಸ್ ಶಿ ಈಸ್ ಮೈ ಡಾಟರ್, ಆಯಿತಾ? ಶಿ ಎಂಜಾಯ್ಸ್ ಇಟ್. ಅವಳಿಗೆ ಒಂದಷ್ಟು ಗ್ರೌಂಡ್ ರೂಲ್ಸ್ ನಾನು ಹೇಳಿದ್ದೀನಿ, ಅದನ್ನು ಫಾಲೋ ಮಾಡ್ತಾಳೆ ಅವಳು. ಮಗು ಬಗ್ಗೆ ಯಾಕೆ ಹಾಕಲ್ಲ ಅಂದರೆ, ಅವಳ ಬಗ್ಗೆ ನನಗೆ ಐ ಜಸ್ಟ್ ಡೋಂಟ್ ಫೀಲ್ ದಟ್ ಶಿ ನೀಡ್ಸ್ ಟು ಬಿ ದರ್. ಜನ ನನ್ನ ಬಗ್ಗೆ ನೋಡೋದಕ್ಕೆ ಇಷ್ಟಪಡ್ತಾರೆ, ನಾನು ಮಾಡೋ ಕೆಲಸ ನೋಡೋಕ್ಕೆ ಇಷ್ಟಪಡ್ತಾರೆ, ಸೊ ಅದನ್ನು ಹಾಕ್ತೀನಿ. ಇವಾಗ ನನ್ನ ಲೈಫ್ ಬಗ್ಗೆ ಹಾಕಬೇಕಾದ್ರೂ ಅಷ್ಟೇ, ನಾನು ಎಲ್ಲದನ್ನು ಹಾಕೋದಿಲ್ಲ ನಾನು. ತುಂಬ ವೆರಿ ದ ಒನ್ಸ್ ಐ ಫೀಲ್ ಜನರಿಗೆ ನೋಡೋಕ್ಕೆ ಇಷ್ಟಪಡ್ತಾರೆ ಇದನ್ನು ಅನ್ನೋದನ್ನ ಮಾತ್ರ ಹಾಕ್ತೀನಿ ನಾನು. ಲೈಕ್ ಐ ಅಬ್ಸರ್ವ್ ದಟ್ ನನ್ನ ಕಸಿನ್ಸ್ ಮದುವೆ ಎಲ್ಲ ಆದಾಗ ವೆನ್ ಐ ಯೂಸ್ ಟು ಪುಟ್ ದೋಸ್ ಸ್ಟೋರೀಸಲ್ಲಿ ಹಾಕ್ಬೇಕಾದ್ರೆ ತುಂಬ ಖುಷಿ ಪಡೋರು. ಲೈಕ್ ಒಂದ್ಸಲ ನಮ್ಮ ಮನೇಲಿ, ಅಮ್ಮನ ಮನೇಲಿ ಒಂದು ಪದ್ಧತಿ ಇದೆ, ಏನು ಅಂದರೆ ಗೌರಿ ಗಣೇಶ ಹಬ್ಬದ ಮುಂಚೆ ಅಮ್ಮನ ಮನೆ ಎಲ್ಲರೂ ಅಂದರೆ ನನ್ನ 3 ಜನ ಸೋದರ ಮಾವಂದರು, 2 ಚಿಕ್ಕಮ್ಮಂದರು, ಎಲ್ಲರೂ, ಆಮೇಲೆ ಅಮ್ಮ, ಎಲ್ಲರೂ ಒಟ್ಟಿಗೆ ಒಂದು ಕಡೆ ಸೇರಿ ಎಲ್ಲರೂ ಮನೆ ಎಲ್ಲ ಅಂದರೆ ದೊಡ್ಡ ತಲೆಗಳು, ಚಿಕ್ಕ ತಲೆಗಳು, ಕಿರಿ ತಲೆಗಳು ಎಲ್ಲ ಸೇರಿ ಅರ್ಶಿನ ಕುಂಕುಮ ಕೊಟ್ಕೋತೀವಿ ಎಲ್ಲರಿಗೂ. ಸೊ ಒಂದ್ಸಲ ಅದ್ರದ್ದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ದೇ ಜಸ್ಟ್ ಲವ್ಡ್ ಇಟ್. ಸೊ ಅಂಥದ್ದೆಲ್ಲ ಎನಿಥಿಂಗ್ ಇವಾಗ ನಾವು ಫಾಲೋ ಮಾಡೋ ಏನೋ ರಿಚುವಲ್ಸು ಏನಾದ್ರು ಈ ಥರದ್ದಿದ್ರೆ ಅಂಥದ್ದೆಲ್ಲ ನಾನು ಶೇರ್ ಮಾಡ್ತೀನಿ. ಹಾಗಂತ ಪಿನ್ ಟು ಪಿನ್ ನಾನು ಶೇರ್ ಮಾಡೋದಿಲ್ಲ. ಆ್ಯಂಡ್ ಐ ಥಿಂಕ್ ಸೊ ಈ ಥರ ಶೇರ್ ಮಾಡಿದಾಗ
ದಿ ಮೋರ್ ಆಫ್ ಯುವರ್ ಪ್ರೈವೇಟ್ ವರ್ಲ್ಡ್ ಅಂತ ತೋರಿಸಿದಾಗ ಜನಕ್ಕೆ ಅದಕ್ಕೆ ಜಾಸ್ತಿ ಖುಷಿ ಪಡುವಂಥದ್ದು. ಸೊ I'm showing them, I'm choosing to show them what I want to show them. ಲೈಕ್ ಐ ನೋ ನೀವು ಇದಕ್ಕೆ ರಿಲೇಟ್ ಆಗ್ತೀರಾ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಅದು ತೋರಿಸ್ತೀನಿ ಹಾಗೆ ಆ ಥರದ್ದು. ಓವರ್ ಆಲ್ ಇದನ್ನ ತಗೊಂಡಾಗ ನಾನು ಯಾಕೆ ಇದನ್ನ ಕೇಳಿ, ಅಫ್ಕೋರ್ಸ್ ದಿಸ್ ಇಸ್ ನಾಟ್ ಎ ಲೈಫ್ ಟೀಚಿಂಗ್ ಪಾಡ್ಕಾಸ್ಟ್ ಆಗ್ತಿಲ್ಲ ಇದು. ದಿಸ್ ಇಸ್ ನಾಟ್ ಮೆಂಟ್ ಬೇಸಿಕಲಿ ಪಾಡ್ಕಾಸ್ಟ್ಗೆ ಇದಕ್ಕೆ ಯಾವುದಕ್ಕೂ ಹೆಡ್ ಅಂಡ್ ಟೈಲ್ ಇಲ್ಲ. ಎಸ್ಪೆಷಲಿ ನಾನು ಇವಳ ಜೊತೆ ಏನು ತಲೆಯಲ್ಲಿ ಏನೂ ಇಲ್ಲ, ತಲೆಯಲ್ಲಿ ಬಂದಿರೋದು. ಸೊ ಅದಕ್ಕೆ ಇವರೇನು ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಒಬ್ರು ಲೈಫ್ ಕೌನ್ಸಿಲರ್ ನ ಕೂರಿಸ್ಬಿಟ್ಟು ಮ್ಯಾರೇಜ್ ರಿಲೇಟೆಡ್ ಸಂಬಂಧ ಪ್ರಾಬ್ಲಮ್ಸ್ಗಳನ್ನ ರಿಲೇಶನ್ಶಿಪ್ ಪರ್ಸೆಂಟೇಜ್ ಮಾತಾಡ್ತಿದ್ದಾರೆ ಇವರು ಅಂತ. ಓಕೆ, ಸೊ ಆ ಥರ ಅಂತಲ್ಲ, ಇದು ಏನಂದ್ರೆ ಫ್ರೆಂಡ್ಲಿ ಅಡ್ವೈಸ್ ತಗೊಳ್ತಾ ಇರೋದು ಮದುವೆ ಆಗೋದಕ್ಕಿಂತ ಮುಂಚೆ. ಸೊ ಈ ತರ ಒಂದು ಅಡ್ವೈಸ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ. ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ಹಾ, ಬಟ್ ಇಷ್ಟು ತಗೊಂಡಾಗ 25 ವರ್ಷದ ಇದರಲ್ಲಿ ತಗೊಂಡಾಗ ನಿನಗೆ ಈ ಮದುವೆ ಮುಂಚೆ ಇದ್ದಂಥ ಕೆರಿಯರ್ಗೂ ಮದುವೆ ಆದ್ಮೇಲೆ ಆಗಿರೋಂಥ ಕೆರಿಯರ್ಗೆ ಏನಾದ್ರು ಶಿಫ್ಟ್ ಇತ್ತು ಅಥವಾ ಇಟ್ ರಿಮೈನ್ ದ ಸೇಮ್? ನೋ, ಇಟ್ ಬ್ಲೂ ಅಪ್. It blew up, huh? It blew up. Wow, it's very I know. unusual, huh? Very unusual. See, ನಾನು ಟೆಕ್ನಿಕಲಿ ಆ್ಯಕ್ಟ್ ಅಂತ ಮಾಡೋಕ್ಕೆ ಶುರು ಮಾಡಿದ್ದು ನನ್ನ ಸೆಕೆಂಡ್ PUC ಇದ್ದಾಗ. ಅವಾಗ DDನಲ್ಲೆಲ್ಲ 13 ಎಪಿಸೋಡ್ದು ಸೀರೀಸ್ ಬರೋದು. ಓ, ಆಗಲೇ ವೆಬ್ ಸೀರೀಸ್. ಹಾ, ಎಕ್ಸಾಕ್ಟ್ಲಿ. ಇವಾಗ ವೆಬ್ ಸೀರೀಸ್ ಅಂತಾರೆ, ಅವಾಗ DD9 ಮಾಡ್ತಿದ್ವಮ್ಮ ನಾವು ವೆಬ್ ಸೀರೀಸು. ಚಂದನಲ್ಲಿ ಮಾಡ್ತಾ ಇದ್ವಿ ನಾವು. ಸೊ ಆ 13 ಎಪಿಸೋಡ್ಸಲ್ಲಿ ನಾನು ಅವಾಗೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಸೆಕೆಂಡ್ PUCಯಿಂದ ಶುರು ಮಾಡಿದೆ. ಸೊ ಸ್ಲೋವಾಗಿ ಮಾಡ್ಕೊಂಡು ಬರ್ತಾ ಇದ್ದೆ. ನಮ್ಮ ಅಮ್ಮಂದು ಏನಿತ್ತು ಅಂದರೆ, ನೀನು ಡಿಗ್ರಿ ಕಂಪ್ಲೀಟ್ ಮಾಡಬೇಕು, ಅದಾದ್ಮೇಲಿಂದ ಅಂದರೆ ಆ್ಯಕ್ಟಿಂಗಲ್ಲಿ ವರ್ಕೌಟ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ರಿಸೆಪ್ಷನಿಸ್ಟ್ ಜಾಬ್ ಸಿಗುತ್ತೆ ನಿನಗೆ, ಸೊ ಡೂ ದ ಡಿಗ್ರಿ ಅಂತ. ಐ ವಾಸ್ ಲೈಕ್, ಪ್ಲೀಸ್, ಐ ಆಮ್ ಗೋಣ ಕ್ರ್ಯಾಕ್ ಇನ್ ದಿಸ್ ಫೀಲ್ಡ್ ಅಂತ ನಂದು ಧೋರಣೆ. Anyway, but anyway you did anyway. But back then this was not a career that you would choose, alva. So my mom and dad were very scared. ಇದೇನು ಹುಡುಗಿ ನೋಡೋಕೆ ಚೆನ್ನಾಗಿಲ್ಲ, ತೆಳ್ಳಗಿಲ್ಲ, ಬೆಳ್ಳಗಿಲ್ಲ, ಆ್ಯಕ್ಟ್ ಮಾಡ್ತೀನಿ ಅಂತೇಳಿ ಇದ್ರಲ್ಲಿ ಫೇಮಸ್ ಆಗ್ತೀನಿ ಅಂತ. ಸಿ, ಪಾಪ ಅವ್ರ ಸ್ಟ್ಯಾಂಡ್ ಪಾಯಿಂಟಿಂದ ನನಗೆ ಅರ್ಥ ಆಗುತ್ತೆ ವೈ ದೇ ವರ್ ಸ್ಕೇರ್ಡ್ ಫಾರ್ ಮೀ ಅಂತ. ಲೆಟ್ಸ್ ಬಿ ಆನೆಸ್ಟ್, ಈ ಫೀಲ್ಡಿಗೆ ಬರೋ ಹುಡುಗಿರ್ ಥರ ನಾನು ಇರಲಿಲ್ಲ, ಇವಾಗಲೂ ಇಲ್ಲ, ಅದು ಬೇರೆ ವಿಷಯ. ನೀನು ಅದನ್ನು ಹೇಳ್ತಿದ್ರೆ ನಾನು ಹೇಳ್ತಿರೋದು ಈಗ ಸೆಲ್ಫ್ ಬಾಡಿ ಶೇಮಿಂಗ್ ಮಾಡ್ಕೊತಾ ಇದ್ದೀನಿ ಅನ್ನೋ ಥರ ಅನ್ಸಲ್ವಾ? ಇದು ಬಾಡಿ ಶೇಮಿಂಗ್, ಇದು ರಿಯಾಲಿಟಿ ಚೆಕ್ ಮಚ್ಚ, ಇದು ರಿಯಾಲಿಟಿ ಚೆಕ್ ಇದು. ಇವಾಗ ಅಮೇಜಿಂಗ್, ಯು ಆರ್ ದ ಶಾಲ್ಸ್. ಜಸ್ಟ್ ಇಮ್ಯಾಜಿನ್, ಇವಾಗ ಯಾರೋ ಒಬ್ರು ಆ್ಯಕ್ಟಿಂಗಿಗೆ ಬರ್ತಿದ್ದಾರೆ ಅಂದರೆ ತಲೆಯಲ್ಲಿ ನಿಮ್ಗೆ ಏನು ಅನ್ಸುತ್ತೆ? ಓ, ತೆಳ್ಳಗಿರ್ತಾಳೆ, ಓ ಬೆಳ್ಳಗಿರ್ತಾಳೆ, ನೋಡೋಕೆ ತುಂಬ ಮುದ್ದಾಗಿರ್ತಾಳೆ, ತುಂಬ ಫೆಮಿನೈನ್ ಇದೆ ಫಿಗರ್. ಸಿ, ಐ ಪ್ರೂವ್ಡ್ ಮೈ ಪಾಯಿಂಟ್. ನಾನು ಫಿಗರ್ ಆಗಿರಲಿಲ್ಲ ಬ್ಯಾಕ್ ದೆನ್. ನೋ, ಐ ಆಮ್ ನಾಟ್ ಅ ಫಿಗರ್. ಓಕೆ, ಸೊ ಜನರಲಿ ಪೀಪಲ್ ವಿಲ್ ಲೈಕ್, ಹೆಂಗೆ ಹೇಳೋದು ಈ ಹುಡುಗಿಗೆ, ನೀನು ಇದಕ್ಕೆ ಫಿಟ್ ಆಗಲ್ಲಮ್ಮ ಗುರು, ಹೆಂಗೆ ಹೇಳೋದು ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಬಟ್ ಐ ವಾಸ್ ಲೈಕ್, I'm going to do it. I don't know how I'm going to do it ಅಂತ ನಾನು. Anyway, so coming back to the question, so ಅಲ್ಲಿಂದ ಶುರು ಮಾಡೋದನ್ನ ಹಾಗೆ ಡಿಗ್ರಿನಲ್ಲೂ ಕಂಟಿನ್ಯೂ ಆಯ್ತಾ. ಡಿಗ್ರಿ ಮುಗಿದ ತಕ್ಷಣನೇ ನನಗೆ ಮೈ ಫಸ್ಟ್ ಮೆಗಾ ಸೀರಿಯಲ್ ಎಕ್ಸಾಮ್ಸ್ ಮುಗಿದು 1-2 ತಿಂಗಳಲ್ಲೇ ಸಿಗ್ಬಿಟ್ಟು ಜನನಿ ಮಾಡ್ತಿದ್ದೆ. ಜನನಿ ಮಾಡಿದೆ. ಭಾರತೀಯ ಮಂಜುತಾ. ಹಾ, ಭಾರತೀಯ 3 ಗಂಟೆ ಎಕ್ಸಾಕ್ಟ್ಲಿ. ಭಾರತೀಯಮ್ಮ ಅವ್ರದ್ದು ಮೇನ್ ಟ್ರ್ಯಾಕ್ ಇತ್ತು, ನಮ್ಮದು ಗಿರ್ಜಾ ಲೋಕೇಶ್ ಅವ್ರ ಟ್ರ್ಯಾಕಲ್ಲಿ ಅವ್ರ ಮಗಳು ನಾನು, ನಮ್ಮದು ಹಳ್ಳಿ ಟ್ರ್ಯಾಕ್ ಶುರುವಾಯಿತು. ಸೊ ನಾನು ಮೈ ಫಸ್ಟ್ ರೋಲ್ ಓನ್ಲಿ ಐ ವಾಸ್ ಅ ಮ್ಯಾರಿಡ್ ವುಮೆನ್. ನಮ್ಮಮ್ಮ ಒಪ್ಕೋತಿದ್ದೆ, ಇಂಥದ್ದು ಒಪ್ಕೋತಿದ್ಯಲ್ಲ ನೀನು. ಐ ಸೆಡ್, ಹೌ ಓಲ್ಡ್ ವರ್ ಯು? ಐ ವಾಸ್ ವಾಟ್, ಯು ಜಸ್ಟ್ ಔಟ್ ಆಫ್ ಡಿಗ್ರಿ ಅಂದರೆ 2021. ಐ ಅಗ್ರೀಡ್. ನನ್ನ ಗಂಡ ಅದರಲ್ಲಿ ಕೃಷ್ಣಮೂರ್ತಿ ಕೌತಾರು, ಇವ್ರ ಥಿಯೇಟರ್ ಡೈರೆಕ್ಟರ್, ಕುಡ್ಕ. ಅದು ಇದು ಮಾತ್ರ ಅಂದ್ರೆ ಆ ಸೀರಿಯಲ್ ನೆನಪಿದೆ, ಬಟ್ ಅದರೊಳಗಡೆ ಇಟ್ ವಾಸ್ ವೆರಿ ಲೋ. ಸೊ ಅದ್ ಮಾಡದ್ನ, ಅದಾದ ತಕ್ಷಣನೇ ಅದೇ ಚಾನೆಲ್ ಅವ್ರದ್ದು ಚದುರಂಗ ಅಂತ ಕೊಟ್ರು ನನಗೆ. ದಿಸ್ ವಾಸ್ ಇನ್ ಉದಯ. ಸಂಜೆ 5 ಹಾ, 5 ಜನ ಹುಡುಗಿರ್ದು ಕತೆ ಚದುರಂಗ, 5 ಜನ. ಸೊ ಅದು ಮಾಡ್ತಾ ಇದ್ದೆ. ಓಕೆ, ಸೈಮಲ್ಟೇನಿಯಸ್ಲಿ ಚದುರಂಗ ಮಾಡ್ಬೇಕಾದ್ರೆ ನನ್ನ ಎಂಗೇಜ್ಮೆಂಟು ಆಯಿತು. ಆ್ಯಂಡ್ ದೆನ್ ಐ ಗಾಟ್ ಮ್ಯಾರಿಡ್. ಇನ್ 2000 ಐ ಗಾಟ್ ಮ್ಯಾರಿಡ್. ಐ ವಾಸ್ ಆ್ಯಕ್ಟಿಂಗ್ ಇನ್ 3 ಸೀರಿಯಲ್ಸ್ ಅವಾಗ. ಒಂದು ಚದುರಂಗ, ಇನ್ನೊಂದು ಸರಿಗಮ ವಿಜಯ್ ಅವ್ರದ್ದು ಸಮಾಗಮ ಅಂತ ಆ್ಯಕ್ಟ್ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಐ ಡೋಂಟ್ ರಿಕಾಲ್. ಸೊ ಅದಾಯ್ತಾ. 2000 ಐ ವಾಸ್ ಆ್ಯಕ್ಟಿಂಗ್ ಇನ್ ದ್ಯಾಟ್. 2001 ಐ ಗಾಟ್ ಪಾಪ ಪಾಂಡು. ಈ 2001 ಪಾಪ ಪಾಂಡು ಆಗೋದಕ್ಕಿಂತ ಮುಂಚೆ ದೋ 3 ಸೀರಿಯಲ್ ಮಾಡ್ತಿದ್ರು, ಬಟ್ ಯು ನೆವರ್ ರೋಸ್ ಟು ಫೇಮ್ ಅನ್ಸುತ್ತಲ್ಲ? ನೋ, ಅರ್ಧ ಸತ್ಯ. ಇವಾಗ ನಾಪ್ಕೊಂಬಂತ ಅರ್ಧ ಸತ್ಯ. ಅದ್ರಲ್ಲೂ ಐ ವಾಸ್ ಅ ಬ್ಯಾಟರ್ಡ್ ವೈಫ್, ಟ್ರಾಮಟೈಸ್ಡ್ ವೈಫ್ ಆಫ್ ರಮೇಶ್ ಪಂಡಿತ್ ನಾನು. ಎನಿವೆ, ಬಟ್ ಯು ನೆವರ್ ರೋಸ್ ಟು ಫೇಮ್. ರೋಸ್ ಟು ಫೇಮ್ ಅಂದರೆ ಐ ವಾಸ್ ಡೂಯಿಂಗ್ ಆಲ್ ದೀಸ್
ವೆರಿ ಸೋಬರ್ ಅಳೋ ಓಹೋ. ಆ ಥರದ್ದು ಕ್ಯಾರೆಕ್ಟರ್ಸ್ ಮಾಡ್ತಿದ್ದೆ ನಾನು. ಹ್ಮ್. ಇಟ್ ವಾಸ್ ನಾಟ್ ದಿಸ್ ಕ್ಯಾರೆಕ್ಟರ್, ಇಟ್ ವಾಸ್ ಆಲ್ ದಟ್ ಸಬ್ಮಿಸಿವ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೆ. ಇಮ್ಯಾಜಿನ್ ಅದನ್ನ ಹಂಗೆ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ನೋಬಡಿ ಅಂದ್ರೆ ಯಾರಿಗೂ ಕೂಡ ಈ ಶಾಲಿನಿ ಅಂತ ಇಲ್ಲ ಗೊತ್ತಿಲ್ಲ. ಇಲ್ಲ, ನಾನು ಅಂದರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಮಯೂರ. ಓ ಹೌದಾ. ನನಗೆ ನೀನು ಅದೇ ಥರ ರೋಲ್ಸ್ ಮಾಡ್ತಿದ್ರೆ ರಿಯಲ್ ಲೈಫಲ್ಲಿ ನಾನು ಹಿಂಗಿದ್ದೀನಿ, ಬಟ್ ಇದನ್ನ ಸ್ಕ್ರೀನ್ಗೂ ನಾನು ಟ್ರಾನ್ಸ್ಲೇಟ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ನೋ ಬಟ್ ಇನ್ ರಿಯಲ್ ಲೈಫ್ ಆಲ್ಸೋ ಶಾಲ್ಸ್ ಯು ಆರ್ ಲವ್ಡ್ ಆಕ್ಚುಲಿ. ಯಾ ಐ ಆಮ್. ಯು ಆರ್ ಅಂದ್ರೆ ಥ್ಯಾಂಕ್ಸ್ ಫಾರ್ ಅಕ್ನಾಲೇಜಿಂಗ್ ಇಟ್. ಐ ಮೀನ್ ಇನ್ನ ಕಾಂಪ್ಲಿಮೆಂಟ್ ಮಾಡ್ತಾ I ಇದ್ದೀನಿ know. ಅಂದ್ರೆ ಯು ಆರ್ ಲೈಕ್ dude I Yeah. have a strong opinion. Yeah. ಇದೆ ಗುರು ಅದಕ್ಕೆ Yeah. #NAAN. Yeah. So 2001 ಅಲ್ಲಿ when Chandru gave me this comedy serial offer, I had ತಲೆ ಕೆಟ್ಟಿದ್ದೆ ನಿಮ್ಗೆ ಅಂತಿದ್ದೆ ಚಂದ್ರು ನಾನು. ಏನು ಹಂಗೆ ಮಾತಾಡ್ತೇವೆ ಕಾಮಿಡಿ ಅಂತ ಅದೆಲ್ಲ ಆಗಲ್ಲ ನನಗೆ. ನೀನು ಬಾ ನಾನು ಮಾಡಿಸ್ತೀನಿ. ಶ್ಯೂರ್ಲಿ ಆನ್ ಹಿಸ್ ಕಾನ್ಫಿಡೆನ್ಸ್ ಐ ಟುಕ್ ಅ ಪಾಪ ಪಾಂಡು. ಆ್ಯಂಡ್ ಐಡಿಯಾನೇ ಇರಲಿಲ್ಲ ಮಯೂರ ಅದಿಷ್ಟು ಬ್ಲೋ ಅಪ್ ಆಗುತ್ತೆ ಲೈಫಲ್ಲಿ ಅಂತ. ಸೊ ಪಾಪ ಪಾಂಡು ಹ್ಯಾಪನ್ 1 year ಆಫ್ಟರ್ ಮೈ ಮ್ಯಾರೇಜ್. ಇಮ್ಯಾಜಿನ್ ದ್ಯಾಟ್. ಒಂದು ವರ್ಷ ಮದುವೆ ಆದಮೇಲೆ. ಹಾಂ. ಸೊ 2000 I got married, 2000 June. 2001 June Pandu started. And where did you meet Anil? I met him in Aptech. ಓ ಕಂಪ್ನಿ ಕೆಲಸ ಮಾಡ್ತಿದ್ದ. ಕಂಪ್ಯೂಟರ್ ಕಲಿಯೋಕ್ಕೆ ಅಂತ ಹೋಗ್ತಾ ಇದ್ದೆ. ಆಪ್ಟೆಕ್ ಇಲ್ಲಿ ಹನುಮಂತ ನಗರ 3rd block ಜಯನಗರ್. ಓಕೆ ಅವಾಗೆಲ್ಲ ಒಂದು ಈ ತರ ಬೇರೆ NIIT Aptech correct, ಕಂಪ್ಯೂಟರ್ ಕಲಿಯೋಕೆ ಹೋಗ್ತಾ ಇದ್ವಿ ನಾವಲ್ಲಿ. And what was Anil doing there actually? He was also learning computers. He was my senior. ಅವ್ರ ಕಂಪ್ಯೂಟರ್ ಕಲಿಯೋದನ್ನ ಬಿಟ್ಟು ಬೇರೆ ಏನೋ ಕಲ್ತಿರೋ. ಮಜಾ ಏನು ಗೊತ್ತಾ, ಆಪ್ಟೆಕ್ದು ಟ್ಯಾಗ್ ಲೈನ್ ಇದ್ದಿದ್ದು ವಿ ಚೇಂಜ್ ಲೈವ್ಸ್ ಅಂತ. So literally changed the lives. So many lives got changed there, ಗೊತ್ತಾ. Oh my god, it was very funny. So that's how I met him. And ಅದಾದ್ಮೇಲೆ it has been a steady rise or a steady low. Steady rise, steady low. ಮೊನ್ನೆ ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ನನ್ನ ಲೈಫ್ನ ನೀನು ಇಫ್ ಯು ಸಿ ಇಟ್ ಕೆರಿಯರ್ ವೈಸ್ ಆರ್ ಸೊಸೈಟಲ್ ಸಕ್ಸಸ್ ವೈಸ್ ನೀನು ನೋಡೋಕೆ ಹೋದರೆ ನನ್ನ ಲೈಫ್ ಹಿಂಗೆ ಹಾರ್ಟ್ ಬೀಟ್ ಥರ ಇದೆ ಅಂತ. ಲಿಟ್ರಲಿ ವೇವ್. ಲಿಟ್ರಲಿ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಇದೆ. ಸೊ ನನಗೆ ಈ 7.5 ಎಲ್ಲ ಇಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್ ಇನ್ ಮೈ ಲೈಫ್ ಅಟ್ ಆಲ್. ಇಲ್ಲ ಇರುತ್ತೆ. ಅಲ್ಲ ಇರುತ್ತೆ, ಬಟ್ ಯಶ್ 7.5 ಏನಾಗುತ್ತೆ ಅಂದ್ರೆ ವೇವ್ ಇರುತ್ತೆ, ಬಟ್ ಆ ವೇವ್ ವಿಲ್ ಬಿ ಟೂ ಡೀಪ್ ಇರುತ್ತೆ. ಹಿಂಗಿರುತ್ತೆ, ಹೀಗೂ ಇರುತ್ತೆ. ಸೊ ನನ್ಗೆ ಯಾವತ್ತೂ ಗೊತ್ತೇ ಆಗಿಲ್ಲ ನನ್ಗೆ ಯಾವಾಗ 7.5 ಬಂತು. ಒಳ್ಳೇದು ಗೊತ್ತಾಗ್ದರೆ ತುಂಬಾ ಒಳ್ಳೇದು ಅಲ್ವಾ. ಸೊ ಅದು ಗೊತ್ತಿಲ್ಲದಾಗ ಏನು ಗೊತ್ತಾ, ಯು ವಿಲ್ ಶಟ್ ಯುವರ್ ಮೌತ್ ಅಂಡ್ ಡೂ ಯುವರ್ ಜಾಬ್. ನೋ ಬಟ್ ಗೊತ್ತಾದ್ರೂ ಇನ್ನೊಂದು ರೀತಿಲಿ ಒಳ್ಳೇದು. ಪ್ರಾಯಶಃ ನನಗೆ ಈಗ ಪರ್ಫೆಕ್ಟ್ 7.5 ನಡೀತಾ ಇದೆ. ಇನ್ನೊಂದು ಲಾಸ್ಟ್ 1.5 year ಐ ವಿಲ್ ಬಿ ಡನ್. ವೆಲ್ಕಮ್ ಟು ದ ಜಂಗಲ್. ನಾವು ಆಯ್ತಾ. ಸೊ ಲಾಸ್ಟ್ 3 ವರ್ಷದಲ್ಲಿ ಏನೇನೆಲ್ಲ ಒಡಿಸ್ಕೋಬೇಕೋ ಎಷ್ಟೊಂದೆಲ್ಲ ಒಡಿಸ್ಕೊಂಡಿದ್ದೀರಿ ಅಂತಲೂ ಗೊತ್ತಿದೆ. ಬಟ್ ಒನ್ ಪಾಯಿಂಟ್ ಏನು ಅನಿಸ್ತಂದ್ರೆ, ಸಿನ್ಸ್ ಐ ವಾಸ್ ಅವೇರ್ ಆಫ್ ವಾಟ್ ನಾಟ್ ಟು ಡೂ. ಮೇಕ್ ಸೆನ್ಸ್. ಯಾ. ಸೊ ಯು ಶುಡ್ ಬಿ ಆಲ್ವೇಸ್ ಅವೇರ್ ಆಫ್ ವಾಟ್ ನಾಟ್ ಟು ಡೂ. ಅಂದರೆ ಆ ಒಂದು ತಿಳುವಳಿಕೆ ನನಗೇನು ಮಾಡಬಾರ್ದು ಅಂತ ಗೊತ್ತಿತ್ತು ಅಂದರೆ ಆಟೋಮೆಟಿಕ್ಲಿ ಏನು ಮಾಡಬೇಕು ಅಂತ ಬಂದ್ಬಿಡುತ್ತೆ ಅದು. ಸೊ ಅದಕ್ಕೆ ಓಕೆ ಇಂಥದ್ದನ್ನು ನಾನು ಮಾಡೋಕ್ಕೆ ಹೋಗಲ್ಲ, ಇಂಥದ್ದು ಮಾಡೋಕ್ಕೆ ಹೋಗಲ್ಲ. ಸೊ ಎಲ್ಲೆಲ್ಲಿ ಜಿಪ್ ಹಾಕೋಬೇಕು ಜಿಪ್ ಹಾಕು, ಅದನ್ನು ತುಂಬ ಚೆನ್ನಾಗಿ ಕಲಿತೆ. ಸಿ ಎವ್ರಿ ಇಯರ್ನು ಐ ನೋ ವಾಟ್ ಐ ಹ್ಯಾವ್ ಲರ್ನ್ಡ್ ಔಟ್ ಆಫ್ ಲೈಫ್. ನೀನು ನನ್ನ ಕೇಳಿದ್ರೆ ನಾನು ಸ್ವಲ್ಪ ಕೂತು ಯೋಚನೆ ಮಾಡಿದ್ರೆ ಐ ಕ್ಯಾನ್ ಟ್ರ್ಯಾಕ್ ಮೈ ಲೈಫ್. ಯಾವ್ಯಾವ ವರ್ಷ ಏನೇನು ಕಲ್ತಿದ್ದೀನಿ, ವಾಟ್ ಐ ಹ್ಯಾವ್ ಲರ್ನ್ಡ್, ವಾಟ್ ಐ ಹ್ಯಾವ್ ಅನ್ಲರ್ನ್ಡ್, ವಾಟ್ ಐ ಹ್ಯಾವ್ ರೀಲರ್ನ್ಡ್, ಅದು ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ. ಆ್ಯಂಡ್ ಐ ಡೋಂಟ್ ಮೇಕ್ ದ ಸೇಮ್ ಮಿಸ್ಟೇಕ್ಸ್ ಅಗೇನ್. ಐ ಆಮ್ ವೆರಿ ಗುಡ್ ಇನ್ ದಟ್. ಲೈಕ್ ದಟ್. 2001 ಪಾಪ ಪಾಂಡು ಅಲ್ಲಿಂದ 2001 ಮಾಡಿದೆ. 2006 ಫೆಬ್ರವರಿವರೆಗೂ ಪಾಂಡು ಆಯಿತು. ಸೊ 5 ವರ್ಷದಲ್ಲಿ ಆ್ಯಕ್ಚುಲಿ ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ಮೆನಿ ಎ ಟೈಮ್ಸ್. ನಾವು ಆಫ್ ಕ್ಯಾಮ್ರಾದಲ್ಲಿ ಮಾತಾಡಿದ್ದೀವಿ. 5 ವರ್ಷದಲ್ಲಿ ನಿನ್ನ ಒಂದು ಫೇಮ್ ಆ ಮಟ್ಟಕ್ಕೆ ಹೋಗಿದೆ ಅಂತ ನಿಮಗೆ ಅರಿವು ಇರಲಿಲ್ಲ. ಸಿ ಅವಾಗ ಸೋಷಿಯಲ್ ಮೀಡಿಯಾ ಇಲ್ಲ, ಬಟ್ ದಾರಿಲಿ ಹೋದ್ರೆ ರೆಕಗ್ನೈಸ್ ಮಾಡ್ತಿರ್ಲಿಲ್ಲ. ಅಪ್ಪ ದಾರಿಲಿ ಹೋಗಕ್ಕೆ ನಮ್ಗೆ ಟೈಮ್ ಇರ್ತಿರ್ಲಿಲ್ಲ. 26 ದಿನ ಶೂಟಿಂಗ್ ಮಾಡ್ತಾ ಇದ್ವಿ ನಾವು 30 ದಿವಸದಲ್ಲಿ. ಎಸ್. ಸೊ ದಟ್ ಶೆಡ್ಯೂಲ್ ವಾಸ್ ಲೈಕ್ ದಿಸ್: ಮಂಡೇ ಟು ಸ್ಯಾಟರ್ಡೇ ಶೂಟಿಂಗು. ಸ್ಯಾಟರ್ಡೇ ಐ ವಾಸ್ ದ ಲಕ್ಕಿ ಪರ್ಸನ್. ಯಾಕಂದರೆ ಹಾಫ್ ಡೇ ಮನೇಲಿ ಶೂಟಿಂಗ್ ಆದಮೇಲೆ ಇನ್ನು ಹಾಫ್ ಡೇಗೆ ಅವರು ಆಫೀಸಿಗೆ ಶಿಫ್ಟ್ ಆಗೋರು. ಸೊ ನಾವು 1.5 ದಿನ ರಜಾ. ಏನು ಖುಷಿ ನನ್ನ ಜೀವನದಲ್ಲಿ. ಏನು ಮಾಡ್ತಿದ್ದೆ ಮನೇಲಿ? ಸುಮ್ಮನೆ ಇರ್ತಿದ್ದೆ ಅಷ್ಟೇ. ಐ ವುಡ್ ಬಿ ಸೋ ಎಕ್ಸಾಸ್ಟೆಡ್. ಮನೆ ರೀಸೆಟ್ ಮಾಡು, ಚಿಲ್ ಮಾಡು, ಅಮ್ಮನ ಮನೆಗೆ ಹೋಗು, ಅತ್ತೆ ಮನೆಗೆ ಹೋಗು, ಇಷ್ಟೇ ಮಾಡ್ತಾ ಇದ್ದಿದ್ದು. ಅದಕ್ಕಿಂತ ಬೇರೆ ಇನ್ನೇನು ಮಾಡ್ತಿರಲಿಲ್ಲ ಅದರಲ್ಲಿ. ಸೊ ಇಫ್ ಇಟ್ ವಾಸ್ ಲೈಕ್ ದ್ಯಾಟ್, ಪ್ರತಿ ತಿಂಗಳು 3 ರಿಂದ 4 ದಿನ ಶೆಡ್ಯೂಲ್ ಬ್ರೇಕ್ ಮಾಡೋರು. ಲೈಕ್ ಕಂಪ್ಲೀಟ್ 4 days ರೆಸ್ಟ್ ನಮ್ಗೆ ಸಿಗೋದು. ಸೊ ಅದರಲ್ಲಿ 1 day ವುಡ್ ಬಿ ಮೈ ಡೇ ವೇರ್ ಐ ವುಡ್ ಪ್ಯಾಂಪರ್ ಮೈ ಸೆಲ್ಫ್. ಆಲ್ ದೋಸ್ 5 years
ಒನ್ ಹೋಲ್ ಡೇ ಐ ವುಡ್ ಬಿ ಇನ್ ದ ಸಲೂನ್. ಬೆಳಗ್ಗೆ 9:30 ಹೋದ ಅಂದರೆ ನಾನು ಮನೆಗೆ ಬರ್ತಿದ್ದೆ 3:30. ಈ ಎಲ್ಲ ಅಡಿಯಿಂದ ಮುಡಿಯೋರ್ಗೂ ಪ್ಯಾಂಪರ್ ಮಾಡಿಸ್ಕೊಂಡು ಬರ್ತಾ ಇದ್ದೆ. ದ್ಯಾಟ್ ವಾಸ್ ಮೈ ವೇ ಆಫ್ ರಿಲ್ಯಾಕ್ಸಿಂಗ್, ಡಿಟಾಕ್ಸಿಂಗ್ ಥರ. ಇನ್ನು ಮಿಕ್ಕಿದ 3 ದಿನದಲ್ಲಿ ಏನೋ ಆಗಿರೋದು, ಮನೆ ಸೆಟಪ್ ಯಾವುದೋ ಫಂಕ್ಷನ್ ಸಮಥಿಂಗ್ ವುಡ್ ಬಿ ದರ್ ಆ ಥರ. ಸೊ ನಮಗೆ ಗೊತ್ತೇ ಇರಲಿಲ್ಲ ನಾವು ಅಷ್ಟು ಫೇಮಸ್ಸು ಅನ್ನೋದು. ಒಂದ್ಸಲ ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ಗೌರಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದಕ್ಕೆ ಅಂತ ಬಸವನಗುಡಿಗೆ ಹೋದ್ವಿ, ನಾನು, ಅಮ್ಮ, ಅನಿಲ್. ದಿಸ್ ಇಸ್ ಆಫ್ಟರ್ ಪಾಂಡು ಐ ಆಮ್ ಸೇಯಿಂಗ್. 5 ವರ್ಷ ಆದಮೇಲೆ. ಪಾಂಡು ಮುಗಿದ ಮೇಲೇನೋ ಸಮಥಿಂಗ್, ಆರ್ ಜಸ್ಟ್ 6 months ಬಿಫೋರ್ ಪಾಂಡು ವಾಸ್ ಸಪೋಸ್ ಟು ಫಿನಿಶ್. ಹೋಗಿದ್ದೀವಿ, ಹೋಗಿ ಇಳಿದ್ವಿ ಅಷ್ಟೇ. ಲಾಕು ನನ್ನಲ್ಲಿ. ಟ್ರಾಫಿಕ್ ಪೊಲೀಸಿಂದ ಹಿಡಿದು ಎಲ್ಲ ಬಂದುಬಿಟ್ರು ನನ್ನ ಮಾತಾಡ್ಸೋಕ್ಕೆ. ಐ ಆಮ್ ಸೀಯಿಂಗ್ ಇನ್ ದ ಕಾರ್ನರ್ ದೂರದಲ್ಲಿ ನಮ್ಮಮ್ಮ ಅನಿಲ್ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ನನಗೋಸ್ಕರ. ವಿಳೆದಳೆ ಮಾರೋಳು ಆಟೋಗ್ರಾಫ್ ತಗೋತಾ ಇದ್ದಾಳೆ. ನಿಮಗೆ ಮೊಬೈಲ್ ಫೋಟೋ ತಗೊಳ್ಳೋ ಇರಲಿಲ್ವಲ್ಲ. ಸೊ ಪೇಷಂಟ್ಲಿ ದೇ ಬೋತ್ ಸ್ಟುಡ್ ದೇರ್ ಆ್ಯಂಡ್ ವೆಯ್ಟೆಡ್ ಫಾರ್ ಮೀ. ಆಫ್ಟರ್ ಎವ್ರಿಥಿಂಗ್ ಫಿನಿಶ್ಡ್ ಆ್ಯಂಡ್ ದೆನ್ ಐ ಹ್ಯಾಡ್ ಟು ಸೇ, ಇಲ್ಲ ನಾನು ಹೋಗಬೇಕು, ಗೌರಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ಮೇಲೆ ಸೀದಾ ಅನಿಲ್ಲು, ನೀನು ದಯವಿಟ್ಟು ಕಾರಲ್ಲಿ ಕೂತ್ಕೊಮ್ಮ ಅಂದ. ಕೂತ್ಕೊಂಡು ಸೀದಾ ಕರ್ಕೊಂಡೋಗಿ ಮನೆಗೆ ಬಿಟ್ಟ. ನಾವು ಮಾಡ್ಕೊಂಬರ್ತೀವಿ ಶಾಪಿಂಗು, ನೀನು ದಯವಿಟ್ಟು ಬರಬೇಡ ನಮ್ಮ ಜೊತೆ ಅಂತ. ಇಟ್ ವಾಸ್ ಲೈಕ್ ದ್ಯಾಟ್. ಲೈಕ್ ಇವತ್ತಿಗೂ ಮೊನ್ನೆ ಆಯಿತಾ, ಫೋರಮಲ್ಲಿ ಕೂತ್ಕೊಂಡಿದ್ದೆ ನಾನು, ಮಾಲಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಯಾರೋ ವಯಸ್ಸಾದವರು, ಶಿ ಡೈರೆಕ್ಟ್ಲಿ ಕೇಮ್ ಟು ಮೀ, ಏನಮ್ಮ ಚೆನ್ನಾಗಿದ್ಯಾ ಮಗು ಅಂದ್ಬಿಟ್ಟು ಹಿಂಗೆ ಚಿಕ್ಕ ಮಕ್ಳಿಗೆ ಮಾಡ್ತೀವಿ ಗೊತ್ತಾ, ಕೆನ್ನೆ ಸೋರ್ತೀವಲ್ಲ, ಹಿಂಗೆ ಕೆನ್ನೆ ಸೋರಿ, ತಲೆ ಸೋರಿ, ಖುಷಿಯಾಗಿರಮ್ಮ, ನನ್ನ ಆಶೀರ್ವಾದ ನಿನಗೆ, ಚಂದ್ರನ್ ಹಿಂಗೇ ನಗಿಸ್ತಾ ಇರಮ್ಮ ನೀನು ಅಂದ್ಬಿಟ್ಟು. ದಟ್ಸ್ ಇಟ್. ಐ ಮೀನ್ ದಟ್ ಇಸ್ ವಾಟ್ ಐ ಹ್ಯಾವ್ ಅರ್ನ್ಡ್, ಐ ಫೀಲ್. ಐ ಫೀಲ್ ಲೈಕ್ 2001 ಶುರು ಆಗಿದ್ದು ಅದು. ಸೊ 2001 2006 ಇಸ್ವಿ ಅಂತ ತೊಗೊಂಡ್ರು ಟುಡೇ ಆಲ್ಮೋಸ್ಟ್ ಕ್ಲೋಸ್ ಟು 24 ವರ್ಷ. 2001 ಅಂತ ತೊಗೊಂಡ್ರೆ ವಿರ್ ದ 24th year. ಸೊ 24 ವರ್ಷ ಆದ್ಮೇಲೂ ಕೂಡ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಓಕೆ, ಐ ಬಿಲಾಂಗ್ ಟು ದಟ್ ಜನ್ರೇಷನ್ ಅಂತಲೇ ಇರಬಹುದು. ಎಷ್ಟು ಜನ ನನಗೆ ಚಂದ್ರು ಸರ್, ಗೀತಮ್ಮನ ಇಂಟರ್ವ್ಯೂ ಮಾಡಿದೆ ನಾನು. ಇಂಟರ್ವ್ಯೂ ಮಾಡಿದಾಗ ನಂಗೆ ಏನು ಗೊತ್ತಾ ಮೆಸೇಜಸ್ ಹಾಕ್ಸಿರೋದು ಎಲ್ಲರೂ, ಸರ್ ದಯವಿಟ್ಟು ಅವ್ರಿಗೆ ಅದನ್ನು ರೀಟೆಲಿಕಾಸ್ಟ್ ಮಾಡ್ಸೋಕೆ ಹೇಳಿ. ಚಂದ್ರು ಸರ್ ಆಮೇಲೆ ಪಾಪ ಪಾಂಡು 2ನೇ ಸೀಸನ್ ಮಾಡಿದ್ರು, ಆಮೇಲೆ ಸಿಲ್ಲಿಲಲ್ಲಿನೂ 2ನೇ ಸೀಸನ್, ಅದನ್ನು ರೀಟೆಲಿಕಾಸ್ಟ್ ಮಾಡ್ತಿದ್ದಾರೆ ಈಗ. ಬಟ್ ಫಸ್ಟ್ ಒಂದು ಸೀನ ಮಾಡಿಲ್ಲ. ಇಲ್ಲ, ನಮ್ಮ ಹತ್ರ ಒಂದು ರೆಕಾರ್ಡಿಂಗ್ ಇಲ್ಲ ಗೊತ್ತಾ ಮಯೂರ್, ಒಂದು ಎಪಿಸೋಡ್ ಇಲ್ಲ ನನ್ನ ಹತ್ರ. ಆ ಪಾಪ ಪಾಂಡು ಸೀಸನ್ 1 ಗೊತ್ತಾ, ಎಷ್ಟು ಹೊಟ್ಟೆ ಉರಿಯೋದು ಗೊತ್ತಾ, ಏನೆಲ್ಲ ಮಾಡಿದ್ವಿ ಗೊತ್ತಾ ನಾವು ಅದರಲ್ಲಿ. ಐ ಡೋಂಟ್ ಹ್ಯಾವ್ ಒನ್ ರೆಕಾರ್ಡಿಂಗ್. ನಮಗೇನಾದರೂ ಇವಾಗಿನ ಥರ ಸೋಷಿಯಲ್ ಮೀಡಿಯಾ ಅವಾಗ ಇದ್ಬಿಟ್ಟಿದ್ದಿದ್ರೆ, ವಿ ವುಡ್ ಹ್ಯಾವ್ ರೂಲ್ಡ್ ದ ವರ್ಲ್ಡ್. ಐ ಥಿಂಕ್ ವಿ ವುಡ್ ಹ್ಯಾವ್ ರೂಲ್ಡ್ ಇಟ್. ಅಲ್ಲ, ಬಟ್ ನಂಗೆ ಏನು ಹೇಳಕ್ಕೆ ಬಂದೆ ಅಂತಂದರೆ, ಇಟ್ಸ್ ಅ ವೆರಿ ಗುಡ್ ಥಿಂಗ್ ದಟ್ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರೋದ್ರಿಂದ ನಿಮ್ಮನ್ನು ನೆನಪಿಟ್ಕೊಂಡಿರೋದಕ್ಕೆ ಜಾಸ್ತಿ ಇರುತ್ತೆ. ಯಾಕೆ ಅಂತೀನಿ, ಸೋಷಿಯಲ್ ಮೀಡಿಯಾ ಅಂದರೆ ನಮ್ಮ ಕನ್ಸಂಪ್ಷನ್ ಎಷ್ಟಾಗುತ್ತೆ ಅಂದರೆ ಇವತ್ತು, ನೆನ್ನೆ ಫಾರ್ ಎಕ್ಸಾಂಪಲ್ ಕೊಡ್ತಿದ್ದೆ, ಇಟ್ಸ್ ಅ ವೆರಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನಾನು ಹೇಳ್ತಿರೋದು. ಇದನ್ನು ತೆಗೆದು ಯಾವತ್ತೋ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ಅಂತ ಇವ್ರಿಗೆ ಹೇಳ್ತೀನಿ. ಬಟ್ ಇಟ್ಸ್ ಓಕೆ, ಆನೇಲಿ ಹೋಗಲಿ ಅಂತ. ಒಂದು ಇಳಯರಾಜ ಸರ್, ರೆಹಮಾನ್ ಸರ್ಗೂ ಮತ್ತು ಅನಿರುದ್ಧಗೂ ಡಿಫ್ರೆನ್ಸ್ ಕೊಟ್ಟೆ ನಿನ್ನೆ ಮಾತಾಡ್ತಿರ್ಬೇಕಾದ್ರೆ. ಎಷ್ಟೋ ಜನ ಕರೆಕ್ಟ್ ಅಲ್ವಾ ಅಂತ ಒಪ್ಕೊಂಡ್ರು. ಈಗ ಒಂದು ಜೊತೆಯಲ್ಲಿ ಸಾಂಗ್ ಕೇಳೋಣ, ಗೀತಾ ಅಂತ ಅನ್ಕೋ, 1981 ಇಸ್ವಿಲಿ ಬಂದಿದ್ದು, 44 ವರ್ಷ ಆಗಿದೆ. 44 ವರ್ಷ ಆದ್ರೂ ಐ ಸ್ಟಿಲ್ ರಿಮೆಂಬರ್ ದಟ್ ಸಾಂಗ್. ಬರೀ ಜೊತೆಯಲ್ಲಿ ಅಂತ ಹೇಳ್ತಿಲ್ಲ, ದಟ್ ಸ್ಟ್ಯಾಕ್ 80ರಲ್ಲಿ ಯಾವ್ದು ಜೀವ ಹೂವಾಗಿದೆ ಯಾವ್ದೇ ತಗೋ, ಆಯ್ತಾ. ಸೊ ಎಲ್ಲೋ ವೈ ದಿಸ್ ಕೊಲೆವೆರಿಟಿ ಎಲ್ಲೋ ಪ್ಲೇ ಮಾಡಿದ್ರು. ಐ ಆಮ್ ಲಿಸ್ನಿಂಗ್, ಐ ಸೆಡ್ ಓ ವಾವ್, ಇದು ನನ್ನ ಪ್ಲೇ ಲಿಸ್ಟಲ್ಲಿ ಇಲ್ವಲ್ಲ ಅಂತಂದ್ಬಿಟ್ಟು ಮತ್ತೆ ಪ್ಲೇ ಲಿಸ್ಟಲ್ಲಿ ಹಾಕೊಳಕ್ಕೆ ಹೋದೆ. ಅಂದರೆ 2011 ಇಂದ 14 ವರ್ಷ ಆಗೋಗಿದೆ. ಸೊ ನಾನು ಹೇಳಿದೆ, ದಿಸ್ ಇಸ್ ದ ಡಿಫ್ರೆನ್ಸ್. ಅಂದರೆ ಆ ಹಾಡನ್ನು ಆ ಎರಾದಲ್ಲಿ ನಾನು ಎಂಜಾಯ್ ಮಾಡಿದ್ದೀನಿ, ಬಟ್ ರಿಪೀಟಬಿಲಿಟಿ ನಾನು 10 ವರ್ಷ ಆದಮೇಲೆ ನಂಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ದ್ಯಾಟ್ಸ್ ದ ಪ್ರಾಬ್ಲಮ್ ವಿತ್ ಈಗಿರೋ ಕಂಪೋಸರ್ಸ್. ಸೋಷಿಯಲ್ ಮೀಡಿಯಾದಿಂದ ಬಂದಾದ್ಮೇಲೆ ಕಂಪೋಸರ್ಸು ಸಾಂಗ್ಸ್ಗಳು ತೊಗೊಂಡ್ರೆ ಅಂತ, ಯು ವಿಲ್ ಎಂಜಾಯ್ ಓನ್ಲಿ ಫಾರ್ ದಟ್ ಟೈಮ್ ಫ್ರೇಮ್. so much creative noise ಅಂತ ಕರಿತೀನಿ ನಾನು ಇದನ್ನ. ಕರೆಕ್ಟ್, ಕ್ರಿಯೇಟಿವ್ ನಾಯ್ಸ್ ಇಸ್ ಅ ನೈಸ್ ವರ್ಡ್. ಸೊ ಎಷ್ಟು ಇದೆ ಅಂದರೆ ನಿನ್ ಕ್ಲಟರ್ ಆಗಿಬಿಡುತ್ತೆ ನಿನ್ನ ಬ್ರೈನು, ನೀನು ಮರ್ತೋಗ್ಬಿಡ್ತೀಯ. ನಿಂಗೆ ತುಂಬ ಅದು ಇಷ್ಟ ಆಗಿದ್ರು ನೀನು ಅದನ್ನು ಸೇವ್ ಮಾಡಿದೆ ಅಥವಾ ನಿನ್ನ ಪ್ಲೇ ಲಿಸ್ಟಲ್ಲಿ ಹಾಕ್ಕೊಳ್ದೇರೆ, ಯು ಆರ್ ಬೌಂಡ್ ಟು ಫಾರ್ಗೆಟ್ ಇಟ್ 100%. ಹಾಗೆ ದಟ್ಸ್ ದ ಪ್ರಾಬ್ಲಮ್. ಇವೆಲ್ಲ ಅದಕ್ಕೆ ನಿಂಗೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರಬೇಕಾದ್ರೆ ನಾನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ತಿದ್ದೀನಿ. ಆ್ಯಂಡ್ ಡೈರೆಕ್ಟಾಗಿ ನನ್ನ ತಲೆ ಒಳಗಡೆ ಇದೆ, ನಾನು ಡೈರೆಕ್ಟ್ ಒಳಗಡೆ ಕೂತಿದೆ. ಸೊ ಹಾಗಾಗಿ ಅದು ಅಚ್ಚು ಹಾಗೆ ಇರುತ್ತೆ. ಇವಾಗ ನನಗೆ ನಿನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಪಾಪ ಪಾಂಡು ಅಂತಿರ್ಬೇಕಾದ್ರೆ ನಂದೊಂದು
ವಿಜುವಲ್ ನನ್ನ ಬ್ರೈನು ಇಟ್ ವಿಲ್ ಗೋ ದೇರ್ ಅಂತ ನೆನ್ಕೊಳ್ಳೋಣ. ಓಕೆ, ಈಗ ಯಾವುದೋ ಒಂದು ಇವಳು ಯಾವುದೋ ಒಂದು ಯೆಲ್ಲೋ ಕಲರ್ ಅಥವಾ ಬೇಜ್ ಕಲರ್ ಚೂಡಿದಾರ್ ಹಾಕೊಂಡು ಹಿಂಗೆ ದುಪ್ಪಟ್ಟ ಹಿಂಗೆ ಹಾಕೊಂತಿದ್ದೆ ನೀನು. ಸಿ ನನ್ನ ವಿಷಲ್ಸ್ಗಳು ಹಂಗೆ ಹೋಗ್ತಿದೆ. ಅಲ್ಲಿಂದ ಮೇಲ್ ಬರ್ತೀಯಾ, ಹಿಂಗೆ ಅಂತಿದ್ಯಾ, ಆಮೇಲೆ ಅಲ್ಲಿಂದ ಅವ್ರು ಬೀಳ್ತಾರೆ, ಆಮೇಲೆ ಇಲ್ಲೆಲ್ಲೋ ಚೇರ್ ಮೇಲೆ ಗಾಯತ್ರಿ ಪ್ರಭಾಕರ್ ಕೂತಿರೋಂಥದ್ದು, ಅಥವಾ ಗೋಪಿ 3/4 ಚಡ್ಡಿ ಹಾಕೊಂಡು 150 ರೂಪೀಸ್ ಕೇಳ್ತಿದ್ದೆ. ಸಿ ದೀಸ್ ಥಿಂಗ್ಸ್ ಇದು ಯಾವುದು ನಮ್ಮ ತಲೆಯಿಂದ ಹೋಗಲ್ಲ, ಯಾಕಂದರೆ ಇವೆಲ್ಲ ಡೈರೆಕ್ಟ್ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರೋದ್ರಿಂದ. ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಷ್ಟೊಂದು ನಾನು ನೋಡಿದ್ದೀನಿ ಸೀರಿಯಲ್ಸ್ಗಳು. ಸಿ ಯಾಕೆ ಅಂತ ಹೇಳ್ತೀನಿ, ನಿನಗೆ 7 ಗಂಟೆಗೆ ಪಾಪ ಪಂಡು ಬರುತ್ತೆ ಅಂದರೆ ನಿನ್ಗೆ ಆ ಎಪಿಸೋಡ್ನ 7ರಿಂದ 7:30 ಅಷ್ಟೇ ನೋಡೋಕ್ಕಾಗ್ತಾ ಇತ್ತು. ಕರೆಕ್ಟ್. ನಿಂಗೆ ರಿಪೀಟ್ ಟೆಲಿಕಾಸ್ಟ್ ಸಿಗ್ತಿರ್ಲಿಲ್ಲ, ಅದ್ರ ಸ್ನಿಪ್ಪೆಟ್ಸ್ ಬೇರೆ ಎಲ್ಲೂ ಕಡೆ ಸಿಗ್ತಿರ್ಲಿಲ್ಲ. ಸೊ ಯು ವುಡ್ ಮೇಕ್ ಶ್ಯೂರ್ ದಟ್ 7 ಗಂಟೆಗೆ ನಾನು ಕೂತಿರ್ತೀನಿ ಟಿ ವಿ ಮುಂದೆ. ಆ್ಯಂಡ್ ಎಷ್ಟು ಕಾನ್ಸಂಟ್ರೇಷನ್ನಿಂದ ನೀವು ಅದನ್ನು ನೋಡ್ತಿದ್ರಿ ಅಂದರೆ ಯು ರಿಮೆಂಬರ್ ಟೈನಿ ಡೀಟೇಲ್ಸ್ ಲೈಕ್ ದಿಸ್. ಇವಾಗ ಏನು ಕೇಳ್ತಾರಂತೆ ಗೊತ್ತಾ, ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸು, ನೀನೇನಾದ್ರು ಸ್ಕ್ರಿಪ್ಟ್ ತೊಗೊಂಡೋದ್ರೆ ಇದು ಡಬಲ್ ಸ್ಕ್ರೀನ್ ವ್ಯೂಯಿಂಗ್ ಸ್ಕ್ರಿಪ್ಟಾ ಅಂತ. ಅಂದರೆ ಟಿ ವಿನಲ್ಲಿ ಅದು ಓಡ್ತಾ ಇದೆ ಅಂದರೆ ಇವಾಗ ಪೀಪಲ್ ಆರ್ ವಾಚಿಂಗ್ ದಟ್ ಟಿ ವಿ ಥಿಂಗ್ ಆ್ಯಂಡ್ ಫೋನ್ನಲ್ಲೂ ಸ್ಕ್ರೋಲ್ ಮಾಡ್ತಿದ್ದಾರೆ. ಸೊ ನಾನು ಇದು ಹಿಂಗೆ ಮಾಡಿ ಹಿಂಗೆ ನೋಡಿದ್ರೆ ನನಗೆ ಮೇನ್ ಕಂಟೆಂಟ್ ಅರ್ಥ ಆಗುತ್ತಾ ನನಗೆ? ಆರ್ ಯು ಕೀಪಿಂಗ್ ಇಟ್ ಸೋ ಸಿಂಪಲ್? ಆ ಲೆವೆಲ್ಲಿಗೆ ಬಂದಿದ್ದೀವಿ ನಾವು ಇವಾಗ. ಸೊ ನೀನು ಟಿ ವಿನಲ್ಲಿ ಒಂದು ಸೀರೀಸ್ ಓಡಿಸ್ತಾ ಇರ್ತೀಯ, ಬಟ್ ನಿನ್ನ ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಕೆಟ್ಟದಾಗಿದೆ ಇವಾಗ ಅಂದರೆ ನೀನು ಫೋನ್ನಲ್ಲೂ ಡೂಮ್ ಸ್ಕ್ರೋಲಿಂಗ್ ಮಾಡ್ತಾನೆ ಇದೆಯಾ. That's a very good point. ಸೊ ನೀದರ್ ಆಫ್ ಇಟ್ ಇಸ್ ಹೋಲ್ಡಿಂಗ್ ಯುವರ್ ಅಟೆನ್ಷನ್. ಯು ವಿಲ್ ನಾಟ್ ಅರ್ಧ ಗಂಟೆ ಬಿಟ್ಟು ನಾನು ಕೇಳಿದ್ರೆ ನೀನು ಇಲ್ಲಿ ಏನು ನೋಡಿದೆ ಅದು ನೆನಪಿರಲ್ಲ, ಅಲ್ಲೇನು ನೋಡಿದೆ ಅದು ನೆನಪಿರಲ್ಲ ನಿನಗೆ. ನಾನು ಮೊನ್ನೆ ಅದೇ ಪಾಯಿಂಟ್ ಹೇಳಿದೆ, ನನ್ನ ಫ್ರೆಂಡ್ ಜೊತೆ ಒಬ್ಬರ ಜೊತೆ ಸಿನಿಮಾಗೆ ಹೋಗಿದ್ದೆ. ಯಾವ ಸಿನಿಮಾ ಯಾವ ಫ್ರೆಂಡು ಅಂತ ಎರಡೂ ಹೇಳಲ್ಲ. ಬೇಡ. ಸೊ ಆ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡು ಆಯ್ತಾ, ಸೆಕೆಂಡ್ ಹಾಫಲ್ಲಿ ಎಷ್ಟು ರೀಲ್ನ ಹೀಗೆ ಅಂದರೆ ವಾಲ್ಯೂಮ್ ಇಲ್ಲ ಏನೂ ಇಲ್ಲ, ನಾನು ಹಿಂಗೆ ನೋಡ್ತಾ ಇದ್ದೀನಿ, ಹಿಂಗೆ ನೋಡಿದೆ. ಆಮೇಲೆ ತಿರುಗ್ಬಿಟ್ಟು ನಾನು ಸೇಯಿಂಗ್ ಲೈಕ್ ಬ್ರೋ ಎಸ್ಸಲಿ ನೋಡ್ತಾ ಇದೆಯಾ ಇದನ್ನ, ಅಂದರೆ ಈ ಸಿನಿಮಾ ಹಂಗಿದೆಯಾ ಅಂತ. ಇನ್ನೇನು ಮಾಡಲಿ ಬ್ರೋ, ಇಂಟ್ರೆಸ್ಟ್ ಆಗ್ತಿಲ್ಲ, ಅದಕ್ಕೆ ಹಿಂಗೆ ನೋಡ್ತಾ ಇದ್ದೀನಿ. ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗಿದೆ. ಆ್ಯಂಡ್ ನೀನು ಮೃಷ್ಟಾನ್ನ ಭೋಜನ ಕೊಟ್ಟರು ಜನಕ್ಕೆ ಆ ವ್ಯವಧಾನ ಇಲ್ಲ, ಕೂತ್ಕೊಂಡು ತಿನ್ನೋದಕ್ಕೆ ಇಲ್ಲ, ಚಾನ್ಸೇ ಇಲ್ಲ. ಆಯ್ತಾ, ಇಲ್ಲ ವ್ಯವಧಾನ. ಪಾಪ ಅವ್ರು ತಪ್ಪಲ್ಲ, ಅದು ಕ್ರಿಯೇಟಿವ್ ನಾಯ್ಸ್ ಅಷ್ಟು ಆಗೋಗಿದೆ ಇವಾಗ. 10 ನಿಮಿಷ ಯಾರಿಗೊಬ್ರು ಕಂಟೆಂಟ್ ತೋರಿಸ್ದೆ, ನೀವು ಹೇಳಿ ಅಂದೆ 30 ಮಿನಿಟ್ಸ್ ಇದೆ. 10 ನಿಮಿಷದಲ್ಲಿ ಹಿಂಗೆ ನೋಡ್ತಾ ಇದ್ದಾರೆ, ಒಂದು ಕಾಲ್ ಬಂದಿದೆ, ಒಂದು ಮೆಸೇಜ್ ಆಗಿದೆ, ಎಲ್ಲ ಆಗಿದೆ. ನೋಡಾದ್ಮೇಲೆ ಅವರು 10 ಮಿನಿಟ್ಸ್ಗೆ ಏನು ಗೊತ್ತಮ್ಮ, ಯು ಡಿಂಟ್ ಹೋಲ್ಡ್ ಮೈ ಇಂಟ್ರೆಸ್ಟ್ ಅಂದರು. ಐ ಸೆಡ್ ಯು ಡಿಂಟ್ ಇವನ್ ಪೇ ಅಟೆನ್ಷನ್ ಫಾರ್ ದ ಹೋಲ್ 10 ಮಿನಿಟ್ಸ್ ರೈಟ್. ನೀನು 10 ನಿಮಿಷ ಹಿಂಗೆ ಮೊಬೈಲ್ ಹಿಂಗೆ ಇಟ್ಬಿಟ್ಟು ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತೀಯಾ ಅಂದರೆ ದೆನ್ ಇಟ್ ವುಡ್ ಹ್ಯಾವ್ ಮ್ಯಾಟರ್ಡ್. ಈಗ ಪಾಡ್ಕಾಸ್ಟು ಮಾಡ್ತೀವಿ, ಸುಮಾರು 2 ಅವರ್ ಮೇಲೆ ಇರುತ್ತೆ. ಎಷ್ಟೋ ಜನ ಕೇಳೋರು 2 ಅವರ್ ಯಾರು ಕೇಳ್ತಾರೆ ಗುರು? ನಾನು ಹೇಳಿದೆ ಪಾಡ್ಕಾಸ್ಟ್ ಹ್ಯಾಸ್ ಎ ಸೆಪ್ರೇಟ್ ಸೆಟ್ ಆಫ್ ಆಡಿಯನ್ಸ್. ಸೊ ಇದನ್ನು ಯಾರೋ ಕೂತ್ಕೊಂಡು ನೋಡ್ತಾರೆ ಅಂತಲ್ಲ, ಕೆಲವ್ರು ನೋಡ್ತಾರೆ, ಸುಮಾರು ಜನ ನೋಡ್ತಾರೆ, ತುಂಬ ಜನ ಕೇಳ್ತಾರೆ. ಸೊ ತುಂಬ ಜನ ಈಗ 1.25x ಸ್ಪೀಡಲ್ಲೂ ಕೇಳ್ತಾರೆ. ನನಗೆ ಅದು ನಿನ್ನೆ ಮಾಸ್ಟರ್ ಆನಂದ್ ಅವರೊಂದು ವಿಡಿಯೋ ಕಳಿಸಿದ್ದಾರೆ, 4 ನಿಮಿಷದಿದೆ ಶಾಲ್ಸ್. ಈ ಸೆಂಡ್ ಮೀ ದಟ್ ವಿಡಿಯೋ. ನಾನು ನೋಡಿಬಿಟ್ಟು 3 ನಿಮಿಷ ಏನೋ ನೋಡಿದ್ದೀನಿ. ಸೂಪರ್ ಅಣ್ಣ ಅಂತಂದ್ಬಿಟ್ಟು, ನಾನು ಸೂಪರ್ ಅಂತೆಲ್ಲ ಹಾರ್ಟ್ ಹಾಕ್ಬಿಟ್ಟು ಕಳಿಸ್ದೆ. ತಿರ್ಗಾ ಒಂದು 2 ಅವರ್ಸ್ ಆದಮೇಲೆ ನೀನು ಫುಲ್ ವೀಡಿಯೋ ನೋಡಿಲ್ಲ ಅಂತ ಕಳಿಸಿದ್ರು ಅವರು. ನಾನು ಇವ್ರು ಯಾಕೆ ಫುಲ್ ವೀಡಿಯೋ ನೋಡಿಲ್ಲ ಅಂತಾನೆ, ನೀನು ಫುಲ್ ನೋಡ್ಬಿಟ್ಟು ಹೇಳು ರಾಜಾ ಅಂತ ಕಳಿಸಿದ್ರು. ಯಾಕಂದರೆ 4 ನಿಮಿಷ ವೀಡಿಯೋದಲ್ಲಿ ಯಾವುದೋ ಸ್ಟೇಜ್ ಮೇಲೆ ಮಾತಾಡ್ತಿದ್ದಾರೆ, ಭಾರ್ಗವ ಸರು, ಅನಿರುದ್ಧು ಎಲ್ಲ ಕೂತಿದ್ದಾರೆ. ಆಯಿತಾ, 3 ನಿಮಿಷ ಫುಲ್ಲು ಭಾರ್ಗವ ಸರ್ ಬಗ್ಗೆ ಎಲ್ಲ ಮಾತಾಡಿದ್ರು, ವಿಷ್ಣು ಸರ್ ಬಗ್ಗೆ ಮಾತಾಡ್ತಿದ್ದಾರೆ. ಲಾಸ್ಟ್ 50 ಸೆಕೆಂಡಲ್ಲಿ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ನಾನು ಇಷ್ಟೆಲ್ಲ ಕಮ್ಮಿ ಅವಧಿಯಲ್ಲಿ ಮಾತಾಡೋಕ್ಕಾಗ್ತಿದ್ದೆ, ಒಂದು ಐಡಿಯಾ ಮಾಡಿ ನೀವು ವಿಷ್ಣು ಸರ್ ಬಗ್ಗೆ ಮಾತಾಡಬೇಕು. ರೀಸೆಂಟಾಗಿ ನಾವೆಲ್ಲರೂ ಸೇರಿ ಒಂದು ಪಾಡ್ಕಾಸ್ಟ್ ಮಾಡಿದ್ದೀವಿ, ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ. ಆ ಹುಡುಗನ ಜೊತೆ ಮಾಡಿದ್ವಿ, ತುಂಬ ಚೆನ್ನಾಗಿದೆ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಿದ್ರೆ ನಾನು ಅದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ. ಹಿ ಸೆಡ್ ನಿನ್ನ ಎಕ್ಸ್ಪ್ರೆಷನಲ್ಲಿ ನಂಗೆ ಗೊತ್ತಾಗ್ತಿದೆ ನೀನು ಫುಲ್ ನೋಡಿಲ್ಲ ಅಂತ. ನಾನು ಅಣ್ಣ ಸಾರಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ಫುಲ್ ಖುಷಿ ಆಯಿತು ಅಂದರೆ. ಅದಕ್ಕೆ ಗೊತ್ತಾಗುತ್ತೆ ರಾಜ, 1.25 1.5 ನೋಡ್ಬಿಡು ರಾಜ ನೀನು ಬೆಸ್ಟು ಅಂದರೆ. ನೀನು ಜನ ಇವಾಗ ವಾಟ್ಸಾಪಲ್ಲಿ ವಾಯ್ಸ್ ನೋಟ್ ಕಳಿಸಿದ್ರೆ ಅದನ್ನೇ 1.5 ಅಲ್ಲಿ ಕೇಳ್ತಾರೆ. ಇಟ್ ಡಿಪೆಂಡ್ಸ್, ಅಂದರೆ ಯಾರು ಹೆಂಗೆ ಗೊತ್ತಾ, ಕೆಲವರು ಮಗ ಗುಡ್ ಮಾರ್ನಿಂಗ್ ಮಗ ಆಮೇಲೆ ಅಂತ ಹಿಂಗೆಲ್ಲ ಅಂದರೆ ಸೀನೇ ಇಲ್ಲ. 2.5 ಓಕೆ ಮಯೂರ, ವಾಟ್ಸ್ ದ ಹರಿ? ನೋ ಹರಿ. ಸೊ ಯಾಕೆ ಹಿಂಗೆ ಮಾಡ್ತಾ ಇದ್ದೀವಿ ನಾವು? ಎಲ್ಲಿ ಓಕೆ ನನ್ನ ಗುಡ್ ಪಾಯಿಂಟ್. ನನ್ನ ಕ್ವೆಶ್ಚನ್ ಏನು, ಓಕೆ ಎಲ್ಲಿಗೆ ಹೋಗಬೇಕು?
ಏನು ಮಾಡಬೇಕು? ಜೆನ್ಯುಯಿನ್ ಆಗಿ ನಾವು ಬ್ಯುಸಿ ಇದ್ದೀವಾ, ಅಥವಾ ಬ್ಯುಸಿ ಇದ್ದೀವಿ ಅಂತ ತೋರಿಸ್ಕೋತಾ ಇದ್ದೀವಾ, ಅಥವಾ ಬ್ಯುಸಿ ಇದ್ದೀವಿ ಅಂತ ನಮ್ಮನ್ನು ನಾವು ನಂಬಿಸ್ಕೊಂಡ್ಬಿಟ್ಟಿದ್ದೀವ? ಮೇ ಬಿ ಥರ್ಡ್ ಪಾಯಿಂಟ್. ವಿ ಹ್ಯಾವ್ ಕನ್ವಿನ್ಸ್ಡ್ ಅವರ್ ಸೆಲ್ವ್ಸ್, ನಾನು ಸಖತ್ ಬ್ಯುಸಿನಪ್ಪ. ಎಂಥದ್ದು ಇರಲ್ಲ ಬ್ಯುಸಿ ನಾವು. ವಿ ಆರ್ ನಾಟ್ ಬ್ಯುಸಿ, ಬಿಲೀವ್ ಮೀ. ಹೇಳೋ ಅಷ್ಟು ಕೆಲಸ ಜಗತ್ತಲ್ಲೇ ಇಲ್ವಂತೆ. ಸಿ ಇಟ್ಸ್ ಆಲ್ ಇನ್ ದ ಪ್ರಯಾರಿಟಿ ಅಷ್ಟೇ. ನಾವು ಇನ್ಕ್ಲೂಡಿಂಗ್ ಮೀ, ನಾನು ಹೇಳ್ತಿರೋದು, ನಾನೇನು ಬೋಧಿಸ್ತಾ ಇಲ್ಲ ಇಲ್ಲಿ. ವಿ ಡೋಂಟ್ ಲಿವ್ ಇನ್ ದ ಪ್ರೆಸೆಂಟ್ ಮೊಮೆಂಟ್, ಆಯಿತಾ? ಇವಾಗ ನಾನು ನಿನ್ನ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನನ್ನ ಕಂಪ್ಲೀಟ್ ಗಮನ ಇಲ್ಲಿರಬೇಕು. ನಾನು ನಿನ್ನ ಹತ್ರನೂ ಮಾತಾಡ್ತಾ ಇದ್ದೀನಿ, ನಾಳೆ ಪ್ಲ್ಯಾನಿಂಗು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ವೀಕ್ ನಮ್ಮ ಚಿಕ್ಕಮ್ಮನ ಮಗಳ ಮದುವೆ ಇದೆ, ಮೆಹಂದಿಗೆ ಏನು ಡ್ರೆಸ್ ಹಾಕೊಡ್ತಿದ್ದೀನಿ. ಓ ಇದೆಯಾ ಚಿಕ್ಕಮ್ಮನ ಮಗಳ ಮದುವೆ? ಹೌದು. ಅದೇ ಪ್ಲಾನಿಂಗ್ ನಡೀತಿದೆ. So I'm saying the whole essence is lost ಅಲ್ವಾ? Yeah, I agree to it. ಆಮೇಲೆ ಏನಾಗ್ಬಿಡುತ್ತೆ, ನೀನು ಹಂಗೆ ಮಾಡಿದಾಗ ಎವ್ರಿಥಿಂಗ್ ಈಸ್ ಅ ಹೇಸ್. ನಿನಗೆ ಏನಕ್ಕೆ ಹೇಳು, ಏನು ಡೀಟೇಲ್ಸ್ ನೆನಪಿರಲ್ಲ, ಬಿಕಾಸ್ ಯು ಆರ್ ನಾಟ್ ಪ್ರೆಸೆಂಟ್ ಇನ್ ದ ಮೊಮೆಂಟ್. You're not present in the moment. ಎಕ್ಸಾಕ್ಟ್ಲಿ. ಸೊ ನಿನ್ನ ಅಟೆನ್ಷನ್ ಇಲ್ಲಿಲ್ಲ ಅಂದರೆ 2 hours ಆದಮೇಲೆ ನಿನಗೆ ನೆನಪಿರಲ್ಲ ಇಲ್ಲಿ ಏನು ನಡೀತು ಅನ್ನೋದು. ದಟ್ ಈಸ್ ದ ವರ್ಲ್ಡ್ ರೈಟ್ ನಾವು. But this has happened only post social media ಅಂತ ನನಗನ್ನಿಸ್ತಿದೆ. ಯಾ ಸಿ ಇದು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ. ನಾನು ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಸಿಸ್ಟಮ್. ಕರೆಕ್ಟ್. ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ, ನಾನು ಕಾಂಟೆಂಟ್ ಕ್ರಿಯೇಟರು. ಅದು ಸಾಕಷ್ಟು ಜನಕ್ಕೆ ಜೀವನನೂ ಕಟ್ಕೊಟ್ಟಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ವಿ ಹ್ಯಾವ್ ಫೊಗಾಟನ್ ಹೌ ಟು ಲಿವ್. ಜೀವನ ತುಂಬ ಸಿಂಪಲ್ ನನ್ನ ಪ್ರಕಾರ. ಓವರ್ ಕಾಂಪ್ಲಿಕೇಟ್ ಮಾಡಿ ಇಟ್ಟಿದ್ದೀವಿ ನಾವು ಅದನ್ನು. ಫಾರ್ ಮೀ ಇಟ್ಸ್ ಜಸ್ಟ್ ಲೈಫ್. ಇಟ್ಸ್ ನಾಟ್ ಲೈಫ್ ಅಲ್ಲ ಅದು, ಇಟ್ಸ್ ಲೈಫ್. ಜಸ್ಟ್ ಬ್ಲಡಿ ಲಿವ್ ಇಟ್. ಅಷ್ಟೇ ನೀನು ಮಾಡಬೇಕಾಗಿರೋದು, ಜೀವಿಸು. ಅದು ಬಿಟ್ಟು ಇನ್ನೆಲ್ಲ ಮಾಡ್ತೀವಿ ನಾವು. ಆ ಕಾಂಪ್ಲಿಕೇಶನ್ ಹೇಗಾಗೋಗಿದೆ ಅಂದರೆ ಎಷ್ಟೊಂದ್ಸಲಿ ನಾವು ಆ ಟೈಮಲ್ಲಿ ಇದ್ದಾಗ ಇದೊಂಥರ ತುಂಬ ಒಳ್ಳೆ ಅಂಕಲ್ ಆಂಟೀಸ್ ಥರ ಮಾತಾಡ್ದಂಗೆ ಆಗುತ್ತೆ. ಬಟ್ ಇಟ್ಸ್ ಓಕೆ. ಏನೋ ಅವು ನನ್ನ ಮೊನ್ನೆ ಎಲ್ಲೋ ಮಾತಾಡ್ತಿರ್ಬೇಕಾದ್ರೆ ಸ್ಮಾಲ್ ಲಿಟಲ್ ಥಿಂಗ್ಸ್ ವಿ ಯೂಸ್ ಟು ಲಾಫ್ ಅಟ್ ಇಟ್ ಆರ್ ಸ್ಮೈಲ್ ಅಟ್ ಇಟ್ ಅವಾಗಿತ್ತಲ್ಲ, ದೋಸ್ ಥಿಂಗ್ಸ್ನ ಈಗ ಡಿಸ್ಕ್ಲೇಮರ್ ಹಾಕ್ಬಿಟ್ಟು ಮಾಡೋ ಥರ ಆಗೋಗಿದೆ. ಈಗ ನಾನು ನಿನ್ನ ಜೊತೆ ಮಾತಾಡ್ತಿರ್ಬೇಕು 3 ಡಿಸ್ಕ್ಲೇಮರ್ ಹಾಕ್ತೆ. ಬಿಕಾಸ್ ಇಂಟರ್ನಲಿ ಐ ಆಮ್ ನಾಟ್ ಸೇಯಿಂಗ್ ಐ ಆಮ್ ಸ್ಕೇರ್ಡ್ ಆಫ್ ದ ಪೀಪಲ್ ಹೂ ಕಮೆಂಟ್ ಅಂತಲ್ಲ. ಐ ಆಮ್ ಲೈಕ್ ಓಕೆ ವೈ ಶುಡ್ ಐ ಅಟ್ರಾಕ್ಟ್ ದೀಸ್ ಪೀಪಲ್ ಅಂತ ಇಂಟರ್ನಲಿ ಒಳಗಡೆ ಹಾಕ್ಬಿಟ್ಟು ಮಾಡ್ಬಿಟ್ಟಿರ್ತೀವಿ, ಹೇಳ್ತಿರ್ತೀವಿ. ಸ್ಮಾಲ್ ಲಿಟಲ್ ಥಿಂಗ್ಸ್ ಏನು ಬೇಕಾದ್ರೂ ಹೇಳು, ನಾವೀಗ ನಕ್ಕಿರ್ತೀವಿ. ಈಗ ನೀನು ಬಜಾರಿ ಅಂತಂದೆ, ಈಗ ನಾರ್ಮಲ್ ಕಾನ್ವರ್ಸೇಷನ್ ಕ್ಯಾಮ್ರಾ ಇಲ್ದಿರ್ಬೇಕಾದ್ರೆ ಗುರು ನೀನು ಬಜಾರಿ ಥರ ಕ್ಯಾರೆಕ್ಟರ್ ಮಾಡಿದ್ದೆ ಅಂತ ಹೇಳಿದಾಗ ವಿ ವಿಲ್ ನಾಟ್. ದ ಮಿನಿಟ್ ವೆನ್ ವಿ ಥಿಂಕ್ ಆಫ್ ದಿ ಕ್ಯಾಮ್ರಾ ಅಂತಂದಾಗ ಎಲ್ಲದಕ್ಕೂ ಡಿಸ್ಕ್ಲೇಮರ್. ನನ್ನ ಫ್ರೆಂಡ್ ಅದನ್ನು ಹೇಳ್ದ, ಎಷ್ಟು ಅಫೆಕ್ಟ್ ಆಗಿತ್ತು ಅಂದರೆ ನನಗೆ. ಒಂದ್ಸಲಿ ಮಾತಾಡ್ತಾ ಇದ್ದೀವಿ ಎಲ್ಲೋ ಟೇಬಲಲ್ಲಿ ಕೂತ್ಕೊಂಡಾಗ ಡಿನ್ನರ್ ಮೇಲೆ, ಐ ಆಮ್ ಅಪ್ಲೈಯಿಂಗ್ ದ ಡಿಸ್ಕ್ಲೇಮರ್ ಎವ್ರಿ ಸೆಕೆಂಡ್ ಸೆಂಟೆನ್ಸ್ಗೆ ಒಂದು ಹಾಕ್ತಿದ್ದೀನಿ. ಇಟ್ಸ್ ಲೈಕ್ ಏನು ಗೊತ್ತಾ, ನನಗೆ ಅನಿಸ್ತಿದೆ ಗೈಸ್, ಬೈ ದ ವೇ ನನ್ನ ಒಪಿನಿಯನ್, ಪ್ಲೀಸ್ ಡೋಂಟ್ ಟೇಕ್ ಇಟ್ ರಾಂಗ್. ಅಯ್ಯಪ್ಪ, ಇದು ಎಷ್ಟು ಮಾಡ್ತೀವಿ ಗೊತ್ತಾ ಇವಾಗ? ಅವನು ನೋ ಅಫೆನ್ಸ್. ನೋ ಅಫೆನ್ಸ್. ಸ್ಟಾರ್ಟಿಂಗ್ ತಗೋ ಅಫೆನ್ಸ್, ತಗೋ ಏನಂತೆ ಜಗಳ ಆಡೋಣ, ಲೆಟ್ಸ್ ಡಿಸ್ಅಗ್ರಿ, ಲೆಟ್ಸ್ ಫೈಟ್ ಇಟ್ ಔಟ್. ಅದು ಏನು ಗೊತ್ತಾ, ಎಲ್ಲ ಎಗ್ಶೆಲ್ಸ್ ಮೇಲೆ ನಡೀತಾ ಇದ್ದೀವಿ. ಅಯ್ಯೋ ನೋವಾಗ್ಬಿಡುತ್ತೇನೋ. ಅಯ್ಯಪ್ಪ, ಈ ಮಕ್ಕಳು ಹುಟ್ಟಿದಾಗ ಮನೇಲಿ ಬೇಬಿ ಪ್ರೂಫ್ ಮಾಡ್ತೀವಿ ಗೊತ್ತಾ ನಾವು. ಹಾಂ, ಸಾಕೆಟಲ್ಲಿ ಕೈ ಹಾಕ್ಬಾರ್ದು ಅಂತ ಅದಕ್ಕೇನೋ ತುಂಬ, ಹಾಗೆ ಲೈಫ್ನ ಬೇಬಿ ಪ್ರೂಫ್ ಮಾಡಿ ಇಟ್ಬಿಟ್ಟಿದ್ದೀವಿ ನಾವು ಇವಾಗ. ನನಗೆ ಅವಾಗ ಅವ್ನು ಹೇಳ್ದ, ಅಫ್ಕೋರ್ಸ್ ನನಗೆ ಈ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸ್ ಆಗಿರಲಿಲ್ಲ. ನಾನು ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿದ್ದೆ. ಆ ರಿಲೇಷನ್ಶಿಪ್ಪಲ್ಲಿ ಹೇಗಾಗಿತ್ತು ಅಂತಂದರೆ, ಈಗ ಒಂದು ಅಕಸ್ಮಾತ್ ಏನಾದರೂ ಕೆಟ್ಟ ಮಾತು ಬೈತೀವಿ ಅಂತ ನಾನು, ಕೆಟ್ಟ ಮಾತನ್ನು ಬೈದಾಗ ಒಂಥರ ಅದನ್ನು ಬೈಯಂಗೂ ಇಲ್ಲ ಅಂದರೆ. ಆಮೇಲೆ ಈಗ ಯಾವುದೋ ಒಂದು ಹೆಸರು ಹೇಳ್ತಿರ್ಬೇಕಾದ್ರು ಡಿಸ್ಕ್ಲೇಮರ್ ಒಳಗಡೆ ಆಯಿತಾ. ಈಗ ಗುರು ನಾನು ಗಾಸಿಪ್ ಅಂತಲ್ಲ, ಈಗ ಒಬ್ಬ ವ್ಯಕ್ತಿ, ಈಗ ನಾನು ಶಾಲಿನಿ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಯಿತಾ, ನಮ್ಮ ಜೊತೆ ರಶ್ಮಿನೂ ಕ್ಲೋಸ್ ಫ್ರೆಂಡ್ ಅನ್ಕೋ, ರಶ್ಮಿ ಆಯಿತಾ ಎಂದರೆ. ಸೊ ನಾನು ರಶ್ಮಿ ಬಗ್ಗೆ ನಿನ್ನ ಹತ್ರ ಮಾತಾಡ್ತಿದ್ದೀನಿ, ಇದು ಎಕ್ಸಾಂಪಲ್ ಕೊಡ್ತಿರೋದು ಆಯಿತಾ. ಸೊ ನಾವಿಬ್ರು ರಶ್ಮಿ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ತಪ್ಪೇನಿದೆ? ತಪ್ಪೆಲ್ಲ ಆಗತ್ತೆ ನಾನು ಹೇಳ್ತೀನಿ. ಐ ಆಮ್ ಅ ಫ್ಲಾಗ್ ಬೇರರ್ ಆಫ್ ಗಾಸಿಪ್. ನಾನು ಇವಾಗಲೇ ಹೇಳ್ಬಿಡ್ತೀನಿ, ನಂಗೆ ತುಂಬ ಇಷ್ಟ. ಐ ಲೈಕ್ ಟು ಗಾಸಿಪ್. ಏನು ಬೇಕಾದ್ರೂ ಅನ್ಕೊಳ್ಳಿ ನನ್ನ ಬಗ್ಗೆ. ಬಟ್ ತಪ್ಪು ಯಾವಾಗ ಆಗುತ್ತೆ ಗೊತ್ತಾ ಗಾಸಿಪ್ಪು? ಇವಾಗ ನಾನು, ಆ್ಯಸ್ ಯು ಸೆಡ್, ನಾನು ನೀನು ಯಾರ ಬಗ್ಗೆನೋ ಗಾಸಿಪ್ ಮಾಡ್ತೀವಿ. ಆ ವ್ಯಕ್ತಿ ನನ್ನ ಮುಂದೆ ಬಂದಾಗ ನಾನು ಬೇರೆ ಥರ ನಡ್ಕೋತೀನಲ್ಲ, ಅದು ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. 100% ಐ ಅಗ್ರಿ. ಆಮೇಲೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ತಪ್ಪು. ಯು ಶುಡ್ ನಾಟ್ ಡೂ ದಟ್. ಯು ಶುಡ್ ನಾಟ್ ಡೂ. ಐ ಡೋಂಟ್ ಸಿ. ಇವಾಗ ಯಾರೋ ಒಬ್ರು ಯಾವುದೋ ಥರ ಇದ್ದಾರೆ, ಅಯ್ಯಪ್ಪ ಅವ್ರು ಯಾಕೆ ಹಂಗಿದ್ದಾರೆ ಹೇಳೋ ಹಕ್ಕು ನನಗೆ ಇಲ್ವೇ ಇಲ್ಲ. ಪಾಯಿಂಟ್. ಅಗ್ರೀಡ್. ಐ ಕ್ಯಾನ್ ನಾಟ್
ಜಡ್ಜ್ ಪೀಪಲ್. ಐ ಕ್ಯಾನ್ ಹ್ಯಾವ್ ಅನ್ ಒಪಿನಿಯನ್. 100%. ಅನಿಸಿಕೆ ಬೇರೆ ಆಯ್ತಾ, ಹಿಂಗೆ ಯಾಕಿದ್ದಾರೆ ಅಂತ ತೇಜೋವಧೆ ಮಾಡೋದು ಬೇರೆ. ತೇಜೋವಧ, ಕರೆಕ್ಟ್, ತೇಜೋವಧ ಸೊ ಮಾಡಿದ್ರೆ ಯು ಕ್ಯಾನ್ ಡೂ ದ್ಯಾಟ್ ಆಯ್ತಾ. ನಾವು ಯಾವಾಗಲೂ ಅದೇ ಹೇಳ್ತೀನಿ ಆಯ್ತಾ. ಫಸ್ಟ್ ಆಫ್ ಆಲ್ ಫಾರ್ಗೆಟ್, ಐ ಆಮ್ ಸೇಯಿಂಗ್ ಥರ್ಡ್ ಪರ್ಸನ್ ಗಾಸಿಪ್ ಬಿಟ್ಬಿಡಿ. ಇಂಟರ್ನಲ್ಲಿ ಮನೆಯಲ್ಲೇ ನಾನು ಹೇಳ್ತೀನಿ, ನೀವು ಯಾರಿದೆಲ್ಲ ಹೇಳಕ್ಕೆ, ಯಾ ನೀವು ಯಾಕೆ ಹೇಳ್ತಾ ಇದ್ದೀರಾ ನನ್ನ ಕ್ವಶನ್ ನಿಮ್ಮನ್ನು ಕೇಳಿದ್ರ ಅವರು ಕೇಳಿ ತಾನೆ. ವೈ ಡು ಯು ಹ್ಯಾವ್ ಅನ್ ಒಪಿನಿಯನ್? ಓಕೆ, ಯು ಹ್ಯಾವ್ ಅನ್ ಒಪಿನಿಯನ್, ಕೀಪ್ ಇಟ್ ಟು ಯೋರ್ ಸೆಲ್ಫ್. ಅದನ್ನು ಪಬ್ಲಿಕ್ ಆಗಿ ಹೇಳೋ ಅವಶ್ಯಕತೆನೇ ಇಲ್ಲ. ಯಾರು ಕೇಳ್ತಿದ್ದಾರೆ ನಿನ್ನ ಅಂತ. ನಾನು ಸೇಮ್ ಅದೇ ಪ್ರಾಬ್ಲಮ್ ಇದ್ದಿದ್ದಂಗೆ ಆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ. ಏನು ಗೊತ್ತೇನೆ, ಈಗ ನಿಮ್ಮನ್ನ ಇವರು ಒಂದೇನೋ ಪದದಲ್ಲಿ ಹೇಳ್ತಾರೆ, ಯಾರು ಫಸ್ಟ್ ಆಫ್ ಆಲ್ ಓಕೆ ಪದ ನೆಕ್ಸ್ಟ್ ಅಂತ. ನಾನೇನ್ ಮಾಡ್ಬಿಟ್ಟೆ, ಎಷ್ಟೋ ತಿಂಗಳಾರ್ಗಟ್ಲೆ ಆದ್ಮೇಲೆ ಯಾರು ಅಂತ ಕೇಳೋದು ಬಿಟ್ಬಿಟ್ಟು, ಯಾಕಂದ್ರೆ ಅವ್ರು ಯಾರು ಅಂತ ಹೇಳಲ್ಲ. ಸರಿ ಆಯ್ತಾ, ಯಾಕಂದ್ರೆ ನಾನು ಬೇರೆಯವ್ರ ಬಗ್ಗೆ ಮಾತಾಡಂಗಿಲ್ಲ. ಸರಿ, ಪದ ಇಲ್ಲ, ಆ ಪದ ನಾನ್ ಬಳಕೆ ಮಾಡ್ದಂಗ ಆಗೋಗುತ್ತೆ, ಆ ಪದ ನಾನ್ ಬಳಕೆ ಮಾಡಕ್ಕಲ್ಲ. ಇನ್ಫಾರ್ಮೇಶನ್ ಯಾಕೆ ಕೊಡ್ತಿದ್ಯಾ? ನನಗೆ ಬೇಕಾಗೇ ಇಲ್ಲ ಅದು. ನಾನು ನಜ್ಜಿ ಯಾಕೆ ಇನ್ಫಾರ್ಮೇಶನ್ ಕೊಡ್ತೀಯ? ಬೇಡ ಅಲ್ವಾ? ಇಲ್ಲ ಬೇಡ, ನಾನು ನಿಮ್ಗೆ ಹೇಳ್ದಿರ ಇರಕ್ಕಾಗಲ್ಲ. ಪದ ಹೇಳಲ್ಲ, ಪರ್ಸನ್ ಹೇಳಲ್ಲ ಅಂದ್ರೆ ಏನ್ ಇನ್ಫಾರ್ಮೇಶನ್ ಹೇಳ್ತಿದ್ಯಾ ನನಗೆ? ನನಗೆ ಪದ ಅಲ್ಲ, ನನ್ಗೆ ಹೇಳ್ದಿರ ಇರಕ್ಕಾಗಲ್ವಲ್ಲ. ನಾನು ಹೇಳಲೇಬೇಕು ಆಸ್ ಎ ಫ್ರೆಂಡ್, ವೆಲ್ ವಿಷರ್, ನಾನು ಹೇಳಲೇಬೇಕು ಈ ಮ್ಯಾಟ್ರನ್ನ. ಐ ಆಮ್ ಲೈಕ್, ಗುರು ನನಗೆ. ಸೊ ವಾಟ್ ಇಸ್ ದ ಪಾಯಿಂಟ್ ಆಫ್ ದಟ್ ಕಾನ್ವರ್ಸೇಷನ್ ಇಸ್ ಮೈ ಕ್ವೆಶ್ಚನ್. ಅದೇ, ಈಗ ಯಾರೋ ನಿಮ್ಮ ಬಗ್ಗೆ, ಯಾರು ಯಾರಿಗೆ ಹೇಳಿದರು ಅನ್ನೋ ಥರ, ಯಾರೋ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು. ಏನು ಮಾತಾಡ್ತಿದ್ರು? ಆ ಪದ ಹೇಳೋದಿಲ್ಲ, ಹೆಸರು ಹೇಳೋದಿಲ್ಲ. ಕೊನೆಗೆ ನಾನು ಡಿಕೋಡ್ ಮಾಡ್ಕೋಬೇಕು ಆಯಿತಾ. ನಾನು ಎಷ್ಟು ಭೇದಾವಿ ಆಗ್ಬಿಟ್ಟಿದ್ದೆ ಅಂದರೆ, ಓ ಇವರು ಈ ಪದನ ಹೇಳ್ತಾ ಇದ್ರಾ ಅಂತ ಹೇಳೋದು ಆಯಿತಾ. ಹೇಳ್ದಾಗ ನಾನು ಹೇಳಿಲ್ಲ, ಅದು ಅವ್ರು ಹೇಳಿರೋದು ಅಂದರೆ ಅರ್ಥ. ಓಕೆ, ಡನ್, ಸರಿ. ಮಯೂರ, ಎವ್ರಿಬಡಿ ವಿಲ್ ಹ್ಯಾವ್ ಅನ್ ಒಪಿನಿಯನ್ ಅಬೌಟ್ ಅಸ್. ಕರೆಕ್ಟ್. ದೇ ಆರ್ ಎಂಟೈಟಲ್ಡ್ ಟು ಹ್ಯಾವ್ ಇಟ್. ಕರೆಕ್ಟ್. ನನಗೆ ಪ್ರಾಬ್ಲಮ್ ಅರೈಸ್ ಆಗೋದು ಏನು ಗೊತ್ತಾ, ನಿನ್ನ ಒಪಿನಿಯನ್ನೇ ನನ್ನ ಬಗ್ಗೆ ನಿನಗಿರೋ ಒಪಿನಿಯನ್ ಸರಿ ಅಂತ ನೀನು ಬಂದು ನನ್ನನ್ನು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀಯಲ್ಲ, ಅದು ಹೇರಿಕೆ ಆಗುತ್ತೆ. ಆವಾಗ ನನಗೆ ಪ್ರಾಬ್ಲಮ್ ಆಗೋದು. ಅಗ್ರೀಡ್. ಪ್ಲೀಸ್ ಯು ಕ್ಯಾನ್ ಪ್ಲೀಸ್ ಬಿ ಫ್ರೀ, ಜಡ್ಜ್ ಮೀ, ಹ್ಯಾವ್ ಒಪಿನಿಯನ್ಸ್ ಅಬೌಟ್ ಮೀ, ಗಾಸಿಪ್ ಅಬೌಟ್ ಮೀ, ಪ್ಲೀಸ್ ಹ್ಯಾವ್ ಫನ್, ಐ ಡೋಂಟ್ ಮೈಂಡ್ ದಟ್. ಬಟ್ ಅದು ಸರಿ ಅಂತ ನನ್ನನ್ನು ಕನ್ವಿನ್ಸ್ ಮಾಡಕ್ಕೆ ಬರಬೇಡಿ. ಅಬ್ಸಲ್ಯೂಟ್ಲಿ. ಸಿಮಿಲರ್ಲಿ ಐ ಆಮ್ ಲೈಕ್ ದಟ್. ಇವಾಗ ಯಾರೋ ಒಬ್ರ ಹತ್ರ ಒಂಥರ ನಡ್ಕೋತಿದ್ದಾರೆ, ಇನ್ನೊಬ್ರು ಲೆಟ್ಸ್ ಎ ಬಿ ಹತ್ರ ಏನೋ ಥರ ನಡ್ಕೋತಿದ್ದಾರೆ. ಸಿ ವಿಲ್ ಕಮ್ ಅಂಡ್ ಟೆಲ್ ಮೀ ಯು ಶುಡ್ ಟಾಕ್ ಟು ಎ ಅಂಡ್ ಬಿ ದಟ್ ದೇ ಆರ್ ನಾಟ್ ಸಪೋಸ್. ಐ ಆಮ್ ಲೈಕ್, ಹೌ ಇಸ್ ಇಟ್ ಮೈ ಬಿಸ್ನೆಸ್? ಐ ಆಮ್ ಲೈಕ್, ಡಿಡ್ ದೇ ಆಸ್ಕ್ ಮೀ? ನೋ. ಇಸ್ ದಟ್ ಬಾದರಿಂಗ್ ಮೀ? ನೋ. ಸೊ ನಾನು ಕೆಲವು ಸೆಂಟೆನ್ಸ್ಗಳು ಇಟ್ಕೊಂಡಿದ್ದೀನಿ ಲೈಫಲ್ಲಿ. ಒನ್ ಆಫ್ ಮೈ ಫೇವ್ರೆಟ್ ಸೆಂಟೆನ್ಸ್, ನಾಟ್ ಮೈ ಮಂಕಿ, ನಾಟ್ ಮೈ ಸರ್ಕಸ್. ಅಮ್ಮ, ನಾಟ್ ಮೈ ಮಂಕಿ, ನಾಟ್ ಮೈ ಸರ್ಕಸ್. ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಹೋಗಲ್ಲ ನನ್ನಲ್ಲಿ. ಅವರಿಬ್ರು ಇಶ್ಯೂ ದೇ ವಿಲ್ ಸಾರ್ಟ್ ಔಟ್. ಇಫ್ ದೇ ಕಮ್ ಟು ಮೀ, ಐ ವಿಲ್ ಲಿಸನ್. ಇಫ್ ದೇ ಆಸ್ಕ್ ಮೀ ಟು ಟೆಲ್ ದೆಮ್ ಸಮಥಿಂಗ್, ಐ ವಿಲ್ ಓನ್ಲಿ ಟೆಲ್ ದೆಮ್ ಹೌ ಮಚ್ ದೇ ಆರ್ ರೆಡಿ ಟು ಲಿಸನ್. ಪಾಯಿಂಟ್. ನಾನೇ ಸಾಚ ಅಲ್ಲ, ನಾನು ಊರಿಗೆಲ್ಲ ಏನು ಹೇಳ್ಕೊಂಡು ಬರೋದು. ಸಿ ದಟ್ ಈಸ್ ಕರೆಕ್ಟ್. ನಾನು ಎವ್ರಿ ನಾನು ಇನ್ನೊಂದು ಏನು ಗೊತ್ತಾ ಹೇಳೋದು, ಈಗ ಇಬ್ರು ಮಾತಾಡ್ತಿದ್ದೀವಿ, ಮೂರೇ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದಾಗ, ಗುರು ನನ್ನ ಆಬ್ಸೆನ್ಸಲ್ಲಿ ಈಗ ನೀವಿಬ್ರು ಇದ್ದಾಗ ನನ್ನ ಬಗ್ಗೆ ಮಾತಾಡಲ್ವಾ? ಮಾತಾಡಿರ್ತೀರ ಆಬ್ವಿಯಸ್ಲಿ. ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಂತಿದ್ದೀನ? ಗುರು ನಾನು ಹೇಳ್ತಿರೋದು ಈಗ ಅಂದರೆ, ನಾನು ಹೇಳ್ತೀನಿ ಈಗ ನಿನ್ನ ಬಗ್ಗೆ ಮಾತಾಡಬಾರ್ದು ಅಂತಂದರೆ ಎಷ್ಟು ಅಂತ ಈಗ ಇಬ್ರು ಕೂತ್ಕೊಂತೀಯ, ಮತ್ತೆ ನಿನ್ನ ಜೀವನ ಹೇಗಿದೆ ಅಂತ ಒಂದು ಪ್ರಶ್ನೆ ಕೇಳ್ತೀನಿ ಅನ್ಕೋ. ನಿನ್ನ ಜೀವನದಲ್ಲಿ ಏನು ಹೇಳಬೇಕು? ನಾನು ಇವನನ್ನು ಮೀಟ್ ಮಾಡಿದೆ ಅಂತಲೂ ಹೇಳಂಗಿಲ್ಲ, ಬಿಕಾಸ್ ಅವ್ನು ಮೂರನೇ ವ್ಯಕ್ತಿ ಬಗ್ಗೆ ಬರ್ತಿದೆ. ನನ್ನ ಜೀವನದಲ್ಲಿ ಊಟ ಮಾಡಿದೆ, ಎದ್ದೆ, ಹಲ್ಲು ಉಜ್ಜಿದೆ, ನಿದ್ದೆ ಮಾಡಿದೆ, ಡನ್ ಅಂತ ಮಲ್ಕೊ. ಇನ್ನು ಏನಿದೆ ಸ್ಪೈಸ್ ಏನಿದೆ ಕಣೆ ಜೀವನದಲ್ಲಿ? ಐ ಡೋಂಟ್ ನೋ ಯಾರ್. ಗಾಸಿಪ್ಗೆ ತುಂಬ ಪದಕ್ಕೆ ಒಂಥರ ಏನಂತೀಯ, ಅದಕ್ಕೆ ನೆಗೆಟಿವ್ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ ನನಗೆ. ನಾನು ಮೊದಲೆಲ್ಲ ಜಗ್ಲಿ ಕಟ್ಟೆಲಿ ಕುತ್ಕೊಂಡು ಏನು ಮಾಡೋರು, ಹಳ್ಳಿ ಕಟ್ಟೆಲಿ ಕುತ್ಕೊಂಡು ಏನು ಮಾಡೋರು, ಇವಾಗಲೂ ಏನು ಮಾಡ್ತಾರೆ ಹಳ್ಳಿಗಳಲ್ಲಿ? ಇದೇ ತಾನೇ ಮಾತಾಡೋದು. 100%. ಹಾಗಂತ ಇವಾಗ ಯಾರ್ದು ಮನೆ ಬಗ್ಗೆ ಮಾತಾಡ್ಕೊಂಡಿರ್ತಾರೆ, ಹಾಗಂತ ಆ ಮನೆಯವರು ಕಷ್ಟ ಬಂದಾಗ ಇವ್ರು ಹೋಗೋದಿಲ್ವಾ? ಹೋಗೇ ಹೋಗ್ತಾರಲ್ವಾ, ಸಹಜ ಅದು. ನೀನು ಹೇಳಿದ ಪಾಯಿಂಟ್ ಚಂದ ಇದೆ. ಇದನ್ನ ನಾನು ಎಷ್ಟೊಂದ್ಸಲ ಹೇಳ್ತೀನಿ. ನಮ್ಮ ಮನೇಲೇನೋ ನಡೀತಿರುತ್ತೆ, ಮಾತಾಡ್ತಿರ್ಬೇಕಾದ್ರೆ ಅವ್ರು ಏನೋ ಮಾತಾಡ, ಅವರು ಅವಳಿಗೆ ಕಷ್ಟ ಆಯ್ತಂತೆ, ಯಾಕೆ ಬೇಕಿತ್ತಂತೆ ಅಂತ ಹೇಳ್ತಾರೆ. ನಾನು ನೋಡೋ ಈ ಸೆಕೆಂಡ್ ಒನ್ ಇದೆಯಲ್ಲ, ಇದು ಬೇಡ. ನಾನು ಹೇಳ್ತಾ ಅದು ಕರೆಕ್ಟು. ನಿನಗೆ ಯಾಕೆ ಬೇಕು? ಅವಳಿಗೆ ಅವ್ರಿಗೆ ಯಾಕೆ ಬೇಕಿಂತ ನಿನಗೆ ಯಾಕೆ ಬೇಕು? ಅವಳು ಕಷ್ಟ ಆದರೂ ಆಯಿತು, ಹಿತ ಆದರೂ ಆಯಿತು, ಏನಾದರೂ ಆಗಲಿ, ಅವಳು ನಿನ್ನ ಹತ್ರ ಬಂದು ಹೇಳ್ಕೊಂಡಿಲ್ಲ ಕಷ್ಟ ಅಂತ ಹೇಳ್ಕೊಂಡಿಲ್ಲ ತಾನೆ. ನೀನು ಮಾತಾಡ್ತಿರ್ಬೇಕಾದ್ರೆ ನನಗೆ ಯಾಕೋ ಅವ್ರು ಮಾಡಿದ್ದು ಸರಿ ಇಲ್ಲ ಅಂತ ಅನ್ನಿಸ್ತು ಅಂದರೆ ಅಲ್ಲಿ ಮಾತಾಡೋ ಲೈಕ್ ಓಕೆ, ಸ್ಟಿಲ್ ಬಿಲೀವ್ ಮಾಡ್ತೀನಿ, ನಿನ್ನ ಒಪಿನಿಯನ್ ನೀನು ಕೊಡ್ತಾ ಇದೆಯಾ ನಿನಗೆ ಅಂತ. ಬಟ್ ಅದನ್ನ ತಗೊಂಡು
ಸ್ಟಿಕ್ ಟು ದಟ್ ಬೌಂಡ್ರಿ ನಾನು ಹೇಳೋದು. ಅದನ್ನ ತೊಗೊಂಡು ಜಡ್ಜ್ಮೆಂಟ್ ಮಾಡಿ ಆಮೇಲೆ ಅದನ್ನ ಮಾಡ್ಕೊಂಡು ಐ ವಿಲ್ ಬಿ ಲೈಕ್ ಡೂಡ್. ಅಂಡ್ ದೆನ್ ಅವ್ರನ್ನೇ ಅವ್ರು ಕಾಂಟ್ರಡಿಕ್ಟ್ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾರೆ ಆಯ್ತಾ, ಅದು ಮಜಾ ಇರುತ್ತೆ. ಆಮೇಲೆ ಎದುರುಗಡೆ ಸಿಕ್ಕಿದಾಗ ಅವರು ಈಗ ನಮ್ಮ ಹತ್ರ ಹಿಂಗೆ ಹೇಳಿರ್ತಾರೆ ಅಂತ ಅನ್ಕೋ, ಅಂದರೆ ನಮ್ಮ ಹಿಂದೆ ಮಾತಾಡಿರ್ತಾರೆ, ಎದುರುಗಡೆ ಸಿಕ್ಕಿದಾಗ ಓ ಹಿಂಗಾಯ್ತಂತೆ ಬಟ್ ನನಗೆ ಓಕೆ ಇತ್ತು ಅಂತ ಹೇಳ್ತಾರೆ. ಐ ವಿಲ್ ಬಿ ಲೈಕ್ ಡೂಡ್, ಮೈಂಡ್ ಬ್ಲೋ ಅವಾಗ. ನಾನು ನಮ್ಮ ಮನೇಲಿ ಮಾತಾಡಿದ್ದೀರಲ್ಲ ಗುರು ನೀವು, Wow ಅಂತ. ಹಿಂದೆ ಇನ್ನೇನು ಮಾತಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. See, it is simple, yeah. Mind your own business. ಯಾ That's another line I love. Mind your own business. I will not come into yours, you don't come into mine. ಯಪ್ ಸೇಮ್ That's it. ಸೇಮ್. Let's coexist peacefully. ಅಷ್ಟೇ ಮಾಡಬೇಕಾಗಿರೋದು ಜೀವನದಲ್ಲಿ. ಓ ನೋ 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 ನೋ, ಐ ಹ್ಯಾವ್ ಎನ್ ಒಪಿನಿಯನ್, ಐ ಹ್ಯಾವ್ ಎ ಜಡ್ಜ್ಮೆಂಟ್, ಐ ವಿಲ್ ಸೇ ಇಟ್ ಆ್ಯಂಡ್ ಐ ವಿಲ್ ಪ್ರೂವ್ ದಟ್ ಐ ಆಮ್ ರೈಟ್, ಯು ಆರ್ ರಾಂಗ್, ಐ ವಿಲ್ ಓವರ್ ಎಕ್ಸ್ಪ್ಲೇನ್ ಮೈ ಸೆಲ್ಫ್, ಐ ವಿಲ್ ನಿನ್ನನ್ನು ಅಂಡರ್ಮೈನ್ ಮಾಡಿ ನನ್ನ ಪ್ರಕಾರ ನೀನು ಜೀವನ ನಡೆಸಬೇಕು. ಯಾರು ಹೇಳಿದ್ರು ನಿನ್ನ ಪ್ರಕಾರನೇ ಕರೆಕ್ಟ್ವೇ ಅಂತ? ಯಾರು ಹೇಳಿದ್ರು? ಅನದರ್ ಒನ್, ನನ್ನ ಒನ್ ಆಫ್ ಮೈ ಫೇವ್ರೆಟ್ ಕಲರ್ಸ್ ಆಫ್ ಲೈಫ್ ಇಸ್ ಗ್ರೇ ಕಲರ್. You know what? I don't believe everything is black, everything is white. ಓ ಯು ಬಿಲೀವ್ ಇನ್ ಗ್ರೇ? I'm flag bearer of grey. ಹೌದಾ ಶಾಲ್ಸ್? ಓ ಮೈ ಗಾಡ್, ಐ ಆಮ್ ಟೋಟಲ್ ಕಾಂಟ್ರಾಸ್ಟ್. ಐ ಆಮ್ ಲೈಕ್ ಇದು ಈದರ್ ಬ್ಲ್ಯಾಕ್ ಇರಬೇಕು ವೈಟ್ ಇರಬೇಕು, ಗ್ರೇ ಏರಿಯಾದಲ್ಲಿ ನಿಲ್ಲಿಸ್ಬೇಡಿ. ಹಂಗಾಗಲ್ವಲ್ಲ ಮಯೂರ. ಸಿ ಕೆಲವು ಬ್ಲ್ಯಾಕ್ ಗ್ರೇ ಒಪ್ಕೋತೀನಿ ನಾನು, ಕೆಲವು. ಸಿ ನಿಂಗೊಂದು ಸಿನಾರಿಯೋ ಕೊಡ್ತೀನಿ, ಸಾರಿ ಟು ಓಕೆ, ಗಿವ್ ಮಿ ಅ ಸಿನಾರಿಯೋ, ಲೆಟ್ಸ್ ಈಗ ಫೈಂಡ್ ಔಟ್. ನಿಮಗೆ ಒಂದು ಶೋ, ಯಾವುದೋ ಒಂದು ಟಿ ವಿ ಶೋನ ಹೇಳಿರ್ತಾರೆ ಅಂತಾನೆ ಅನ್ಕೋ, ಫೋನ್ ಮಾಡ್ತಾರೆ, ಮೇಡಮ್ ನಿಮ್ಮನ್ನ ಟಿ ವಿ ಶೋಲ್ಲಿ ಕಾಸ್ಟ್ ಮಾಡಬೇಕು ಅಂತ. ಓಕೆ ಫೈನ್, ಡನ್. ಯಾವಾಗಿಂದ ಅಂತ ಹೇಳ್ತಾರೆ. ಡನ್, ನವೆಂಬರ್ 1 ಇಂದ ಶೋ ಡನ್. ನಿನಗೆ ಅಕ್ಟೋಬರ್ 31 ಹೇಳಲ್ಲ. ನೀನೇನೋ ಬೇರೆ ಪ್ಲಾನ್ ಮಾಡ್ಕೋಬೇಕು ಅಂತಿರುತ್ತೆ ಅಂತ ಅನ್ಕೋ. ಸೊ ಆಗುತ್ತಾ ಆಗಲ್ವಾ, ಆಗುತ್ತೋ ಆಗಲ್ವಾ, ನೀನು ಇನ್ನೊಂದು ಯಾವುದೋ ಬೇರೆ ಶೂಟಿಂಗ್ ಫಿಲಮ್ ಶೂಟ್ ಬಂದಿರುತ್ತೆ, ಅದನ್ನ ಒಪ್ಕೋಬೇಕೋ ಬಿಡ್ವಾ ಅದು ಗೊತ್ತಿಲ್ಲ ನಿನಗೆ. ಸೊ ಈ ಅಕ್ಟೋಬರ್ 31 ನಿನ್ನ ಕ್ಲಾರಿಟಿ ಅವ್ರಿಗೆ ಫಸ್ಟೇ ಗೊತ್ತಾಗ್ಬಿಟ್ಟಿರುತ್ತೆ ಅವ್ರಿಗೆ. ನಿನಗೆ ಅಕ್ಟೋಬರ್ 28ಗೆ ಗೊತ್ತಾಗಿರುತ್ತೆ, ಈ ನನ್ನ ಮಗ ನನ್ನ ಶೋಗೆ ಹಾಕೊಳ್ಳಲ್ಲ ಅಥವಾ ಏನೋ ಹಾಕೊಂತೀವಿ. ಆ 31ನೇ ತಾರೀಕುವರೆಗೂ ಎಳೆದು ಲಾಸ್ಟ್ ಮಿನಿಟಲ್ಲಿ ನೋಡ್ತಿರೋ ಈ ಗ್ರೇ ಏರಿಯಾದಲ್ಲಿ ಇಳಿಸ್ತಾರಲ್ಲ, ನನಗಿದು ಕಂಡ್ರೆ ಆಗಲ್ಲ, ನನಗೆ ಮೈಯೆಲ್ಲ ಉರಿದೋಗುತ್ತೆ. ನನಗೇನು ಗೊತ್ತಾ, ನಿನಗೆ ಡೇ 1 ಗೊತ್ತಿರುತ್ತೆ, ನೀನು ಬರ್ತೀಯಾ ಕೂಡಿಸ್ಕೊತೀನ, ನೀನು ಫಿಟ್ಟಾ ಅಂದರೆ ಸುಮ್ಮನೆ ನಿಂಗೆ ಎಕ್ಸಾಂಪಲ್ ಕೊಡ್ತೀನಿ. ಅಂಡರ್ಸ್ಟೂಡ್. ಸಿ ನೀನು ಅಗೇನ್ ನಿನ್ನ ದೃಷ್ಟಿಕೋನದಲ್ಲಿ ಮಾತಾಡ್ತಾ ಇದೆಯಾ ನೀನು? ಓಕೆ ಫೈನ್, ಕರೆಕ್ಟಾ? ಓಕೆ, ಇವಾಗ ನವೆಂಬರ್ 1 ಒಂದು ಶೋ ಶುರು ಆಗಬೇಕು, ನಿನಗೆ ಹೇಳ್ಬಿಟ್ಟಿದ್ದಾರೆ. ನಿನಗೆ ಹೇಳಿರೋ ವ್ಯಕ್ತಿ ಮೇಲೆ 3 ಜನ ವ್ಯಕ್ತಿಗಳಿರ್ತಾರೆ ಹೂ ಆರ್ ಡಿಸೈಡಿಂಗ್. ಅದನ್ನಾದ್ರೂ ಹೇಳಿ ಸಾಯಿ. ಹೇಳಕ್ಕೆ ಕೆಲವು ಸಲ ಆಗಲ್ಲ. ದ ಬಿಗ್ಗೆಸ್ಟ್ ಲರ್ನಿಂಗ್ ಈ ವರ್ಷದ ನಾನೇನು ಗೊತ್ತಾ ಅಂದರೆ, ಮೊದಲು ಗೊತ್ತಿತ್ತು ಬಟ್ ಇವಾಗ ದೃಢವಾಗಿ ಕಲ್ತಿರುವ ಪಾಠ, ಕೆಲಸದ ವಿಷಯದಲ್ಲಿ ಏನನ್ನೂ ಪರ್ಸ್ನಲ್ಲಾಗಿ ತಗೋಬಾರ್ದು. when it comes to profession, don't take anything personally. ಇದನ್ನ ಕಟ್ ಮಾಡಿಬಿಟ್ಟು ನಾವು ಶೋ ಶುರು ಆಗೋದಕ್ಕಿಂತ ಮುಂಚೆ that is my biggest learning this year. ನಿನ್ನೇನು ಯಾವುದೋ ಒಂದು ಕೆಲಸಕ್ಕೆ ಕರೆದಿದ್ದಾರೆ, ನಿನ್ನ ಕೆಲಸ ಏನು ಅಷ್ಟೇ ಮಾಡು ಅದನ್ನು. ಅದರ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಯೋಚನೆ ಮಾಡೋದು ನಿನ್ನ ಪ್ರಾಬ್ಲಮ್, ಅವ್ರ ಪ್ರಾಬ್ಲಮ್ ಅಲ್ಲ ಅದು. ಇಫ್ ದೇ ಆರ್ ಸೇಯಿಂಗ್ ಲೈಕ್ ಇಫ್ ಯು ಆರ್ ವರ್ಕಿಂಗ್ ಫಾರ್ ಸಂಬಡಿ, ಯು ಹ್ಯಾವ್ ಟು ಅಲೈನ್ ವಿತ್ ದಿಯರ್ ಥಾಟ್ಸ್. ಈಗ ಇದು ನಿನ್ನ ಯೂಟ್ಯೂಬು ಅಥವಾ ನನ್ನ ಯೂಟ್ಯೂಬಲ್ಲಿ ನಾನೇ ರಾಣಿ ನೀನಾ ರಾಜ, ನಾವು ಮಾಡಿದ್ದೇನೆ ಅಲ್ಲಿ, ಕರೆಕ್ಟ್ ಅಲ್ವಾ? ಐ ಆಮ್ ನಾಟ್ ಆನ್ಸರಬಲ್ ಟು ಎನಿಬಡಿ. ಬಟ್ ವೆನ್ ಐ ಆಮ್ ವರ್ಕಿಂಗ್ ಫಾರ್ ಅ ಕಂಪನಿ, ಫಾರ್ ಅ ಚಾನಲ್, I have to align with their thought process without compromising on my morals also. Agreed. Correct alva? ನಿನ್ಗೆ ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅನ್ ಆ್ಯಂಕರ್ ನನ್ನ ಹೇಳ್ತಿರೋದು ನಾನು, ನನಗೆ 360 ಡಿಗ್ರಿ ವಿಷನ್ ಇರಲ್ಲ ನನಗೆ ಯಾವತ್ತೂ. ಆ್ಯಸ್ ಅನ್ ಆ್ಯಂಕರ್ ನನ್ನ ವಿಷನ್ 180 ಡಿಗ್ರೀಸ್ ಮಾತ್ರ ಇರುತ್ತೆ ಕ್ರಿಯೇಟಿವ್ಲಿ. ಅದ್ರ ಹಿಂದೆ ಇನ್ನೂ 180 ಡಿಗ್ರಿ ಸೇಲ್ಸು, ಮಾರ್ಕೆಟಿಂಗು, ಸ್ಟ್ರಾಟಜಿ, TRP, ಪ್ಲೇಸ್ಮೆಂಟು, ಟೈಮಿಂಗು, ಪ್ರೋಮೋ, ಪ್ಲೇಸ್ಮೆಂಟ್ ಏನೇನೋ ಇರುತ್ತೆ ಆಯಿತಾ. ಅದು ಯಾವುದೂ ನನಗೆ ಗೊತ್ತಿಲ್ಲ. ಸೊ ನನಗೇನು ಗೊತ್ತೋ ಅಷ್ಟೇ ನಾನು ಕೆಲಸ ಮಾಡಬೇಕು. ಇದ್ಯಾಕೆ ಹಿಂಗೆ ಮಾಡಿಲ್ಲ, ಅದ್ಯಾಕೆ ನೀವು ಹಂಗೆ ಮಾಡ್ತಾ ಇದ್ದೀರಾ, ಅದೆಲ್ಲ ನನಗೆ ಯಾಕೆ, ಅದು ನಾನು ಪರ್ಸ್ನಲಿ ತೊಗೋತೀನಲ್ವ ಅವಾಗ ನಾನು. ವೈ ಡು ಯು ವಾಂಟ್ ಟು ಟೇಕ್ ಇಟ್? ದಟ್ ಈಸ್ ದ ಬಿಗ್ಗೆಸ್ಟ್ ಲರ್ನಿಂಗ್ ಐ ಲರ್ನ್ಡ್, ಆ್ಯಂಡ್ ಬಿಲೀವ್ ಮೀ ಇಟ್ ಇಸ್ ಪೀಸ್ ವೆನ್ ಯು ಲರ್ನ್ ದಟ್. ದಟ್ ಈಸ್ ಒಂದು ತುಂಬ ಕಷ್ಟ ಕಣೆ. ನಾನು ಸ್ಮಾಲೆಸ್ಟ್ಗೆ ಯೋಚನೆ ಮಾಡ್ತೀನಿ. ಈಗ ಅಂದರೆ ಈಗೆಲ್ಲ ನಾಳೆ ಒಂದು ಟ್ರಿಪ್ ಹೋಗ್ತಿದ್ಯಾ ಅನ್ಕೋ, ನಾಳೆ ಅಲ್ಲ ಇಲ್ಲ ಒಂದು ವೀಕೆಂಡಲ್ಲಿ ಒಬ್ಬ ಫ್ರೆಂಡಿಗೆ ಫೋನ್ ಮಾಡ್ತೀಯ, ಮಗ ಟ್ರಿಪ್ಗೆ ಹೋಗೋಣ ಬರ್ತೀಯಾ ಅಂತ ಕೇಳ್ತೀಯ. ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾನೆ ಅನ್ಕೋ, ಹೆಂಡ್ತೀನಿ ಕೇಳ್ಬಿಟ್ಟು ಹೇಳ್ತೀನಿ. ಸರಿ, ಎಕ್ಸಾಂಪಲ್
ಆ ಹೆಂಡ್ತಿನವನ್ನ ನಾನು ನಾಳೆ ಬೆಳಗ್ಗೆ 9 ಗಂಟೆಗೆ ಹೊರಡಬೇಕು ಅನ್ಕೋ, ನಾಳೆ ಇಲ್ಲ ಅವತ್ತಿನ ದಿವಸ 7 ಗಂಟೆ ಆದ್ರೂ ಅವ್ನು ಇನ್ನೂ ಕನ್ಫರ್ಮೇಷನ್ ಕೊಟ್ಟಿರಲ್ಲ. ಹೋಗು ನಿನ್ ಪಾಡಿಗೆ ನೀನು ನಾನು ನನ್ನ ಪಡಿಗೆ ಹೋಗೋದು ಅಷ್ಟೇ. ಏನ್ ಸಿ ದೇರ್ ಇಸ್ ಒನ್ ಗಟ್ ಫೀಲಿಂಗ್ ಯು ಗೆಟ್ ಅಲ್ವಾ ಮಯೂರ್, ಯಾ ಕೆಲವು ವಿಷಯದಲ್ಲಿ ಫಾಲೋ ದಟ್ ಗಟ್ ಫೀಲಿಂಗ್. ನಾನೇನು ಗೊತ್ತಾ ಹೇಳೋದು, ಕೆಲವೊಂದು ಸಂಬಂಧಗಳು ನಾನು ಕರೆಕ್ಟ್ ನೀನು ಹೇಳ್ತಿರೋದು ಗ್ರೇ. ಈಗ ಯಾವುದೋ ಒಂದು ನಿನ್ನ ವರ್ಕ್ ಲೈಫಲ್ಲಿ, ವರ್ಕ್ ಪ್ರೊಫೆಷನಲ್ಲಿ ಸಮನ್ ಹೂಮ್ ಯು ಡೋಂಟ್ ನೋ ಫಾರ್ ಅ ಲಾಂಗರ್ ಟೈಮ್ ಅನ್ಕೋ, ಅವರಿಂದ ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಬಟ್ ನಿನಗೆ ತುಂಬ ಸಂಬಂಧಗಳು ಹತ್ತಿರದಲ್ಲಿ ಇದ್ದು ಗೊತ್ತಿರುತ್ತಲ್ಲ, ಹೇಳ್ತೀನಿ ಅಂತ ಫಸ್ಟ್ ಇರುತ್ತಲ್ಲ, ಅದರಷ್ಟು ನನಗೆ ಮೈಯಲ್ಲಿ ಉರಿಯೋಂಥ ಸ್ಟೇಟ್ಮೆಂಟು ವರ್ಡ್ ಇನ್ಯಾವುದೂ ಇಲ್ಲ. ಸಿ ನಿನಗೆ ಯಾರೋ ಕೇಳ್ದ ನಿಂಗೆ ಫಸ್ಟಲ್ಲೇ ಗೊತ್ತಿರುತ್ತೆ ಗುರು, ನನ್ನ ಮೈಂಡಲ್ಲಿ ಮೋಸ್ಟ್ಲಿ ಆಗುತ್ತೆ ಅನ್ಸುತ್ತೆ ಇದು, ಬಟ್ ಆದರೂ ಐ ಲೆಟ್ ಯು ನೋ. ಆ ಕಾನ್ಫಿಡೆನ್ಸ್ ಬೇರೆ. ಸಿ ದ ಬಿಗ್ಗೆಸ್ಟ್ ಚಾಲೆಂಜ್ ವಿತ್ ಪೀಪಲ್ ಇಸ್ ನೋ ಹೇಳಕ್ ಬರಲ್ಲ ಗೊತ್ತಾ, ನೋ ಹೇಳಕ್ ಬರೋದಿಲ್ಲ. ಯಾಕೆ ಭಯ ಸಿ ಎಸ್ ಅಥವಾ ನೋ ಸರ್ಟಿನಿಟಿ, ಅದು ಅಂದ್ರೆ ಅದೊಂಥರ ಗೋಡೆ ಮೇಲೆ ಮಳೆ ಹೊಡೆದಂಗೆ ಅದು. ಅದೇ ಈಗ ಒಂದು ಹುಡುಗ ಪ್ರಪೋಸ್ ಮಾಡಿದಾಗ ಹುಡುಗಿರು ಇಡ್ತಾರಲ್ಲ, ಓಕೆ ಅದು ಬೇರೆ, ನಂದು ಇಶ್ಯೂಸ್ ಬೇರೆ ಇದೆ ಅಲ್ಲಿ. ಇಟ್ಸ್ ಓಕೆ, ಡಿಫ್ರೆಂಟ್ ಇಶ್ಯೂಸ್ ಅದು. ಎನಿವೆ ವಿ ವಿಲ್ ಡೀಲ್ ವಿತ್ ದಟ್ ಲೇಟರ್. ಸೊ ನಾನು ಅದನ್ನು ಕಲ್ತಿದ್ದೀನಿ ಮಯೂರ, ಖಂಡಿತವಾಗಿ ಎದುರುಗಡೆ ಇರೋರಿಗೆ ಬೇಜಾರಾಗದಿರೋ ಥರ ನೋ ಹೇಳೋದನ್ನ ಕಲ್ತಿದ್ದೀನಿ ನಾನು. ಇಟ್ಸ್ ಟೇಕನ್ ಅ ಲಾಂಗ್ ಟೈಮ್ ಫಾರ್ ಮೀ, ಬಟ್ ಕಲ್ತಿದ್ದೀನಿ ಇವಾಗ. ಕೆಲವು ಸಲ ಅದನ್ನ ಬುಲ್ಡೋಸ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ ನಿಮ್ಮ ಡಿಸಿಷನ್, ಬಟ್ ಸ್ಟಿಕ್ ಟು ಇಟ್, ಬಟ್ ಬಿ ರೆಸ್ಪೆಕ್ಟ್ಫುಲ್. ಹೌ ಈಸಿ ಅಲ್ಲ, ಇಟ್ ಈಸ್ ಗುಡ್ ಟು ಸೇ ಐ ಆಮ್ ಸಾರಿ, ಐ ವೋಂಟ್ ಬಿ ಏಬಲ್ ಟು ಡೂ. ಸಿ ನೀನು ನೋ ಅಂತ ಹೇಳೋದನ್ನು ಕೂಡ ನಿನಗೆ ಬೇರೆ ರೀತಿ ಟೊನಾಲಿಟಿ, ರೆಸ್ಪೆಕ್ಟ್ಫುಲ್, ಎಷ್ಟು ರೀತಿಲೂ ಹೇಳ್ಬೋದು. ಓಹ್, ದಿಸ್ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ನಾನು ನನ್ನ ಜೊತೆ ಕೆಲಸ ಮಾಡ್ತಿರೋರೊಬ್ಬರ ಹತ್ರ ಐ ವಾಸ್ ಸೇಯಿಂಗ್, ಐ ಸೆಡ್ ಯಾರೋ ನನಗೆ ನೋ ಅಂತ ಹೇಳೋದು ನನ್ನ ಪ್ರಾಬ್ಲಮ್ ಅಲ್ಲ, ಅವ್ರು ಹೆಂಗೆ ನೋ ಹೇಳ್ತಾರಲ್ವ ಅದು ನನ್ನ ಪ್ರಾಬ್ಲಮ್ಮು. ಫಾರ್ ಎಕ್ಸಾಂಪಲ್, ಇವಾಗ ನೀನು ನನ್ನನ್ನು ಕರೀತೀಯ, ಓಕೆ, ಐಲ್ಸೆ ಇಲ್ಲ ಕಣೋ ಮಯೂರ, ಈ ವಾರ ಆಗಲ್ಲ ಕಣೋ, ಮುಂದಿನ ವಾರ ಟ್ರೈ ಮಾಡೋಣ, ನಿನ್ನ ಶೂಟ್ ಡೇಟ್ ಇದ್ದರೆ ಹೇಳು, ಅಲೈನ್ ಆಗುತ್ತಾ, ಬರ್ತೀನಿ ಅಂತ. ದಟ್ ಈಸ್ ಅ ಡೀಸೆಂಟ್ ವೇ ಆಫ್ ಕಮ್ಯುನಿಕೇಟಿಂಗ್ ವಿತ್ ಯು. ಇವಾಗ ನೀನು ನನ್ನನ್ನು ಕರೀತೀಯ, ಐ ಆಮ್ ಲೈಕ್, ಏನು ಇಷ್ಟು ದಿನ ಆದಮೇಲೆ ಕರಿತಿದ್ಯಾ, ಇಷ್ಟು ಜನ ಆದಮೇಲೆ ನಾನು ಯಾಕೆ ಬರ್ಬೇಕು ನಿನ್ನ ಶೋಗೆ, ವಾಟ್ ಆಮ್ ಐ ಗೋನ್ ಟು ಗೆಟ್ ಔಟ್ ಆಫ್ ದಿಸ್ ಇಫ್ ಐ ಕಮ್ ಟು ಯೋರ್ ಶೋ? ದಟ್ ಈಸ್ ಬಕ್ವಾಸ್ ನನ್ನ ಪ್ರಕಾರ. ದಟ್ ಈಸ್ ಲೈಕ್ ಟೋಟಲ್ ಬಕ್ವಾಸ್. ಯು ಡೋಂಟ್ ವಾಂಟ್ ಟು ಕಮ್, ಡೋಂಟ್ ಕಮ್ ಬಾಬಾ. Say no. I'm saying or don't even reply to the message. ಅದು ನಾನು ಗುರ್ದೋಗುತ್ತೆ. No, don't do that. No, you have to reply to my message. If you don't reply to my message, I will stop communicating with you. ನೀನು ಯಾರಾನ ಆಗಿರೋ, ಎಷ್ಟು ಜನ ಜೊತೆ ನಾವು ಮಾಡ್ಬೇಕಾದ್ರೆ ಈಗ ಮಾಡು. ಅಂದರೆ ಅವ್ರು ನಿನ್ನ ಸಮಯಕ್ಕೆ ವ್ಯಾಲ್ಯೂ ಕೊಡ್ತಿಲ್ಲ ಅಲ್ವಾ ಮಯೂರ್, ದೆನ್ ವೈ? ಸಿ ಇಟ್ ಈಸ್ ವೆರಿ ಈಸಿ to be easy in life. ಓಕೆನಾ? ನೀನು ನನ್ನನ್ನು ಇವತ್ತು ಬಾ ಅಂದೆ, 1 ಗಂಟೆಗೆ ಬಾ ಅಂದೆ, ಬಟ್ ಯು ಮೇಡ್ ಶ್ಯೂರ್ ಟು ಟೆಲ್ ಮಿ ದಟ್ ಇಲ್ಲ 2 ಗಂಟೆಗೆ ಬಾ. ದಟ್ ವಾಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ವೆನ್ ಯು ಸೆಡ್ ದಟ್, ಅಕಾರ್ಡಿಂಗ್ಲಿ ಐ ಪ್ಲ್ಯಾನ್ಡ್ ಮೈ ಡೇ. ಕರೆಕ್ಟ್. ಟುಡೇ ವೆನ್ ಐ ಲೆಫ್ಟ್ ಐ ಮೆಸೇಜ್ ಯು ಸೇಯಿಂಗ್ 2:15 ಅಲ್ಲಿ ಇರ್ತೀನಿ ಕಣೋ. ಕರೆಕ್ಟ್. ನಿನಗೂ ಕ್ಲಾರಿಟಿ, ನನಗೂ ಕ್ಲಾರಿಟಿ. ಕೆಲವ್ರು ಮಾಡ್ತಾರೆ 1 ಗಂಟೆಗೆ ಬನ್ನಿ, ಯಾರು ಕರೆದಿರ್ತಾರೋ ಅವರೇ ಬ್ಲ್ಯಾಕ್ ಝೋನ್ಗೆ ಹೋಗ್ಬಿಟ್ಟಿರ್ತಾರೆ. ಆ್ಯಂಡ್ ದೆನ್ ಯು ಲ್ಯಾಂಡ್ ಅಪ್ ಆ್ಯಂಡ್ ಯು ವಿಲ್ ರಿಯಲೈಸ್ ನಥಿಂಗ್ ಇಸ್ ರೆಡಿ ಆ್ಯಂಡ್ ಯು ವಿಲ್ ಬಿ ಲೈಕ್ ಓಕೆ. ನನಗೆ ನೀನು ಟೈಮ್ ಹೇಳಿದ್ರೆ ನಾನು ಆ ಟೈಮಿಗೆ ಬಂದುಬಿಡ್ತೀನಿ. ನಾನು ಎಲ್ಲ ಕಡೆನೂ ಅಷ್ಟೇ, ನಾನು ಅರ್ಧ ಗಂಟೆ ಲೇಟು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ, ಆಯ್ತಾ? ಐ ಡೋಂಟ್ ಬಿಲೀವ್ ಇನ್ ದಟ್. ನಿನಗೆ ಒಬ್ಬರು ಒಳ್ಳೆ ಗುಡ್ ಫ್ರೆಂಡ್ ಇದ್ದಾರೆ, ಕ್ಲೋಸೆಸ್ಟ್ ಫ್ರೆಂಡ್, ಆಯಿತಾ? ಅವರು ತುಂಬ ಪಾಪ್ಯುಲರ್. ಅವ್ರು ಮುಂಚೆ ಹೀಗೆ ಇದ್ದಿದ್ದು, ಮನೆಗೆ ಊಟಕ್ಕೆ ಬಾ ಅಂತ ಕರೆಯೋರು. ಏನಕ್ಕೆ ಊಟಕ್ಕೆ ಬಾ ಅಂತ ಕರೆಯೋರು? ಮನೆಗೆಲ್ಲ ಕೂತ್ಕೊಂಡೆಲ್ಲ ಒಟ್ಟಿಗೆ ಊಟ ಮಾಡೋಣ, ಸರಿ ಡನ್. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ ಮನೆ ಊಟಕ್ಕೆ. ಏನು ಊಟ ಅನ್ನೋರು ಯಾರೂ ಮಾಡಿರಲ್ಲ, ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿನ್ಬೋಣ ಅಂತ. ಓಕೆ ಫೈನ್ ಡನ್, ಅದು ಮಾಡ್ಕೊಳ್ಳೋಣ ಅಂತ. ಸರಿ ಆರ್ಡ್ರ್ ಮಾಡಿದಾಗ ಎಲ್ಲ ಆರ್ಡ್ರ್ ಮಾಡಿ ಮಾಡೋದು. ಕರೆಕ್ಟಾಗಿ ಮಾಡಿದಾಗ ಅವ್ನು ಆರ್ಡ್ರ್ ತಂದು ಕೊಡ್ತಾನಲ್ಲ, ದುಡ್ಡು ಕೊಡಬೇಕಲ್ವ, ಆ ಟೈಮಲ್ಲಿ ಫೋನ್ ಎತ್ಕೊಂಡ್ಬಿಟ್ಟು ರೂಮ್ ಒಳಗಡೆ ಹೊಟ್ಟೋಗ್ಬಿಡೋರು, ಆಯಿತಾ? ಆವಾಗ ನಾವುಗಳು ಬೇರೆಯವ್ರ ಪಕ್ಕದಲ್ಲಿ ಇರೋಲ್ಲ, ನಾವುಗಳೋಗಿ ಪೇ ಮಾಡಿಬಿಟ್ಟು ಬಂದು ಊಟ ಮಾಡಿ. ನಾನು ಈ ಸೌಭಾಗ್ಯಕ್ಕೆ ನೀನು ಯಾಕೆ ನಿಮ್ಮ ಮನೇಲಿ ಯಾಕೆ, ನನ್ನ ಮನೇಲಿ ನಾನೇ ಆರ್ಡರ್ ಮಾಡ್ಕೊಂಡು ತಿಂತೀನಿ ಅಲ್ವಾ? ಹೋಸ್ಟಿಂಗ್ ಆಲ್ಸೋ ಈಸ್ ಅನ್ ಆರ್ಟ್ ಮತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದಟ್, ಆಯ್ತಾ? ಸೇಯಿಂಗ್ ನೋ, ನೀನು ಡೀಸೆಂಟಾಗೂ ನೋ ಅನ್ಬೋದು, ನೀನು ಕೊಬ್ಬಲ್ಲೂ ದುರಹಂಕಾರದಲ್ಲೂ ನೋ ಅನ್ಬೋದು. ಯು ಚೂಸ್ ಹೌ ಯು ವಾಂಟ್ ಟು ಸೇ ನೋ. ಅದಾದ್ಮೇಲೆ ನೀನು ಮಿಕ್ಕಿದೆಲ್ಲ ರಿಲೇಷನ್ಶಿಪ್ಸು ಇಟ್ ವಿಲ್ ಅಲೈನ್ ವಿತ್ ಹೌ ಯು ಸೇ ನೋ. ಪಾಯಿಂಟ್ ಅಷ್ಟೇ. ಪಾಯಿಂಟ್, ಐ ಅಗ್ರಿ. ಬಿಕಾಸ್ ಆ ಗ್ರೇ ಏರಿಯಾ ನೀನು ಹೇಳ್ದಂಗೆ, ಮತ್ತು ನೋ ಅಂತ ಹೇಳೋದಕ್ಕೂ ಕೂಡ ಈಗಿನ ಇದರಲ್ಲಿ 1 ಮೀಟ್ರ್ ಬೇಕು. ಹೌದು.
ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಜನಕ್ಕೆ ಯಾಕೆ ನೋ ಹೇಳೋಕ್ಕೆ ಭಯ ಪಡ್ತಾರೆ ಗೊತ್ತಾ? ಅಯ್ಯೋ ಇವಾಗ ನೋ ಅಂದ್ಬಿಟ್ರೆ ಮತ್ತೆ ಕರಿಯಲ್ವೇನೋ, ಮತ್ತೆ ನಮ್ಮ ಜೊತೆ ರಿಲೇಷನ್ಶಿಪ್ ಏನೋ, ಭಯ ಅದು. ಇನ್ನೊಂದ್ಸಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಶಾಲ್ಸ್, ಇದಂತೂ ಅಗೇನ್ ಐ ಡೋಂಟ್ ನೇಮ್ ದ ಪರ್ಸನ್. ಒಂದು ದೊಡ್ಡ ಪಾಪ್ಯುಲರ್ ವ್ಯಕ್ತಿ, ತುಂಬ ಸಲ ಶೋ ಕರೆದಿದ್ದೀನಿ. ಶ್ಯೂರ್ ಹಿ ವಿಲ್ ನೆವರ್ ಸೇ ನೋ ಟು ಮೀ. ಶ್ಯೂರ್, ಖಂಡಿತ, ಶ್ಯೂರ್, ಖಂಡಿತ ನಡೀತಾನೆ ಇದೆ. ಸೊ ಒಂದು 4 ವರ್ಷ ಆಗಿದೆ, ಇದ್ರಲ್ಲಿ ಬಂದೇ ಇಲ್ಲ ವ್ಯಕ್ತಿ. ಸೊ ಇದೇ ರೀತಿ ಅದು ಬೇರೆ ಫಂಕ್ಷನ್ ಎಷ್ಟು ಸಲ ಕರೆದಿದ್ಯಾ ಅವ್ರನ್ನ? ಒಂದು 7-8 ಸಲ ಕರೆದಿದ್ದೀನಿ. ಯಾಕೆ? ಸುಮ್ಮನೆ ಇಲ್ಲ, ಯಾಕೆ? ನೋ, ಐ ವಾಂಟ್ ಟು ನೋ ವೈ. ನಿನಗೆ ಫಸ್ಟ್ ಟೈಮ್ ಮಾಡಿದಾಗ್ಲೇನೆ ಗೊತ್ತಾಗಬೇಕು. 2ನೇ ಸಲ ಮಾಡಿದಾಗ ಖಚಿತವಾಗಿ ಗೊತ್ತಾಗಿರುತ್ತೆ. 3ನೇ ಸಲ ಮಾಡಿದಾಗ ಸ್ಟ್ಯಾಂಪ್ ಪೇಪರಲ್ಲಿ ಒತ್ತದಂಗ. ಅಂದ್ರೆ ಏನಕ್ಕೆ ಕರಿತಿದ್ಯಾ ನೀನು 7-8 ಸಲ? ನೋ ಅಂತ ಹೇಳಿಲ್ವಲ್ಲ. ಬಟ್ ಯು ನೋ ರೈಟ್ ಮಯೂರ್. ಅಲ್ಲ, ಮತ್ತೆ ಏನಕ್ಕೆ? ಪೂರಾ ಮ್ಯಾಟ್ರ್ ಹೇಳ್ತೀನಿ ಕೇಳಿಸ್ಕೊ. ಯಾವುದೋ ಬೇರೆ ಫಂಕ್ಷನ್ ಅಲ್ಲಿ ಅವ್ರ ಪಕ್ಕ ಕೂತಿದ್ದಾರೆ, ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಫಸ್ಟ್ ನನ್ನನ್ನು ಕರೆದ್ಬಿಟ್ಟು, ಸಾರಿ ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಶೋಗೆ ಬರೋದಕ್ಕೆ ಇದಿಲ್ಲ ಅಂತಲ್ಲ, ಅದು ಬೇರೆ ಕಡೆ ಆಲ್ರೆಡಿ ಹೋಗ್ಬಿಟ್ಟು ತುಂಬ ಮಾತಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಐ ಡೋಂಟ್ ಫೀಲ್ ಲೈಕ್ ದರ್ ಇಸ್ ಎನಿ ಸಬ್ಸ್ಟೆನ್ಸ್ ಟು ಇಟ್ ಅಂತ ಇತ್ತು. ಬಟ್ ಖಂಡಿತ ಮಾಡೋಣ. ಐಮ್ ಲೈಕ್ ಓಕೆ ಸರ್, ನೋ ಪ್ರಾಬ್ಲಮ್, ಡನ್. ಇನ್ನೊಬ್ರು ವ್ಯಕ್ತಿ ಬಂದರು, ಅವ್ರು ಬಂದ್ಬಿಟ್ಟು ಅವ್ರನ್ನ ಇದೇ ರೀತಿ ಇನ್ವೈಟ್ ಮಾಡ್ತಾ ಇದ್ದಾರೆ. ಸಾರ್ ನೀವು ಬರಬೇಕು ಅಂತಾರೆ. ಓ ಶ್ಯೂರ್, ಖಂಡಿತ ಬರ್ತೀನಿ ಅಂತ. ಆಮೇಲೆ ಅವ್ರು ಹೇಳಿದ್ರು, ನಾನು ಆಮೇಲೆ ಏನು ಮಾಡೋಣ ಒಂದೊಂದ್ಸಲಿ ಹಿಂಗೆ ಅಂದ್ಬಿಡ್ತೀನಿ, ಬಟ್ ಹೋಗೋಕ್ಕಾಗೋದಿಲ್ಲ ಅಂತ ಅಂದರು ಅವ್ರಿಗೆ. ನಾನು, ಸರ್ ಅದೇ ನೀವು ನಂಗೆ 4 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ ಅಂತ. Put them in the spot, ಯಾರ್. ನಾವು ಇದು ತಪ್ಪು ಮಾಡ್ತೀವಿ ಗೊತ್ತಾ, ವಿ ಡೋಂಟ್ ಕಾಲ್ ಔಟ್ ಪೀಪಲ್, ಪುಟ್ ದೆಮ್ ಇನ್ ದ ಸ್ಪಾಟ್. ತಕ್ಷಣ ಅವರು, ನೀವು ತುಂಬಾ ಸ್ಮಾರ್ಟ್ ಆಗ್ಬಿಟ್ರಿ, ನೀವು ಕಣ್ಣು ಹಿಡಿದ್ಬಿಟ್ಟು. ಐ ಸೆಡ್ ಆಬ್ವಿಯಸ್ಲಿ, ಯು ಆರ್ ಸ್ಮಾರ್ಟ್, ಐ ಕಾಂಟ್ ಬಿ ಸ್ಮಾರ್ಟ್, ಕಮ್ ಆನ್ ಪ್ಲೀಸ್, ಪ್ಲೀಸ್. ಅದೇ ಹೇಳೋದು, ಪುಟ್ ದೆಮ್ ಇನ್ ದ ಸ್ಪಾಟ್. ಕಾಂಟ್ ಐ ಗೆಸ್ ದಿಸ್ ಆಕ್ಚುಲಿ ಸಿಂಪಲ್. ಯು ಕುಡ್ ಹ್ಯಾವ್ ಕ್ಲಿಯರ್ಲಿ ಸೆಡ್ ನೋ. ನೋ ಅಂತ ಹೇಳಿದ್ರು. ಆ್ಯಕ್ಚುಲಿ ನೋ ಅಂತ ಹೇಳೋ, ನೀನು ಹೇಳಿದ ಕರೆಕ್ಟು. ನೋ ಅಂತ ಹೇಳೋ ರೀತಿನೂ ಕೂಡ ಎಷ್ಟು ಚಂದ ಇದೆ ಗೊತ್ತಾ, ಯಾರಿಗೂ ಅಫೆನ್ಸ್ ಆಗದಿರಂಗೆ ತುಂಬಾ ಇನ್ನೂ ರೆಸ್ಪೆಕ್ಟ್ಫುಲ್. ರಿಲೇಶನ್ಶಿಪ್ ಹಾಳು ಮಾಡ್ಕೊಳ್ದೇನು ನೋ ಹೇಳ್ಬೋದಪ್ಪ, ಜನ ಹೇಳಲ್ಲ ಅಷ್ಟೇ, ಸಮಸ್ಯೆ ಅದು. ನಾನು ಐ ಟೇಕ್ ದಿಸ್ ಪರ್ಸನ್ಸ್ ನೇಮ್ ಆನ್ ದ ಶೋ. ಐ ವಾಂಟೆಡ್ ಟು ಗೆಟ್, ನನಗೆ ರಾಘವೇಂದ್ರ ಹುಣಸೂರ್ನ ಶೋ ಕರೆಸ್ಬೇಕು ಅಂತ ಆಸೆ ಇತ್ತು. ಯು ನೋ ವಾಟ್ ಹಿ ಡಿಡ್ ಆ್ಯಕ್ಚುಲಿ, ಮೆಸೇಜ್ ಎಲ್ಲ ಹಾಕಿದೆ, ಕಾಲ್ ಮಾಡಿದ್ರು, ಮಯೂರ್ ಆಫೀಸಿಗೆ ಬರ್ತೀರಾ ಮೀಟ್ ಮಾಡೋಣ ಅಂದರು. ಆಫೀಸಲ್ಲಿ ಹೋಗಿ ಮೀಟ್ ಮಾಡಿದೆ. 3 ಅವರ್ ಹಿ ಗೇವ್ ಟೈಮ್. ಏನು ಮಾಡ್ಕೊತಿದ್ದೀರಾ ಜೀವನದಲ್ಲಿ, ಏನು ಮಾಡ್ತಿದ್ಯಾ ನೀನು ಎಲ್ಲ ಕೇಳಿದ್ರು. ಹೆಂಗಿದೆ ಈ ಶೋ ಎಲ್ಲ, ನಿನ್ನ ಶೋಸ್ ಎಲ್ಲ ನೋಡ್ತೀನಿ. ನನಗೆ ಈ ಶೋ ಬರಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೆ, ಒಂದಿದೆ. ಬಟ್ ನಾನು ಹಿಂಗೆ ಸುಮ್ಮನೆ ನೋ ಅಂತ ಹೇಳ್ಬಿಟ್ರೆ ಇದಾಗೋಗ್ಬಿಡುತ್ತೆ. ಅಟ್ಲೀಸ್ಟ್ ಐ ವಾಂಟೆಡ್ ಟು ಮೇಕ್ ಯು ಫೀಲ್ ಕಂಫರ್ಟಬಲ್. ಕಾಫಿ ಕುಡಿಸಿ ಚಂದ ಮಾತಾಡಿ 2-3 ಅವರ್ ಮಾತಾಡ್ಬಿಟ್ಟು ಖಂಡಿತ ಮಾಡ್ತೀನಿ. ಫ್ಯೂಚರಲ್ಲಿ ಎಲ್ಲರೂ ಶೋ ಮಾಡಿದ್ರೆ ನಿನಗೆ ಕೊಡ್ತೀನಿ ನಾನು. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಸೇ ದಿಸ್. ಅದಕ್ಕೆ ಆಫೀಸಲ್ಲಿ ಕರೆಸ್ತೀನಿ, ನಿನ್ನ ಜೊತೆ ಮಾತಾಡಿ. ಸಿ ಫಾರ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್ ಹೂ ಇಸ್ ಆನ್ ದ್ಯಾಟ್ ಲೆವೆಲ್, there is no need for him to spend that 2-3 hours of time. Yes. See, that matters. Okay, ಇದು ಐ ಥಿಂಕ್ ಶಾರುಖ್ ಖಾನ್ ವಿಡಿಯೋ ನೋಡಿದಾಗ ನನಗನ್ಸಿದ್ದು, ಆ್ಯಂಡ್ ದೆನ್ ಐ ರಿಯಲೈಸ್ಡ್ ಐ ಆಲ್ಸೋ ಡೂ ದ ಸೇಮ್ ಥಿಂಗ್ ಅಂತ. ನಾಟ್ ದಟ್ ಐ ಆಮ್ ಕಂಪೇರಿಂಗ್ ಮೈ ಸೆಲ್ಫ್ ವಿತ್ ಹಿಮ್. ಅವ್ರು ಏನು ಹೇಳ್ತಾರೆ, ಯಾರೇ ನೀನು ಶಾರುಖ್ ಖಾನ್ನ ಮೀಟ್ ಮಾಡಿದ್ರು ಅವ್ರಿಗೆ ಶಾರುಖ್ ಖಾನ್ ಏನು ಮಾತಾಡ್ಸಿದ್ರು ನೆನಪಿರಲ್ವಂತೆ, ಬಟ್ ಹೌ ಹಿ ಮೇಡ್ ದೆಮ್ ಫೀಲ್, ದೇ ರಿಮೆಂಬರ್ ದಟ್. ಎಷ್ಟು ಜನ ನನಗೆ ಅದನ್ನ ಹೇಳ್ತಾರೆ ಗೊತ್ತಾ, ದಿಲ್ ಕಮ್ ಅಂಡ್ ಸೇ ಮ್ಯಾಮ್ ಯು ಮೇಡ್ ಅಸ್ ಫೀಲ್ ಸೋ ಗುಡ್ ಅಬೌಟ್ ಅಸ್. ನನಗೆ ಆ್ಯಕ್ಚುಲಿ ನೆನಪಿರಲ್ಲ ಮಯೂರ್, ಬಟ್ ದಟ್ ಈಸ್ ಮೈ ಪಾಯಿಂಟ್. ಇವಾಗ ಯಾರೋ ಒಂದು ವ್ಯಕ್ತಿ ಬಂದು ನನ್ನನ್ನು ಮಾತಾಡ್ಸಿದ್ದಾರೆ ಅಂದರೆ ಅವ್ನಿಗೆ ದರ್ದೇ ಇಲ್ಲ ನನ್ನನ್ನು ಮಾತಾಡಿಸ್ಬೇಕು ಅನ್ನೋದು. ಇವಳನ್ನು ಟಿ ವಿಲಿ ನೋಡಿದೆ ಕಣ, ಚೆನ್ನಾಗಿ ಮಾಡ್ತಾಳೆ ಇವಳು ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ಬಟ್ ಇಫ್ ದೇ ಆರ್ ಕಮ್ಮಿಂಗ್ ಆ್ಯಂಡ್ ಟಾಕಿಂಗ್ ಟು ಮೀ ಅಂದರೆ ಅವ್ರದ್ದೊಂದು ಜೀವನದ ಒಂದು ಭಾಗ ನನ್ನ ಜೊತೆ ಹಂಚ್ಕೊಳಕ್ಕೆ ಬರ್ತಿದ್ದಾರೆ. ಸೊ ಐ ಸ್ಟ್ಯಾಂಡ್ ದೇರ್, ಐ ಲಿಸನ್. ಇಫ್ ದೇ ವಾಂಟ್ ಟು ಹಗ್ ಮೀ, ಐ ವಿಲ್ ಹಗ್ ದೆಮ್. ಶೇಕ್ ಹ್ಯಾಂಡ್ ಕೊಡ್ತಾರೆ. ಚಿಕ್ಕ ಮಕ್ಕಳು, ಯುನೋ, ದೇ ವಾಂಟ್ ಟು ಟೇಕ್ ಅ ಪಿಕ್ಚರ್ ವಿತ್ ಮೀ. ಐ ಟ್ರೈ ಟು ಡೂ ವಾಟ್ ಎವರ್ ಐ ಕ್ಯಾನ್, ಸೊ ದಟ್ ದೇ ವಿಲ್ ರಿಮೆಂಬರ್ that I met Shalini. If I can give that to them, no, it's the best thing, best feeling I feel. Since you said SRK, and ಅವ್ರು ಹೇಳಿದ ಲೈನೇ ನೀನು ಹೇಳಿದಕ್ಕೂ ಸಿಂಪಲ್ ಆಗುತ್ತೆ. He said gratitude should be an attitude. Yeah, like similarly, ನಾನು ಶಿವಣ್ಣನ ಜೊತೆ ಕೆಲಸ ಮಾಡಿದೆ ಒಂದು ಸಿನಿಮಾಲ್, ಭಜರಂಗಿ 2ನಲ್ಲಿ. ಇಟ್ ವಾಸ್ ಜಸ್ಟ್ 1 ಸೀನ್, ಒಂದು 3 ಅವರಲ್ಲಿ ಮುಗ್ದಿದ್ದ ಸೀನು. ಬಟ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ನ ನಾನು ಜಿಂದಗಿಲಿ ಮರೆಯಲ್ಲ ಗೊತ್ತಾ. ನಂದು ಕ್ಲೋಸಪ್ಸು, ಅವ್ರಿಗೇನು ಕೆಲಸ, ಹಿ ವಾಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಮಾನಿಟರ್. ಆ್ಯಕ್ಚುಲಿ ಐ ವೆಂಟ್ ಅಂಡ್ ಟೋಲ್ಡ್ ಹಿಮ್, ನೀವು ಪ್ಲೀಸ್ ಒಂದು ನಿಮಿಷ ಎದ್ದೋಗ್ತೀರಾ, ನಂಗೆ ಆ್ಯಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಯು ನೋ ವಾಟ್ ಈಸ್ ಇಟ್, ಇಲ್ಲ ನೀವು ಹೆಂಗೆ ಮಾಡ್ತೀರಾ ನಾನು ನೋಡಬೇಕು, ನಿಮ್ಮ ಥರ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಅಂದರು ಅವರು. ಐ ವಾಸ್ ಲೈಕ್, ಶಿವಣ್ಣ ಪ್ಲೀಸ್ ಶಿವಣ್ಣ, ಇಲ್ಲ ನೀವು ಹೋಗಿ ನೀವು ಮಾಡಿ ಆಯಿತಾ, ನಾನು ನೋಡ್ತೀನಿ ಅಂತ. ಸೊ ಹಿ ವಾಸ್ ದೇರ್, ಹಿ ವಾಸ್ ಹೆಲ್ಪ್. ಲೈಟ್ ಹುಡುಗರಿಗೆ ಲೈಟ್ ಶಿಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ನನ್ನ ಮೇಲೆ ಏನೋ ಸ್ಕಿಮ್ಮರ್ ಹಾಕಿದ್ರು ಆಯಿತಾ. ಸ್ಕಿಮ್ಮರ್ ಒಂದು ಕಡೆ ಬಿದ್ದೋಯ್ತು ತಕ್ಷಣ ಅವ್ರು ಇಟ್ಕೊಂಡ್ರು, ಏಯ್ ಏನೋ ಮಾಡ್ತಿದ್ದೀರಾ, ಅವ್ರು ಕೂತಿದ್ದಾರೆ ಅಲ್ಲಿ ಕಣ್ಕಣಲ್ಲಿ. ಐ ಆಮ್ ಸಿಟ್ಟಿಂಗ್ ದೇರ್ ಆ್ಯಂಡ್ ಅಬ್ಸರ್ವಿಂಗ್ ದಿಸ್ ಮ್ಯಾನ್.
ಆ್ಯಂಡ್ ಐ ಆಮ್ ಸೇಯಿಂಗ್ ಐ ನೆವರ್ ಫರ್ಗೆಟ್ ದಿಸ್ ಫೀಲಿಂಗ್. ಸಿಮಿಲರ್ಲಿ ನಾನು ಬಿಗ್ ಬಾಸ್ಗೆ ಹೋದಾಗ ಹೌ ಸುದೀಪ್ ಮೇಡ್ ಮೀ ಫೀಲ್, I will never forget it. He made me feel like I'm the only girl around him ಅನ್ನೋ ಥರ. ಅವ್ರಿಗೆ ಬೇಕು, ಸಿ ಮಯೂರ್, ಇಟ್ ಇಸ್ ಸುದೀಪ್, ಇಟ್ ಇಸ್ ಶಿವಣ್ಣ, ದೇ ಡೋಂಟ್ ಹ್ಯಾವ್ ಟು ಮೇಕ್ ಮೀ ಫೀಲ್ ಲೈಕ್ ದಟ್ ಯಾರ್, ಬಟ್ ದೇ ಡೂ ದಟ್. ಐಮ್ ಸೇಯಿಂಗ್ ಆ ಪರ್ಸನಲ್ ಅಟೆನ್ಷನ್. ಯಶ್ ಅವರು ಬಜರಂಗಿ 2ದೇನೆ ಪ್ರೆಸ್ ಮೀಟು, ನನ್ನ ಮಗಳಿಗೆ ಯಶು ಅಂದರೆ ಯಶು ಶಿವಣ್ಣ ಇವರೆಲ್ಲ ಫೀಲಿಂಗ್ ಅವಳಿಗೆ, ಅವಳಿಗೆ ಮಮ್ಮಿ ಫೀಲಿಂಗ್ ಅವಳಿಗೆ ಆಯಿತಾ. ಅವಳು ಅವತ್ತು ಬುಕ್ ತೊಗೊಂಬಂದ್ಬಿಟ್ಟಿದ್ದಾರೆ, ಬುಕ್ ಪೆನ್ನು. ನನಗೆ ಎಲ್ಲರ ಹತ್ರ ಆಟೋಗ್ರಾಫ್ ಬೇಕು ನನಗೆ ಅಂತ. ಇವಾಗ ಅವಳು ಆಟೋಗ್ರಾಫ್ ಕೊಡ್ಸೋದು ಇವಾಗ ನನ್ನದೇ ಜವಾಬ್ದಾರಿ ಅಲ್ವಾ. ಸೊ ಅವಳನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋದೆ. ಸ್ಟೇಜ್ ಮೇಲೆ ಶಿವಣ್ಣ, ರಿಷಬ್ ಶೆಟ್ಟಿ, ಯಶು, ಅಪ್ಪು ಸರು ಎಲ್ಲ ಇದ್ದಾರೆ. ಆ್ಯಂಡ್ ಐ ನ್ಯೂ ದ ಮೊಮೆಂಟ್ ಇದು ಮುಗಿದ ತಕ್ಷಣ ಯಶ್ ಹೊಟ್ಟೋಗ್ಬಿಡ್ತಾರೆ ಅಂತ ಗೊತ್ತಾಯ್ತು. ಸೊ ಏನು ಮಾಡಿದೆ, ಅಲ್ಲಿ ಹೋದೆ, ಯಾರೋ PR ಇದ್ದರು. ಆ್ಯಂಡ್ ಐ ಸೆಡ್ ಯಶ್ ಹತ್ರ, ಅಯ್ಯೋ ಬಾಮ್ಮ ನಿನ್ಗೇನಂತೆ ಅಂತ ಕರ್ಕೊಂಡಿದ್ರು. ಮೈ ಡಾಟರ್, ಐ ಕ್ಯಾನ್ ಫೀಲ್ ಹರ್ ಎಕ್ಸೈಟ್ಮೆಂಟ್ ಆಯ್ತಾ ದಟ್ ಶಿ ಈಸ್ ಮೀಟಿಂಗ್ ಆಲ್ ಹರ್ ಹೀರೋಸ್ ಅಂತ. ಬಂದ್ಲು, ಯಶ್ ನಿಂತಿದ್ರು, ದ ಲಾಸ್ಟ್ ಫೋಟೋ ಸೆಷನ್ ವಾಸ್ ಹ್ಯಾಪ್ನಿಂಗ್. ನಾನು ಮೆಲ್ಲಿಗೆ ಹೋಗ್ಬಿಟ್ಟು ಯಶ್ ಶೋಲ್ಡರ್ ಮೇಲೆ ಟ್ಯಾಪ್ ಮಾಡಿ ಯಶ್ ಅವರೇ ಅಂದೆ. ತಿರುಗ್ಬಿಟ್ಟು, ಅರೆ ಏನ್ರಿ ಹೆಂಗ್ರಿ ಇದ್ದೀರಾ ಶಾಲಿನಿ ಅವರೇ, ಅಯ್ಯೋ ಎಷ್ಟೊಂದು ವರ್ಷ. ಐ ಆಮ್ ಲೈಕ್, ಮೈ ಡಾಟರ್ ಲೈಕ್ he knows you so well. and I'm like, please don't mind ಯಶ್ ಅವರೇ, ನನ್ನ ಮಗಳು ನಿಮ್ಮ ಬಿಗ್ ಫ್ಯಾನು, KGF ಎಲ್ಲ ನಮ್ಮ ಮನೇಲಿ ಭಜನೆ ಥರ ಓಡುತ್ತೆ, ಅವಳಿಗೊಂದು ಆಟೋಗ್ರಾಫ್ ಬೇಕಂತೆ ಪ್ಲೀಸ್ ಅಯ್ಯೋ ಹೌದೇನೆ ಪುಟಿ ಬಾರೇಲಿ ಅಂತೇಳಿ ನನ್ನ ಮಗಳಿಗೆ ಕೆನ್ನೆ ಸೌರಿ. ಹಿ ಡಿಂಟ್ ಹ್ಯಾವ್ ಟು ಡೂ ಎನಿ ಆಫ್ ದಟ್ ಸ್ಟಫ್. ಓಕೆ, ಸೈನ್ ಮಾಡಿ ಅವಳಿಗೆ ಫೋಟೋ ಬೇಡವಾ ನಂದು ಅಂತ ಕೇಳಿ ನನ್ನ ಮಗಳಿಗೆ ಮಾತೆ ಮರ್ತೋಗ್ಬಿಡ್ತಾವತ್ತು. he stood, ಗಜ್ಜಿ ಬಿಜ್ಜಿಲಿ stood, he took a picture with my daughter and ಶಾಲಿನಿ ಅವರೇ ನೀವು ಬನ್ನಿ ಅಂದರು. ಐ ಸೆಡ್ ಬೇಡ ಸರ್, ನೀವು ಬ್ಯುಸಿ ಇದ್ರೆ ಇಟ್ಸ್ ಓಕೆ, ನಂದು ನಿಮ್ಮದು ಫೋಟೋ ಇದೆ ನನ್ನ ಹತ್ರ ಅಂತ ಹೇಳಿದೆ. ಐ ಕೇಮ್ ಅಗೇನ್ ದಟ್ ಸೇಮ್ ಇವೆಂಟ್. ನಾವು ನಡ್ಕೊಂಡು ಕಾರ್ ಕಡೆಗೆ ಹೋಗ್ತಾ ಇದ್ದೀವಿ, ನಾನು ಅನಿಲು ನನ್ನ ಮಗಳು. ಮೈ ಡಾಟರ್ ಇಸ್ ಲೈಕ್ ಜಂಪಿಂಗ್ ಆಯ್ತಾ, ಎಲ್ಲರನ್ನೂ ನೋಡ್ಬಿಟ್ಟೆ ಅಂತ. ಒಂದು ಕಾರ್ ಬಂತು, ಕಾರ್ ಬಂದು ನಿಲ್ತು, ಶಿವಣ್ಣ ಡ್ರೈವ್ ಮಾಡ್ತಿದ್ದಾರೆ, ಪಕ್ಕದಲ್ಲಿ ಗೀತಕ್ಕ ಕೂತ್ಕೊಂಡಿದ್ದಾರೆ, ಅವ್ರ ಮಗಳಿದ್ದಾರೆ. ಆ್ಯಂಡ್ ಅವರು ಏನ್ರೇ ಅಂದರು. ಸರ್ ನಮಸ್ಕಾರ ಸರ್ ಅಂದೆ. ಏನು ಸಮಾಚಾರ, ಎಲ್ಲ ನಡ್ಕೊಂಡು ಹೋಗ್ತಿದ್ದೀರಾ, ಡ್ರಾಪ್ ಮಾಡಲ ಅಂದ್ರೆ. ಇಲ್ಲ ಸರ್ ಪಾರ್ಕಿಂಗಲ್ಲಿ ಕಾರಿಂದ್ರೆ ನನ್ನ ಮಗಳು ಪಕ್ಕದಲ್ಲಿ ಮಾ ಅಂತಿದ್ದಾಳೆ ಆಯ್ತಾ. ಶಿವಣ್ಣ ಬೇಜಾರಿಲ್ಲ ಅಂದರೆ ನನ್ನ ಮಗಳಿಗೊಂದು ಆಟೋಗ್ರಾಫ್ ಕೊಡ್ತೀರಾ ಅಂತ. ಆಟೋಗ್ರಾಫ್ ಬೇಕೇನೆ ಪುಟಿ, ಒಂದು ನಿಮಿಷ ತಡಿ ಅಂದ್ಬಿಟ್ಟು ಕಾರ್ ಅಲ್ಲೇ ಬ್ಯಾಂಗ್ ಇನ್ ದ ಮಿಡಲ್ ಆಫ್ ದ ರೋಡ್ ನಿಲ್ಲಿಸ್ಬಿಟ್ಟು ಇಳಿದು ಫೋಟೋ ಕೊಟ್ಟು ಅವಳಿಗೆ ಆಟೋಗ್ರಾಫ್ ಕೊಟ್ಟು, ಅವ್ರ ಮಗಳು ಗೀತಕ್ಕ ಎಲ್ಲ ಬಂದು, ನಿಮ್ಮ ವೀಡಿಯೋಸ್ ಎಲ್ಲ ನಮ್ಗೆ ತುಂಬ, ದೇ ಡೋಂಟ್ ಹ್ಯಾವ್ ಟು ಡೂ ಎನಿ ಆಫ್ ದಿಸ್ ಮಯೂರ್, ದೇ ಡಿಡ್ ಆಲ್ ದಿಸ್. ಅಗೇನ್ ಇನ್ ದ ಪಾರ್ಕಿಂಗ್ ಲಾಟ್ ವಿ ಮೆಟ್ ರಿಷಬ್ ಶೆಟ್ಟಿ. ಅವಳು ಅವಾಗ ತಾನೇ ಬೆಲ್ ಬಾಟಮ್ ಸಿನಿಮಾ ನೋಡಿದ್ಲು. ಅವ್ರ ಹತ್ರನೂ ಆಟೋಗ್ರಾಫ್ ತೊಗೊಂಡು, ಅವ್ರ ಜೊತೆ ಫೋಟೋ ತೊಗೊಂಡು, ಅವ್ರ ಹತ್ರ ಹರಟೆ ಹೊಡೆದು. ಯುನೋ ಸಿ, ಇಫ್ ಐ ಕ್ಯಾನ್ ರಿಮೆಂಬರ್ ಬೀಯಿಂಗ್ ಆನ್ ಆರ್ಟಿಸ್ಟ್, ಐ ಕ್ಯಾನ್ ರಿಮೆಂಬರ್ ಆಲ್ ದೀಸ್ ಇನ್ಸಿಡೆಂಟ್ಸ್. ಐ ವಾಂಟ್ ಸಂಬಡಿ ಎಲ್ಸ್ ಆಲ್ಸೋ ಟು ರಿಮೆಂಬರ್, ಶಾಲಿನಿ ಮೀಟ್ ಮಾಡಿದೆ, ಅವ್ರು ಹಿಂಗೆ ಮಾತಾಡಿದ್ರು, ಹಂಗೆ ಮಾಡಿದ್ರು. ಐ ವಾಂಟ್ ದಟ್ ಫೀಲಿಂಗ್. Can we plug in all those photos over here? I'll send it to you. Actually, it will be sure, very... sure, I will. Oh my God. ಅಲ್ವಾ? ಅವಳ ಹತ್ರ ಆಟೋಗ್ರಾಫ್ಸ್ ಇದೆ, ಅದು ಕಳಿಸ್ತೀನಿ ನಾನು. ಓ ಯಾ, ಬಿಕಾಸ್ ಯಾ ನೀನು ಆಟೋಗ್ರಾಫ್ ಅಂತಿರ್ಬೇಕಾದ್ರೆ ನನಗೆ ಏನು ತಲೆಯಲ್ಲಿ ಬರ್ತಿತ್ತು ಅಂದರೆ, ವಿ ಆರ್ ನಾಟ್ ಲಿವಿಂಗ್ ಇನ್ ಈಗ ನಾಟ್ ಎನಿಮೋರ್ ಇನ್ ದಿ ವರ್ಲ್ಡ್ ಆಫ್ ಆಟೋಗ್ರಾಫ್. ಆ್ಯಕ್ಚುಲಿ ನನ್ನ ವೆರಿ ಫಸ್ಟ್ ಆಟೋಗ್ರಾಫ್ ನನ್ನ ಲೈಫಲ್ಲಿ ತೊಗೊಂಡಿರೋದು ಅಂದರೆ ಕರಿಘಟ್ಟ ಅಂತ ಒಂದು ದೇವಸ್ಥಾನ ಇದೆ ಶ್ರೀರಂಗಪಟ್ಟಣದಿಂದ ಮುಂದೆ ಹೋದ್ರೆ ಒಂದು ಬೆಟ್ಟ. ಸೊ ಅಲ್ಲಿ ಆ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ದರ್ಶನಕ್ಕೆ. ಅಲ್ಲೋದ್ರೆ ಅವತ್ತು ಶೂಟಿಂಗ್ ಬಂದ್ಬಿಟ್ಟಿದೆ, ಅಲ್ಲಿ ಸಿನಿಮಾ ಶೂಟಿಂಗು, ಸಾಂಗ್ ಶೂಟ್ ನಡೀತಾ ಇದೆ. ಸೊ ಫುಲ್ಲು ನಾಗರ ಅದು ಇದು ಎಲ್ಲ ಹಾಕ್ಬಿಟ್ಟು, ಯಾವುದು ಅಂದರೆ ಉಪ್ಪಿ ಸಿನಿಮಾದು ನ್ಯೂಸ್ ಸಿನಿಮಾ ಅಂತ ಆಯ್ತಾ. ರೀಮಾ ಸೇನ್ ನೆನಪಿದೆ ಅವರು ಮತ್ತೆ ಉಪ್ಪಿ ಇದು ಮಾಡ್ತಾ ಇದ್ದಾರೆ. ಲೈಕ್ ಉಪ್ಪಿ ಡೂಡ್, ಐ ಆಮ್ ಲೈಕ್ ಇಮ್ಯಾಜಿನ್ ಉಪ್ಪಿ ದ ಲೈಕ್ ಹಿ ಸ್ಟಿಲ್ ಇನ್ ದ ಪೀಕ್, ಬಟ್ ಅವಾಗ ಇನ್ನ ಲೈಕ್ ಉಪ್ಪಿ ಅಂತ. ಸೊ ಎಲ್ಲ ಕೂತಿದ್ದೆ, ನಮ್ಮ ಲೈಕ್ ಉಪ್ಪಿ ಅಂತ ಬಾಯ್ ಬಿಡ್ಕೊಂಡು ಎಲ್ಲ ನೋಡ್ತಾ ಇದ್ವಿ. ಕೊನೆಗೆ ಲಾಸ್ಟಲ್ಲಿ ಬಂದಾಗ ಇಲ್ಲಿ ನಿಂತಿದ್ವಿ. ಉಪ್ಪಿ ಹತ್ರ ಆಟೋಗ್ರಾಫ್ ತಗೋಬೇಕು, ಮೊಬೈಲ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಆಯಿತಾ. ವಾಟ್ ಟು ಡೂ ಗೊತ್ತೆ. ಆವಾಗ ನನ್ನೊಂದು ಚಿಕ್ಕ ಬ್ಯಾಗ್ ಇಟ್ಕೊಂಡಿದ್ದೀನಿ. ಬ್ಯಾಗಲ್ಲಿ ಈ ಹೋಮಿಯೋಪತಿದು ಟ್ಯಾಬ್ಲೆಟ್ಗೆ ಒಂದು ಚೀಟಿ ಮತ್ತೆಲ್ಲ ಒಂದು ರ್ಯಾಪ್ ಇರುತ್ತೆ ಗೊತ್ತಾ, ಗೊತ್ತು ಎನ್ವಲಪ್ ವೈಟ್ ಕಲರು. ಅದರಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು, ಸರ್ ಎಕ್ಸ್ಕ್ಯೂಸ್ ಮೀ ಸರ್, ಹೇಳಿ ಸರ್ ಒಂದು ಆಟೋಗ್ರಾಫು ಅಂತ. ಬನ್ನಿ ಅಂತಬಿಟ್ಟು ಅವರು ಉಪ್ಪಿ ಅಂತ ಕನ್ನಡದಲ್ಲಿ ಸೈಡು ಎಲ್ಲ ಆಗ್ಬಿಟ್ಟು, ಆಮೇಲೆ ಚೆನ್ನಾಗಿದೆಯಾ, ಹಿಂಗಿದೆ ಅಂದರೆ ನಾವು ಲೈಕ್ ಅಯ್ಯೋ ಉಪ್ಪಿ. ಐ ಟೋಲ್ಡ್ ದಿಸ್ ಟು ಉಪ್ಪಿ ಲೈಕ್ ಸೋ ಮೆನಿ ಟೈಮ್ಸ್. ಉಪ್ಪಿ ಸರ್ ಮೀಟ್ ಮಾಡಿದ್ದೀನಿ. ಐ ಥಿಂಕ್ 3rd or 4th ಟೈಮ್ ಐ ಟೋಲ್ಡ್ ಹಿಮ್, ಸರ್ ಯು ನೋ ವಾಟ್ ಹಿಂಗೆ ಆಯಿತು. ಹೌದಾ ಅಂದರು. ಬಟ್ ಅಷ್ಟೊತ್ತಿಗಾಗಲೇ ಆ ಹೋಮಿಯೋಪತಿ ಇದೆಲ್ಲೋ ಕವರ್ ಮಿಸ್ಪ್ಲೇಸ್ ಆಗೋಗ್ಬಿಡ್ತು, ಎಲ್ಲ ಆಗೋಗ್ಬಿಡ್ತು. ಬಟ್ ದ ಲಿಟಲ್ ಜಾಯ್, ದಟ್ ಈಸ್ ವೈ ಐ ಆಮ್ ಏಬಲ್ ಟು ಕೋರಿಲೇಟ್ ಟು ಯುವರ್ ಡಾಟರ್. ದ ಲಿಟಲ್ ಜಾಯ್ ಆಟೋಗ್ರಾಫ್ ಅನ್ನೋದು ಇರುತ್ತಲ್ಲ, ಈಗ ಹೆಂಗಾಗ್ಬಿಟ್ಟಿದೆ ಗೊತ್ತಾ. ಫೋಟೋಗ್ರಾಫ್ ಯಾಕೆ ತೊಗೊತೀವಿ ಗೊತ್ತಾ,
ಫೋಟೋಗ್ರಾಫ್ ಯಾಕೆ ತೊಗೊತೀವಿ ಅಂದರೆ ನನ್ನ ಪರ್ಸ್ನಲ್ ಮೆಮೊರಿಗಲ್ಲ, ನಾನು ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರ ಹಾಕೊತೀನಿ, ತೋರ್ಪಡಿಕೆಗೋಸ್ಕರ ಫೋಟೋಗ್ರಾಫ್ ತೊಗೊತೀವಿ. ಫೋಟೋಗ್ರಾಫ್ ತೊಗೊಂಡಿದ ತಕ್ಷಣ ಏನು ಮಾಡ್ತೀವಿ, ಫಸ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಡ್ಬೇಕು, ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಬರುತ್ತೆ. ಆಟೋಗ್ರಾಫು ನಾನು ಯಾವತ್ತೂ ಯಾರಿಗೂ ತೋರಿಸ್ತಿರ್ಲಿಲ್ಲ. ಮನೆಗೆ ಬಂದ ಒಂದು ನಿಮಿಷ ನಾನು ಉಪೇಂದ್ರ ಆಟೋಗ್ರಾಫ್ ತೊಗೊಂಡಿದ್ದೆ, ನೋ, ನಾನು ಅದನ್ನು ನನ್ನನ್ನು ಉಪ್ಪಿ ಆಟೋಗ್ರಾಫ್ ತೊಗೊಂಡಿದ್ದೀನಿ ಗುರು, ಅದನ್ನ ಹೆಂಗೆ ಪರ್ಸ್ನಲ್ ಅದನ್ನ ಯಾವ ರೀತಿ ಅಂಟಿಸ್ಕೋಬೇಕು ಅಥವಾ ಏನು ಮಾಡಬೇಕಾ ಅಥವಾ ಯಾವುದೋ ಒಂದು ಬುಕ್ಕಲ್ಲಿ ಇಟ್ಕೋಬೇಕಾ, ದ್ಯಾಟ್ ವಾಸ್ ದಿ ಪ್ರೆಷಿಯಸ್ ಮೂಮೆಂಟ್ ವಿ ಯೂಸ್ ಟು ಲಿವ್. That is the difference between an autograph and photograph. That is why I loved what your daughter did actually. ಕಳಿಸ್ತೀನಿ ಅದನ್ನೆಲ್ಲ. Autograph is extremely personal moment. ಹೌದು. ನನ್ನ ಪ್ರಕಾರ ಐ ಥಿಂಕ್ ಈ ಪಾಡ್ಕಾಸ್ಟ್ ಆದಮೇಲೆ ಅನಿಸ್ತಿದೆ, ಐ ಥಿಂಕ್ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದಿ ಆಟೋಗ್ರಾಫ್ ಮೂಮೆಂಟ್ಸ್ ಅನ್ಸುತ್ತೆ. ಯು ಶುಡ್ ವಿ ಆರ್ಟಿಸ್ಟ್ ಪರ್ಸೆ ತುಂಬ ಆಕ್ಸೆಸಬಲ್ ಆಗಿದ್ದೀವಿ ಇವಾಗ ನಾವು. ಅದು ತಪ್ಪಲ್ಲ, ಪಾಯಿಂಟ್ ಕೆಟ್ಟದಲ್ಲ, ಅಂದರೆ ಈಗಿನ ಕಾಲಕ್ಕೆ ಅದೇ ಸರಿ. ಲೈಕ್ ಮೊನ್ನೆ ಯಾವುದೋ ಒಂದು ಮಾತಲ್ಲಿ ಯಾರೋ ಹೇಳ್ತಿದ್ರು, ನಾನು ಒಬ್ಬ ಆರ್ಟಿಸ್ಟ್ ಪರ್ಸ್ನಲ್ ಲೈಫ್ ನನಗೆ ಗೊತ್ತಾದಾಗ ಐ ರಿಲೇಟ್ ಟು ದೆಮ್ ಮೋರ್ ಅಂತ. ಬಟ್ ನನ್ನ ತಲೆಯಲ್ಲಿ ಏನು ನೋಡ್ತಿತ್ತು ಗೊತ್ತಾ, ನೀನೊಬ್ಬ ಆರ್ಟಿಸ್ಟ್ನ ಇಷ್ಟಪಡಬೇಕಾಗಿರೋದು ಅವ್ನ ಕಲೆಗಲ್ವಾ, ಪಾಯಿಂಟ್. ಅವ್ನ ಪರ್ಸ್ನಲ್ ಲೈಫಲ್ಲಿ ಏನು ಮಾಡ್ತಾನೆ, ನಿನಗೇನಾಗಬೇಕಾಗಿದೆ. ಲೈಕ್ ಇವಾಗ ನಾವು ಡಾಕ್ಟರ್ ರಾಜ್ಕುಮಾರ್ನ ಯಾಕೆ ಇಷ್ಟಪಡ್ತಾ ಇದ್ವಿ, ಅವ್ರು ಮಾಡ್ತಿದ್ದ ಪಾತ್ರಗಳಿಗೆ ಇಷ್ಟಪಡ್ತಾ ಇದ್ವಿ. ನಾವು ನಿಜ ಜೀವನದಲ್ಲಿ ಅವ್ರು ಹೆಂಗಿದ್ರು ನಮ್ಗೆ ಆಕ್ಸೆಸ್ಸೇ ಇರಲಿಲ್ವಲ್ಲ, ಚಾನ್ಸೇ ಇಲ್ಲ. ದಟ್ ಈಸ್ ವೈ ದೇ ಆರ್ ಬಿಗರ್ ದೆನ್ ಲೈಫ್ ಅಂತ ನನಗನ್ಸುತ್ತೆ. ಲಾರ್ಜರ್ ದೆನ್ ದ ಲೈಫ್, ದಟ್ ಈಸ್ ವೈ, ಕರೆಕ್ಟ್, ಯು ಆರ್ ರೈಟ್ ಅಲ್ವಾ? ಸೊ ಐ ಥಿಂಕ್ ದಟ್ ಈಸ್ ಮಿಸ್ಸಿಂಗ್ ನವ ಡೇಸ್ ಅಂತ ನನ್ಗನ್ಸುತ್ತೆ ಅಷ್ಟೇ. ಸಿನ್ಸ್ ಶಾಲಿನಿ ಸೈಡ್ ಇವತ್ತಿಂದನೇ ಶುರು ಮಾಡೋಣ. ನಮ್ಮ ಟೀಮ್ ಅವ್ರಿಗೆ ಹೇಳ್ತಿದ್ದೀನಿ, ಒಂದು ಒಳ್ಳೆ ನಂಗೊಂದು ಪೆನ್ನ ತರಿಸಿ ಇವತ್ತು ನನ್ನ ಶೋ ಇಂದ ಯಾವ ಗೆಸ್ಟ್ ಬರ್ತಾರೋ ಅವ್ರ ಹತ್ರ ಆಟೋಗ್ರಾಫ್ ತಗೊಳ್ಳೋಣ. ಯಾ, ದಟ್ಸ್ ಅ ವೆರಿ ನೈಸ್ ಥಿಂಗ್ ಆಕ್ಚುಲಿ. ಅಂಡ್ ಆಲ್ ಥ್ಯಾಂಕ್ಸ್ ಟು ಆಭಾ ಅಂತ ಹೇಳ್ತೀನಿ. ಓ ಯಾ ಅಲ್ವಾ, ಅದು ನನಗೆ ನೆನಪಿದೆ. ಅವಳು ಲೆದರ್ ಕವರಿಂಗ್ ಇರೋದೊಂದು ನೋಟ್ಬುಕ್ ತಂದಿದ್ಲು ಅವತ್ತು ಅವಳು. ನಾನು ಹೇಳಿದ್ದೆ ಪೆನ್ನು ತರಬೇಕು ನೀನು, ಯಾಕಂದ್ರೆ ಅವ್ರಗಳ ಹತ್ರ ಪೆನ್ ಇರೋದಿಲ್ಲ ಅಂತ. ಪೆನ್ನು ಕ್ಯಾರಿ ಮಾಡಿದ್ಲು ಅವತ್ತು ಅವಳು. ನನಗೆ ಶಿ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಆಟೋಗ್ರಾಫ್ ದೆನ್ ದ ಫೋಟೋಗ್ರಾಫ್, ಗೊತ್ತಾ? ಸಿ ದಟ್ ಐ ಡೋಂಟ್ ನೋ ವೈ, ನಾನು ಯಾಕೆ ಥಾಟ್ ಇಟ್ ಸೆಲ್ಫ್ ಅಂದ್ರೆ ಅದು ಜೆನ್ ಆಲ್ಫಾನ ಜೆನ್ಜಿನ ಅದು ಜೆನ್ಜಿ 2009 ಜೆನ್ ಆಲ್ಫಾ. ಓಕೆ, ಜೆನ್ ಆಲ್ಫಾ ನಂಗೆ ಗೊತ್ತಿಲ್ಲಪ್ಪ, ನಾನು ಬೂಮರ್ ಅಲ್ಲ, ಅಷ್ಟೊತ್ತು ಗೊತ್ತು ನನಗೆ. ನಾನು ಜಿನೇನಿಯಲ್ ಅನ್ಸುತ್ತೆ, ಐ ಡೋಂಟ್ ನೋ. ಯುವರ್ ವೇಟ್, ಯು ಆರ್ ನಾಟ್ ಮಿಲೇನಿಯಲ್ ಆಫ್ ಕೋರ್ಸ್. ನೋ ಐ ಆಮ್ ಇನ್ ಬಿಟ್ವೀನ್ ಬೂಮರ್ ಅಂಡ್ ಮಿಲೇನಿಯಲ್. ನಾನು ನಾಟ್ ಬೂಮರ್, ಬೂಮರ್ ಇಸ್ 1940s. 40s ಸಾರಿ. ಓಕೆ 78 ಅಮ್ಮ. ಸೊ ಐ ಮೀನ್ ಎಕ್ಸ್ ಇಂದ ಶುರು ಆಗುತ್ತೆ. ಕರೆಕ್ಟ್ ಆಗಿ ಎಲ್ಲಿಂದ ಶುರು ಆಗುತ್ತೆ ಅಂತ ಹೇಳ್ತೀನಿ. ಸುಮ್ಮನೆ ಇದೊಂದು ಗ್ಯಾನ್ ಕೊಡ್ತಾ ಇದ್ದೀನಿ. ಬಯಾಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಫಸ್ಟ್ ಶುರು ಆಗೋದು ಎಲ್ಲಿಂದ ಅಂತ ಗೊತ್ತಾ? ಒಂದು ಸೈಲೆಂಟ್ ಜನರೇಷನ್ ಅಂತ ಶುರು ಆಗುತ್ತಂತೆ 1930s ಅಲ್ಲಿ. ಓಕೆ, ಆ 1930s ಅಲ್ಲೆಲ್ಲ ಸೈಲೆಂಟ್ ಜನರೇಷನ್ ಅಂದ್ರೆ ಅವಾಗ ವರ್ಲ್ಡ್ ವಾರ್ ನಡೆದಿರುತ್ತಂತೆ. ಆ ವರ್ಲ್ಡ್ ವಾರ್ ಆಗಿರೋದ್ರಿಂದ ಮಕ್ಕಳುಗಳನ್ನ ಮಾಡ್ಕೊಳ್ಳೋದು ಕಮ್ಮಿ ಆಗಿತ್ತಂತೆ ಪ್ರಪಂಚದಲ್ಲಿ ಎಲ್ಲರಿಗೂ. ಅದಕ್ಕಾಗಿ ಒಂದೇ ಮಕ್ಕಳು, 2 ಮಕ್ಕಳು ಆ ಥರ ಇತ್ತಂತೆ. ಅದಾದಮೇಲೆ 1940s ಅಲ್ಲಿ ಶುರು ಆಗಿದ್ದು ಬೇಬಿ ಬೂಮರ್. ಸೊ ಅವಾಗ ಏನಂದ್ರೆ ಅದಕ್ಕೆ ನಮ್ಮ ಅಜ್ಜಿ ಅದಕ್ಕೆ ಆ ಜನರೇಷನ್ ಅಲ್ಲಿ ಯಾರ್ಯಾರು ಹುಟ್ಟಿದ್ರೋ, ನಮ್ಮ ಅಪ್ಪ ಅವರೆಲ್ಲ ಹುಟ್ಟಿದ್ರಲ್ಲ, ದೇ ಆರ್ ಕಾಲ್ಡ್ ಎಸ್ ಬೂಮರ್ಸ್. ಸೊ ಅದಾದಮೇಲೆ 1956 ಇಂದ 1950 ಆ ಥರ 1960 ಆ ಥರ ಒಂದು ಬಂದಾಗ ಅವ್ರು ಬರೋವಂಥದ್ದೇ ಇದು ಏನಂತೀರಾ, ಜೆನ್ ವಾಟ್ ಯು ಕಾಲ್ ಎಕ್ಸ್, ಜೆನ್ ಸಮಥಿಂಗ್. ಅವರು ಜೆನ್ ಎಕ್ಸ್, ಆಲ್ಮೋಸ್ಟ್ ಜೆನ್ ಎಕ್ಸ್ ನೀವು ಬರ್ತೀರಾ 1960s ಇಂದ 1956 ಇಂದ 78 ವರೆಗೂ. 78 ಇಲ್ಲ, ನಾನು ನೋಡ್ದಂಗೆ ವಿ ಆರ್ ಐ ಥಿಂಕ್ 1977 to something 4-5 years we are called zennials ಅಂತ. we are like a plug in between. So ನಮ್ ಜನರೇಷನ್ ನಾವು ಹೆಂಗೆ ಅಂದ್ರೆ ನಾವು ಫ್ಲಾಪಿ ಡಿಸ್ಕ್ ಇಂದ ಹಿಡಿದು AI ವರ್ಗೂ ನೋಡಿದೀವಿ. ಸಿ ಅದು ಪ್ರತಿ ಜನರೇಷನ್ಗೂ ಆಗುತ್ತೆ. ಇಟ್ಸ್ ಬೇಸಿಕಲಿ ಕಾಲ್ಡ್ as ಕಸ್ಪ್ ಅಂತ ಅನ್ಕೊಳ್ಳೋಣ. ಈ ಝೋಡಿಯಾಕ್ we are the cusp, you are the ಕಸ್ಪ್ ಅಲ್ಲಿ ಅಂತಿರುವಂತದ್ದು. ಸೊ ಹಾಗಾಗಿ ಏನಾಗುತ್ತೆ, ಜೆನ್ ಎಕ್ಸ್ ಅಂತ ಬರುತ್ತೆ ಈ 60s ಇಂದ ಇವ್ರಿಗೆ. ನೆಕ್ಸ್ಟ್ 1980 ಇಂದ 1996 ಬರೋದೆ ಜೆನ್ ವೈ. ಐ ಆಮ್ ಎ ಜೆನ್ ವೈ, ಮಿಲೇನಿಯಲ್ಸ್. ವಿ ಆರ್ ಕಾಲ್ಡ್ ದ ಮಿಲೇನಿಯಲ್ಸ್. ನಮಗೆಲ್ಲ 80 ಬರ್ತಾರೆ, 90s ಕಿಡ್ಸು ಬರ್ತಾರೆ. 1997ರಿಂದ 2009 ಬರೋರು ದೇ ಆರ್ ಕಾಲ್ಡ್ ಎಸ್ ದ ಜೆನ್ ಝಿ. ಅದೇ ನಿಮ್ಮ 2009
ಸೊ ಅವಳು ಜೆನ್ ಜಿ ಜೆನ್ ಆಲ್ಫಾ ಬರ್ತಾಳೆ. ಅವಳು ಮೋಸ್ಟ್ಲಿ ಕಸ್ಪಲ್ಲಿ ಬೀಳ್ತಾಳೆ ಅನ್ಸುತ್ತೆ. ಆಮೇಲೆ ಬರೋರು ಜೆನ್ ಆಲ್ಫಾ. ಆಮೇಲೆ ಇನ್ನವ್ರ ಬಗ್ಗೆ ನಂಗೆ ಬೇಡ. ಐ ಹ್ಯಾವ್ ಮೈ ಓನ್ ಇಶ್ಯೂಸ್ ವಿತ್ ಅದೆಲ್ಲಿಂದ ಗೊತ್ತಾ 10 ಈಗ ಜೆನ್ ಬೀಟಾ. ಬೇಡ ಬೇಡ ನನಗೆ. ನೋ, ಆಸ್ ಫಾರ್ ಆಸ್ ಪಾಸಿಬಲ್ ನೋ. ಬಿಕಾಸ್ ಸಿ ಇವ್ರುಗಳಿಗಿರೋ ಪ್ರೆಷರ್ಸು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನಮಗೆ ಅವಾಗಿನ ಕಾಲದಲ್ಲಿ ಅಷ್ಟು ಪ್ರೆಷರ್ ಇರಲಿಲ್ಲ. ಪ್ರೆಷರ್ ಇದ್ದಿದ್ದು ನಮಗೇನು, ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತಗೋ, ಒಳ್ಳೆ ಡಿಗ್ರಿ ತಗೋ, ಮರ್ಯಾದೆಯಾಗಿರೋ ಕೆಲ್ಸಕ್ಕೆ ಸೇರ್ಕೊ, Point. ಸ್ವಲ್ಪ ವರ್ಷ ಆದಮೇಲೆ ಹುಡುಗನ ನೋಡ್ತೀವಿ ಅಥವಾ ನೀನು ನೋಡ್ಕೊ ಮದುವೆ ಆಗು ಹೊರಡ್ತಾ ಇರು. ನಿಮ್ಮ ಜನರೇಷನಲ್ಲಿ ನೀನು ನೋಡ್ಕೊ ಅನ್ನೋದವರೆಗೂ ಕಮ್ಮಿನೇ ಇದ್ದಿದ್ದು. ನೋಡ್ಕೊ ಆಗ ಶುರು ಆಗೋಗಿತ್ತು ಅಷ್ಟೊತ್ತಿಗೆ. ಆಗಿತ್ತಾ? ನೋಡ್ಕೊ ಅಂತ ಹೇಳ್ತಿರ್ಲಿಲ್ಲ, ನಾವು ನೋಡ್ಕೋತಾ ಇದ್ವಿ ಡಿಫ್ರೆನ್ಸ್ ಇದೆ. ಓಕೆ. ಬಟ್ ಇವಾಗಿನ ಮಕ್ಕಳಿಗೆ ದೇ ಹ್ಯಾವ್ ಮೈಕ್ರೋ ಸ್ಟ್ರೆಸ್ಗಳು ಗೊತ್ತಾ ಮಯೂರ್. ಇಟ್ ಇಸ್ ಡಿಫಿಕಲ್ಟ್ ಫಾರ್ ದೆಮ್. ಯಾಕೆ ದೆರ್ ಇಸ್ ಅ ಗ್ಯಾಪ್ ಅಂದರೆ ದೆರ್ ಇಸ್ ಅ ಗ್ಯಾಪ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ನಾಟ್ ಅ ಗ್ಯಾಪ್ ಇನ್ ಜನರೇಷನ್ ಅಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಮೈಕ್ರೋ ಸ್ಟ್ರೆಸ್ ಆಗ್ತಾ ಇದೆ. ಲೈಕ್ ವೆರಿ ಸಿಂಪಲ್ ಹೇಳ್ತೀನಿ. ಈಗ ನೀನು ವೆಕೇಷನ್ಗೆ ಎಲ್ಲಿ ಹೋಗ್ತೀಯಾ ಅಂತ ಒಂದು ಮಗು ಕೇಳುತ್ತೆ. ಈ ಸಲ ನಾವು ಸಿಂಗಪೂರ್ಗೆ ಹೋಗ್ತಾ ಇದ್ದೀವಿ, ನೀವೆಲ್ಲಿ ಹೋಗ್ತಾ ಇದ್ದೀರಾ? ನಾವು ನಮ್ಮ ನೇಟಿವ್ ಪ್ಲೇಸು ಮೋಸ್ಟ್ಲಿ ಬಳ್ಳಾರಿಗೆ ಹೋಗ್ತಾ ಇದ್ದೀವಿ. ಬಳ್ಳಾರಿ. ಆ ಎಕ್ಸ್ಪ್ರೆಷನ್ ಸಾಕು ಅವ್ರಿಗೆ ಮೈಕ್ರೋ ಸ್ಟ್ರೆಸ್ ಆಗೋಕ್ಕೆ. ಇಟ್ ಎಫೆಕ್ಟ್ಸ್ ದೆಮ್. ಅನ್ಫಾರ್ಚುನೇಟ್ಲಿ ಇಟ್ಸ್ ಎಫೆಕ್ಟಿಂಗ್ ದೆಮ್. ಪಾಪ ನಾವು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ವಿ ಆರ್ ಡಿಸ್ಮಿಸ್ಸಿಂಗ್ ದೆಮ್. ಹೇ ಬೇಕಾರ ಜನ್ರೇಷನ್. ಬೇಕಾರಲ್ಲ, ಅವ್ರಿಗಿರೋ ಅಂಥ ಪಿಯರ್ ಪ್ರೆಷರ್ ಆಗಲಿ, ಸೊಸೈಟಲ್ ಪ್ರೆಷರ್ ಆಗಲಿ, ಅಥವಾ ಅದರ್ ಕೈಂಡ್ಸ್ ಆಫ್ ಪ್ರೆಷರ್ಸ್ ಇದೆಯಲ್ಲ, ಅದು ನಮಗಿರಲಿಲ್ಲ. ನಮಗೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಮೋಸ್ಟ್ಲಿ ಆ ಕೈಂಡ್ ಆಫ್ ಪ್ರೆಷರ್ ನಮಗಿದ್ದಿದ್ರೆ ನಾವು ಅದನ್ನು ಹ್ಯಾಂಡಲ್ ಮಾಡೋಕ್ಕೂ ನಮಗೆ ಗೊತ್ತಾಗ್ತಾ ಇರಲಿಲ್ವೇನು. ಇಟ್ಸ್ ನಾಟ್ ಓನ್ಲಿ ಫ್ರೆಂಡ್ಸ್ ಪ್ರೆಷರ್ ಅಲ್ಲ, ಅಪ್ಪ ಅಮ್ಮನ ಪ್ರೆಷರು ಇದೆ ಅವ್ರ ಮೇಲೆ, ತುಂಬ ಜಾಸ್ತಿ ಇದೆ ಇವಾಗ. ಅಗ್ರೀಡ್. ಸೊಸೈಟಿ ಪ್ರೆಷರ್ ಇದೆ. ಅದಾದಮೇಲೆ ಅವ್ರ ಮೇಲೆ ಅವ್ರು ಪ್ರೆಷರ್ ಹಾಕ್ಕೋತಾರೆ. ಸಿ ನಾವೆಲ್ಲ ತುಂಬ ಹ್ಯಾಪಿಗೋ ಲಕ್ಕಿ ಜನರೇಷನ್ ಇದ್ವಿ ನಾವು.